Hello, my dear students. Welcome to Takshara Academy. So, in the previous class, we have discussed about the some important concept of the non-Mendelian inheritance of different laws. In that, we have studied about a law of incomplete dominancy and multiple allelism, and again the codominancy concept. The next fourth important one will be a polygenic inheritance of laws. And based on this non-Mendelian principle, basically they will be carrying over of only a genetic information from the one generation to another generation based on the some kind of modifications. The some kind of pattern will be changes. That the expression of a gene will be changes. Just now ಈ non-Mendelian principles ಅಂತ ಬಂದಾಗ ವೆರೈಟಿ ಆಫ್ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ನೋಡಿದೀವಿ ಎಕ್ಸಾಕ್ಟ್ ಆನ್ ದಿ ಬೇಸಿಸ್ ಆಫ್ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಯಾವ ತರ ಒಬೇ ಆಗುತ್ತೆ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಕ್ಯಾರಿಂಗ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ದಿ ಒನ್ ಜನರೇಷನ್ ಟು ಅನದರ್ ಜನರೇಷನ್ here also same there is exact mechanism will be conducted but based on the expression will be different when compared to the offspring production like Mendelians to non-Mendelian there is a different variations will be observed in case of a non-Mendelian principles. Okay, na? And today's class we are discussing about one of the non-Mendelian inheritance of principle that is a pleiotrophism. And next we will move to the theory of chromosomal variations, the chromosomal pattern of inheritance, and what are the major experimental evidences for the chromosomal pattern. And again, the mode of sex determination in case of an all the living organisms which are present. Okay, na? So today's class, well, coming to the like a pleiotrophy. The word pleiotrophy it is a one kind of a non-Mendelian inheritance. Just ಈ ಒಂದು ಪ್ಲಿಯೋಟ್ರೋಪಿ ಏನಂತ ಕರಿತೀವಪ್ಪ ಅಂದ್ರೆ ನಾನ್ ಮೆಂಡಾಲಿಯನ್ ಇನ್ಹೆರಿಟೆನ್ಸ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಬಿಕಾಸ್ ಲೈಕ್ ಹಿಯರ್ ದ ವರ್ಡ್ ಪ್ಲಿಯೋಟ್ರೋಫಿ ಈಸ್ ಇಂಡಿಕೇಟ್ ಫಾರ್ ದಿ ಹಿಯರ್ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಓನ್ಲಿ ಎ ಸಿಂಗಲ್ ಜೀನ್ ಜಸ್ಟ್ ನಮ್ಗೆ ಏನ್ ಪ್ರೆಸೆನ್ಸ್ ಇದೆ ಅಂತಂದ್ರೆ ಒಂದು ಸಿಂಗಲ್ ಜೀನ್ ಪ್ರೆಸೆನ್ಸ್ ಇದೆ ಅಂಡ್ ದೀಸ್ ಸಿಂಗಲ್ ಜೀನ್ ದೇ ಕ್ಯಾನ್ ಎಕ್ಸಿಬಿಟ್ ದಿ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ and such genes we can call it as a like a pleiotrophic gene. For example ಇಲ್ಲಿ ಒಂದು ಜೀನ್ ಕೊಟ್ಟಿದ್ದೀನಿ ನಾನು ಈ ಜೀನಿಗೆ ಕೆಪಬಿಲಿಟಿ ಏನಪ್ಪಾ ಅಂದ್ರೆ ಇಟ್ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಎ ಟೂ ಡಿಫರೆಂಟ್ ವೇ ಫಾರ್ ಎಕ್ಸಾಂಪಲ್ ಹೈಟ್ ಅಂತ ಬಂದಾಗ ಇದು ಟಾಲ್ನೆಸ್ ನ ತೋರಿಸ್ಬೇಕು ಬಿಟ್ರೆ ಆರ್ ದೇರ್ ಇಸ್ ಎ ಪ್ರೊಡಕ್ಷನ್ ಆಫ್ ಡಾರ್ಫ್ನೆಸ್ ಇರ್ಬೋದು but other than that the single gene have they can exhibit the multiple type of phenotypic character ಈ ಮಲ್ಟಿಪಲ್ ಟೈಪ್ ಆಫ್ ಫಿನೋಟೈಪಿಕಲ್ ಕ್ಯಾರೆಕ್ಟರ್ಸ್ ಏನಾದ್ರೂ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದಾಗ ದಟ್ ವರ್ಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಆ ವರ್ಡ್ ಏನಂತ ಕರಿತೀವಪ್ಪ ಅಂದ್ರೆ ನಾವು ಲೈಕ್ ಪ್ಲಿಯೋಟ್ರೋಫಿಕ್ ಮೆಕಾನಿಸಮ್ ಅಂತ ಕರಿತೀವಿ ಬೇಸ್ಡ್ ಆನ್ ದಿ ಎಕ್ಸ್ಪ್ರೆಷನ್ ಆಫ್ ಯಾವ್ದ್ರ ಬೇಸ್ ಮೇಲೆ ಕೊಡ್ತಾ ಇರೋದು ನಾನು ಇಲ್ಲೆಲ್ಲ ಮೆಕಾನಿಸಮ್ ನ ಎಕ್ಸ್ಪ್ರೆಷನ್ ಆಫ್ ಸಿಂಗಲ್ ಜೀನ್ ಜಸ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ಸಿಂಗಲ್ ಜೀನ್ ಇದೆ ಅಂಡ್ ದಟ್ ಸಿಂಗಲ್ ಜೀನ್ ದೇ ಕ್ಯಾನ್ ಎಕ್ಸಿಬಿಟ್ ದಿ ಮಲ್ಟಿಪಲ್ ಕಾಪಿ ಆಫ್ ಇನ್ಹೆರಿಟೆನ್ಸ್ ಇನ್ ದಿ ಫಾರ್ಮ್ ಆಫ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆಯಲ್ಲ ದಟ್ ಈಸ್ ಎ ವೆರೈಟಿ ಇನ್ ನಂಬರ್ ವೇರಿಯೇಷನ್ಸ್ ಏನಾದ್ರೂ ಬರ್ತಾ ಇದೆ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅಂತ ಬಂದಾಗ ಮೆನಿ ನಂಬರ್ ಆಫ್ ವೇರಿಯೇಷನ್ಸ್ ವಿ ಕ್ಯಾನ್ ಗೆಟ್ ಜಸ್ಟ್ ನಾವು ನೋಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಅಲ್ಲಿ ಇಲ್ಲಿ ಮೆನಿ ಟೈಪ್ ಆಫ್ ವೇರಿಯೇಷನ್ಸ್ ಬಂದಿದೆ ಅಂದ್ರೆ ಸಚ್ ಕೈಂಡ್ ಆಫ್ ಎ ಜೀನ್ ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಪ್ಲಿಯೋಟ್ರೋಫಿಕ್ ಜೀನ್ ಅಂತ ಕರಿತೀವಿ ಓಕೆನಾ ಸೊ ಈ ಪ್ಲಿಯೋಟ್ರೋಪಿಕ್ ಜೀನ್ ಅಂದ್ರೆ ಮಲ್ಟಿಪಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ಅಂತ ಅರ್ಥ and if we consider example in a most of the cases the mechanism of pleiotropy ನಾವು ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿ ಪ್ಲಿಯೋಟ್ರೋಪಿಕ್ ತಗೊಂಡಾಗ ದ ಎಫೆಕ್ಟ್ ಆಫ್ ಜೀನ್ ಆಫ್ ದಿ ಬೇಸಿಕಲಿ ಮೆಟಬಾಲಿಕ್ ಪಾತ್ವೆ ನಾವು ಈ ಪ್ಲಿಯೋಟ್ರೋಫಿಸಮ್ ಸ್ಟಡಿ ಮಾಡ್ತಾ ಇದೀವಿ ಅಂದಾಗ ಅಲ್ಲಿ ಏನ್ ಎಫೆಕ್ಟ್ ಆಗ್ತಾ ಇದೆ ಅಂತ ಅರ್ಥ ನಮಗೆ ಬೇಸಿಕಲಿ ಮೆಟಬಾಲಿಕ್ ಪಾತ್ವೇಸ್ ಎರರ್ ಆಗ್ತಾ ಇದೆ ದ ಚೇಂಜಸ್ ಇನ್ ಮೆಟಬಾಲಿಕ್ ವೇ and these metabolic pathway it leads to the formation of just a metabolic pathway ದಿಂದ ವೇರಿಯೇಷನ್ಸ್ ಆಗಿದೆ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ ನಮಗಲ್ಲಿ ಫಾರ್ಮೇಶನ್ ಆಫ್ ಫಿನೋಟೈಪ್ ವಿಲ್ ಬಿ ಟೋಟಲಿ ಡಿಫರೆಂಟ್ ಎಕ್ಸಾಂಪಲ್ ಈ ಒಂದು ಜೀನು ರೆಸ್ಪಾನ್ಸಿಬಿಲಿಟಿ ಏನೋ ಒಂದು ಪ್ರೊಡಕ್ಷನ್ಗೆ ಬಟ್ ಈ ಜೀನು ಮಾಡಿಫಿಕೇಶನ್ಸ್ ಆಗ್ತಾ ಇದೆ ಅಂಡ್ ಇಟ್ ಕ್ಯಾನ್ ಎಕ್ಸಿಬಿಟ್ ದಿ ಮಲ್ಟಿಪಲ್ ಫಿನೋಟೈಪ್ಸ್ ಅಂತ ಬಂದಾಗ
and the pathway it will be changes inside the gene. ಇಲ್ಲಿ ಏನಾದ್ರೂ ಒಂದು modifications ಆಗಿರ್ಬೇಕು, that modifications leads to the expression of a different types of phenotypes ಅಂತ ಕರಿತೀವಿ. ಇಲ್ಲೊಂದು ಸೂಟೇಬಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ನಾವು ಸ್ಟಡಿ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನಂಬರ್ ಒನ್, ಲೈಕ್ ದ ಪ್ರೊಡಕ್ಷನ್ ಆಫ್ ಸ್ಟಾರ್ಚ್ ಸಿಂಥಸಿಸ್ ಇನ್ ಎ ಪೀ ಪ್ಲಾಂಟ್. ಈಗ ನಾವು ನೋಡ್ತಕ್ಕಂಥ ಪೀ ಪ್ಲಾಂಟ್ ಏನಿದೆ, ಫೈಸಮ್ ಸಟೈವಮ್ ಅಂತ ಏನ್ ಕರಿತೀವಿ, ಮೆಂಡಲ್ ದೇ ಕ್ಯಾನ್ ಯೂಸ್ಡ್ ಫಾರ್ ದೇರ್ ಎಕ್ಸ್ಪೆರಿಮೆಂಟ್. ಮೆಂಡಲ್ ಯೂಸ್ ಮಾಡಿರ್ತಕ್ಕಂಥ ಒಂದು ಪೀ ಪ್ಲಾಂಟ್ ಏನಿದೆ, ಇನ್ ದಟ್ ದ ಪ್ರೊಡಕ್ಷನ್ ಆಫ್ ಆರ್ ದಿ ಸಿಂಥಸಿಸ್ ಆಫ್ ಸ್ಟಾರ್ಚ್ ಅನ್ನೋದೇನಿದೆಯಲ್ಲ, ಇಟ್ ಇಸ್ ಅ ಒನ್ ಕೈಂಡ್ ಆಫ್ ಪ್ಲಿಯೋಟ್ರೋಪಿಕ್ ಮೆಕಾನಿಸಮ್. The responsibility of pleiotropy gene will be required. Okay na? And we're coming to the phenylketonuria. It is a one kind of metabolic error ಅಂತ ಏನ್ ಕರಿತಾ ಇದೀವಿ disorders ಅಲ್ಲಿ. So that is a like a phenylketonuria. It is also one kind of a single gene can express their multiple phenotypic expression. That is also pleiotropic modification of gene. And we're coming to the third one, sickle cell anemia. So here also same, the modification of single gene, just ಒಂದು ಏನೋ ಒಂದು ಕೋಡ್ ಆಗ್ತಕ್ಕಂಥ ಅಮೈನೋ ಆಸಿಡ್ಸ್ ಡಿಫರೆಂಟ್ ಕೋಡಾನ್ನ ಕೋಡ್ ಆದಾಗ ಆಟೋಮೆಟಿಕಲಿ ದ ಎಕ್ಸ್ಪ್ರೆಷನ್ ಆಫ್ ಕೋಡಾನ್ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಡಿಫರೆಂಟ್, ಟೋಟಲಿ ಡಿಫರೆನ್ಶಿಯೇಟ್ ಆಯ್ತು, ಅಂಡ್ ಡಿಫರೆನ್ಶಿಯೇಟೆಡ್ ಕೈಂಡ್ ಆಫ್ ಜೀನ್ ಲೀಡ್ಸ್ ಟು ದಿ ಡಿಫರೆಂಟ್ ಡಿಸಾರ್ಡರ್. ಇಲ್ಲಿ ಒಂದು ಜೀನ್ ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ ಅಂದ್ರೆ ಆಟೋಮೆಟಿಕಲಿ ನಾರ್ಮಲ್ ಫಿನೋಟೈಪ್ಸ್ ಮಾತ್ರನೇ ಬರಬೇಕು. ಬಟ್ ಇಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಮೀನಿಂಗ್ ಏನಂತ ಅರ್ಥ, ಅಲ್ಲಿ ದೇ ಕ್ಯಾನ್ ಅಂಡರ್ಗೋ ದಿ ಮಾಡಿಫಿಕೇಶನ್. ಜಸ್ಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ, ಅಲ್ಲಿ ಮಾಡಿಫಿಕೇಶನ್ಸ್ ವಿಲ್ ಬಿ ಕಂಡಕ್ಟೆಡ್. ಸೊ ಮಾಡಿಫಿಕೇಶನ್ಸ್ ಇಂದ ಆಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೆಕಾನಿಸಮ್ ಲೈಕ್ ಪ್ಲಿಯೋಟ್ರೋಪಿಕ್ ಇಂತ ಮೋಸ್ಟ್ ಜೀನ್ ಎಫೆಕ್ಟ್. ಓಕೆನಾ? ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನಾವು, ಸಿಂಗಲ್ ಜೀನ್ ವಿಲ್ ಬಿ ಪ್ರೆಸೆಂಟ್. ಸೊ ದಟ್ ಸಿಂಗಲ್ ಜೀನ್ ಈಸ್ ಇಂಡಿಕೇಟ್ ಫಾರ್ ಮಲ್ಟಿಪಲ್ ಟ್ರೇಟ್ ಅಂತ ಬಂದಾಗ, ಇಲ್ಲಿ ರೆಡ್ ಕಲರ್ ಏಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿಂಗಲ್ ಜೀನ್ ಇದೆ. And this single gene ಏನ್ ಫಾರ್ಮೇಶನ್ ಆಗಿದೆ ನಮಗೆ, trait 1, and along with the formation of B and C will be developed. So ಇಲ್ಲಿ 3 types of expressions ತೋರಿಸ್ತಾ ಇದೆ ಸಿಂಗಲ್ ಜೀನ್, and that expressions we can call it as a pleiotropic mechanism ಅಂತ ಕರಿತೀವಿ. ಓಕೆನಾ? ಸೊ ಎಕ್ಸಾಂಪಲ್ ಇಲ್ಲಿ ಫಿನೈಲ್ಕುಟೆನೇರಿಯಾ. ಸೊ ಇಲ್ಲಿ ಒಂದು ಬೇಸಿಕಲಿ ಇನ್ಬಾರ್ನ್ ಮೆಟಬಾಲಿಕ್ ಪಾಥ್ವೇದಿಂದ and there is a formation of thyrosin ಅಂತಕ್ಕಂಥ ಕೆಮಿಕಲ್ ಪ್ರೊಡಕ್ಷನ್ ಆಗುತ್ತೆ. And due to the like thyrosin in the inborn error ಆಗಿ ಒಂದು ಎಕ್ಸ್ಪ್ರೆಷನ್ಸ್ ಲೈಕ್ ಫಾರ್ಮೇಶನ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ, ಫಿನೈಲ್ಕುಟೆನೇರಿಯಾ ಅನ್ನೋದು. ಅಂಡ್ ವಿಲ್ ಕಮಿಂಗ್ ಟು ದಿ ಸಿಕಲ್ ಸೆಲ್ ಅನೇಮಿಯಾ ಅಂತ ಇದೆ, ಮಾಡಿಫಿಕೇಶನ್ ಆಫ್ ಜೀನ್. ಇಲ್ಲಿ ಸಿಕಲ್ ಸೆಲ್ ಅನೇಮಿಯಾ ಅಂತ ಬಂದಾಗ ವರ್ಡ್ ಏನಂತ ಕರಿತಾ ಇದೀವಿ ನಾವು, ಅಲ್ಲಿ ಮಾಡಿಫಿಕೇಶನ್ ಆಫ್ ಜೀನ್ ಅಂತ ಕೊಟ್ಟಿದ್ದೀನಿ. ಮಾಡಿಫಿಕೇಶನ್ ಆಫ್ ಜೀನ್ ಇನ್ ದಿ ಸೆನ್ಸ್ ಎಕ್ಸ್ಪ್ರೆಷನ್ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಚೇಂಜಸ್ ಆಗ್ತಾ ಇದೆ. ಸೊ ದಟ್ ಲೀಡ್ಸ್ ಟು ದಿ ಸಿಕಲ್ ಸೆಲ್ ಅನೇಮಿಯಾ ಕೈಂಡ್ ಆಫ್ ಎ ಡಿಸಾರ್ಡರ್. ಇದು ಒಂದು ರಿಲೇಟೆಡ್ ಟು ದಿ ಬ್ಲಡ್ ಡಿಸಾರ್ಡರ್ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇನ್ ಆನ್ ಫಿನೈಲ್ಕುಟೆನೇರಿಯಾ ವಿತ್ ರೆಸ್ಪೆಕ್ಟ್ ಟು ದಿ ಸಿಕಲ್ ಸೆಲ್ ಅನೇಮಿಯಾ, ಬೇಸಿಕಲಿ ದೇರ್ ಇಸ್ ಎ ಮ್ಯುಟೇಷನ್ ವಿಲ್ ಬಿ ಕಂಡಕ್ಟೆಡ್. ದ ಮ್ಯುಟೆಂಟ್ ಜೀನ್ ಹ್ಯಾಸ್ ಮೆನಿ ಟೈಪ್ ಆಫ್ ಎನ್ ಎಫೆಕ್ಟ್. ಅಷ್ಟೇ, ಇಲ್ಲಿ ಒಂದು ಜೀನ್ ಇದೆ ಕ್ರೋಮೋಸೋಮ್, ಆ ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂಥ ಸಿಂಗಲ್ ಜೀನ್ ಮ್ಯುಟೇಟ್ ಆಯ್ತು ಅಂದ್ರೆ ದಟ್ ಮ್ಯುಟೇಷನ್ ಲೀಡ್ಸ್ ಟು ದಿ ಅಬ್ನಾರ್ಮಲ್ ಎಫೆಕ್ಟ್. ಆ ಮ್ಯುಟೇಷನ್ಸ್ ಇಂದ ಏನ್ ಬಂದಿದೆ ನನಗೆ ಇಲ್ಲಿ, ಅಬ್ನಾರ್ಮಲ್ ಎಫೆಕ್ಟ್ಸ್ ಬಂದಿದೆ. ಸೊ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಫಿನೈಲ್ಕುಟೆನೇರಿಯಾ ಅಂಡ್ ಸಿಕಲ್ ಸೆಲ್ ಅನೇಮಿಯಾ. ಓಕೆನಾ? ಅಂಡ್ ಇವೆರಡು ದೇ ಕ್ಯಾನ್ ಲೀಡ್ಸ್ ಟು ದಿ ಡಿಫರೆಂಟ್ ಟೈಪ್ಸ್ ಆಫ್ ಸೈಡ್ ಎಫೆಕ್ಟ್. ಅಲ್ಲಿರ್ತಕ್ಕಂಥ ಡಿಫರೆಂಟ್ ಸಿಂಪ್ಟಮ್ಸ್ ಬರುತ್ತೆ. ಬಿಕಾಸ್ ಆಫ್ ಬ್ಲಡ್ ಇನ್ಫೆಕ್ಟ್ ಆಯ್ತು ಅಂದ್ರೆ ಕ್ವಾಂಟಿಟಿ ಆಫ್ ಬ್ಲಡ್, ಶೇಪ್ ಆಫ್ ದಿ ಬ್ಲಡ್, ಅವೈಲೇಬಿಲಿಟಿ ಆಫ್ ಆಕ್ಸಿಜನ್ ಅಂಡ್ ಕಂಪ್ಲೀಟ್ ಆಗಿ ಏನಾಗ್ತಾ ಹೋಗುತ್ತೆ, ಡಿಫರೆಂಟ್ ಅಬ್ನಾರ್ಮಲ್ ಕಂಡೀಷನ್ಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಡಿಸೀಸ್ ಆಫ್ ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು. ಅಂಡ್ ಹಿಯರ್ ಆಲ್ಸೋ ಸೇಮ್ ದ ಮೆಟಬಾಲಿಕ್ ಕೈಂಡ್ ಆಫ್ ಡಿಸಾರ್ಡರ್ ಅಂತ ಏನ್ ಕರಿತಾ ಇದೀವಿ, ಫಿನೈಲ್ಕುಟೆನೇರಿಯಾ. And due to the phenylketonuria, it can cause the mental retardation and reduction of hair along with the coloration of pigment on the skin ಏನಾಗ್ತಾ ಹೋಗುತ್ತೆ, they can variations ಆಗ್ತಾ ಹೋಗುತ್ತೆ because of there is a like metabolic error. ಸೊ ಇಲ್ಲಿ ಆಗ್ತಕ್ಕಂಥದ್ದು ಬೇಸಿಕಲಿ ಯಾವ ಎರರ್ ಇಂದ, ಮೆಟಬಾಲಿಕ್ ಪಾಥ್ವೇ ದಿಂದ ಆಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿಫಿಕೇಶನ್. ಅರ್ಥ ಆಯ್ತಾ? ಸೊ ಇವು ಸಿಂಪ್ಟಮ್ಸ್ ನೆನ್ಪಿಟ್ಕೊಳ್ಳಿ, ಮೆಂಟಲ್ ರಿಟಾರ್ಡೇಷನ್ ಅನ್ನೋದು, and again there is a reduction ಅನ್ನೋದು, reduction with respect to the hair, and there is a pigmentation of a skin. ಸೊ ಇವೆಲ್ಲ ಡಿಫರೆಂಟ್ ಡಿಸಾರ್ಡರ್ಸ್ ಅಲ್ಲಿ, ಮೆಂಟಾಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಮತ್ತೆ ರಿಪಿಟೇಷನ್ ಆಗುತ್ತೆ. ಬಟ್ ಎಕ್ಸಾಂಪಲ್ ಫಾರ್ ದಿ ಪ್ಲಿಯೋಟ್ರೋಪಿಕ್ ಜೀನ್ಸ್ ಅಂತ ಬಂದಾಗ ಇದೊಂದು ಸೂಟೇಬಲ್ ಎಕ್ಸಾಂಪಲ್ಸ್. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ಒನ್ ಮೆಕಾನಿಸಮ್ ನನ್ನ ಸ್ಟಡಿ ಮಾಡೋಣ ಇಲ್ಲಿ. ವಾಟ್ ಈಸ್ ದಿ ಮೆಕಾನಿಸಮ್ ಅಂತ ಬಂದ್ರೆ, ದಟ್ ಈಸ್ ನಥಿಂಗ್ ಬಟ್
the production or the synthesis of a starch in a pea plant. ನಾವಿಲ್ಲಿ ನೋಡಿದೀವಿ ಪೀ ಪ್ಲಾಂಟ್ ಅನ್ನೋದು ಮೆಂಡಲ್ ಯೂಸ್ ಮಾಡಿರ್ತಕ್ಕಂಥ ಪೀ ಪ್ಲಾಂಟ್ ಇದು ಫರ್ದರ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ಮಾತ್ರ. ಓಕೆನಾ, ಇಲ್ಲಿ ಸ್ಟಾರ್ಚ್ ಈ ಸಿಂಥಸಿಸ್ ಆಗ್ತಾ ಇದೆ ವಿತ್ ಇನ್ ದಿ ಪೀ ಪ್ಲಾಂಟ್ ಅಲ್ಲಿ. ಎಫೆಕ್ಟಿವ್ಲಿ ಆಗ್ತಾ ಇದೆ ಅಂದ್ರೆ ದ ಡಾಮಿನೆಂಟ್ ಜೀನ್ ವಿಲ್ ಬಿ ಪ್ರೆಸೆಂಟ್. ಯಾವ್ದಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನಲ್ಲಿ, ಕ್ಯಾಪಿಟಲ್ ಬಿ ಜೀನ್ ಇಸ್ ಪ್ರೆಸೆಂಟ್ ಅನ್ನೋದು. ಓಕೆನಾ, ಅಂಡ್ ದೇರ್ ಇಸ್ ಫೋರ್ ದ ಫಾರ್ಮೇಶನ್ ಆಫ್ ಸ್ಟಾರ್ಚ್ ಗ್ರೇನ್ಸ್ ಏನಿದೆ ದೇ ಕ್ಯಾನ್ ಪ್ರೊಡಕ್ಷನ್. ಜಸ್ಟ್ ಇಲ್ಲಿ ಒಂದು ಪಿ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಸಿಂಗಲ್ ಜೀನ್, ದಟ್ ಜೀನ್ ಯಾವ್ದ್ರಲ್ಲಿದೆ, ಡಾಮಿನೆಂಟ್ ಇದೆ. ಡಾಮಿನೆಂಟ್ ಅಂದ ಮೀನಿಂಗ್ ಏನ್ ಬರುತ್ತೆ ನಮ್ಗೆ, ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ ಅಂಡ್ ದ ವಿತೌಟ್ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ ಸಪ್ರೆಸಿಂಗ್ ದಿ ರಿಸೆಸಿವ್ ಜೀನ್. ಆಲ್ರೆಡಿ ಎರಡು ಜೀನ್ ಇತ್ತು, ಒಂದು ಡಾಮಿನೆಂಟ್ ಒಂದು ರಿಸೆಸಿವ್. ಇದು ಡಾಮಿನೆಂಟ್ ಜೀನ್ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ, ರಿಸೆಸಿವ್ ಜೀನ್ ಸಪ್ರೆಸ್ ಆಗಿದೆ. ಅಂಡ್ ಸ್ಟೋರೇಜ್ ಆಫ್ ಪ್ರೊಡಕ್ಷನ್ ಆಫ್ ಏನಾಗ್ತಾ ಇದೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ನನಗೆ ಸ್ಟಾರ್ಚ್ ವಿಲ್ ಬಿ ಸಿಂಥಸೈಸ್ಡ್ ಅನ್ನೋದು ಎಕ್ಸಾಂಪಲ್ ಆಫ್ ಪಿ ಪ್ಲಾಂಟ್ ಅಂತ ಬಂದಾಗ. ಸೇಮ್ ಅದೇ ಎಕ್ಸಾಂಪಲ್ಸ್ ನಾವು ಬೈಫಗೇಷನ್ ಮಾಡಿದಾಗ ಲೈಕ್ ಬೇಸ್ಡ್ ಆನ್ ದಿ ರಿಸೆಸಿವ್ ಕ್ಯಾಟಗರಿ ನೋಡೋಣ. ಇಲ್ಲಿ ಸ್ಮಾಲ್ ಬಿ ಅಂತ ಇದೆ ಅಂಡ್ ದೇ ಹ್ಯಾವ್ ಲೆಸ್ಸರ್ ಎಫಿಸಿಯನ್ಸಿ. ಇಲ್ಲಿರ್ತಕ್ಕಂಥ ಕ್ವಾಂಟಿಟಿ ಆಫ್ ಸ್ಟಾರ್ಚ್ ಪ್ರೊಡಕ್ಷನ್ ಏನಿದೆ ವೆರಿ ಲೆಸ್ ಸಿಂಥಸಿಸ್ ಬಿಕಾಸ್ ಆಫ್ ಅಲ್ಲಿರ್ತಕ್ಕಂಥದ್ದೇನು ಸ್ಮಾಲರ್ ಕೈಂಡ್ ಆಫ್ ಸ್ಟಾರ್ಚ್ ಗ್ರೇನ್ಸ್ ವಿಲ್ ಬಿ ಪ್ರೆಸೆಂಟ್ ಅನ್ನೋದು. ಅಂದ್ರೆ ಪ್ರೊಡಕ್ಷನ್ ಆಫ್ ಏನಾಗ್ತಾ ಇದೆ, ಎಫಿಸಿಯನ್ಸಿ ಆಫ್ ಜೀನ್ ಲೆಸ್ ಇದ್ದಾಗ ಪ್ರೊಡಕ್ಷನ್ ಆಲ್ಸೋ ಬಿ ಲೆಸ್. ಎಫಿಸಿಯನ್ಸಿ ಆಫ್ ಜೀನ್ ವಿಲ್ ಆಟೋಮೆಟಿಕಲಿ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ, ವೆರಿ ಹೈ ಆಗ್ತಾ ಹೋಗುತ್ತೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಮ್ಗೆ ಬೇಸ್ಡ್ ಆನ್ ದಿ ಪ್ರೊಡಕ್ಷನ್ ಆಫ್ ಸ್ಟಾರ್ಚ್ ವಿತ್ ರೆಸ್ಪೆಕ್ಟ್ ಟು ದಿ ಪಿ ಪ್ಲಾಂಟ್ ಅಲ್ಲಿ ಮಾತ್ರ. ಓಕೆನಾ, ಅಂಡ್ ಇಲ್ಲಿ ಒಂದು ಮೆಕ್ಯಾನಿಸಮ್ ನಾವು ಸ್ಟಡಿ ಮಾಡ್ತಾ ಇದೀವಿ, ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಇನ್ಕಂಪ್ಲೀಟ್ ಪಾರ್ಷಿಯಲ್ ಎಕ್ಸ್ಪ್ರೆಷನ್ ಆಗ್ತಾ ಇದೆ ಅನ್ನೋದು ಇಂಡಿಕೇಶನ್ ಅಷ್ಟೇ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಇಲ್ಲಿ ಎಫೆಕ್ಟಿವ್ ಟೈಪ್ ಆಫ್ ಸ್ಟಾರ್ಚ್ ಸಿಂಥಸಿಸ್ ವಿತ್ ರೆಸ್ಪೆಕ್ಟ್ ಟು ದಿ ಕ್ಯಾಪಿಟಲ್ ಬಿ and again the lesser kind of starch production with respect to the small b ಇದೆ. and ಇಲ್ಲಿ effective starch ಅಂತ ಬಂದಾಗ there is a size will be larger. ಓಕೆನಾ, and smaller side ಅಥವಾ with respect to the smaller size seeds ತಗೊಂಡಿದ್ದೀನಿ ಸ್ಮಾಲ್ ಬಿ ಇಂಡಿಕೇಶನ್. and ಇಲ್ಲಿ ಎರಡು ಬಂದಿದೆ, so that is indicate for the intermediate category of phenotype. ಬಂದಿರ್ತಕ್ಕಂಥ ಆಫ್ಸ್ಪ್ರಿಂಗ್ ಯಾವ್ದು ನಮ್ಗೆ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಎಕ್ಸ್ಪ್ರೆಸ್ ಆಗಲಿಲ್ಲ, ಕಂಪ್ಲೀಟ್ ಆಗಿ ಲೆಸ್ ಕೈಂಡ್ ಆಫ್ ರಿಸೆಸಿವ್ ಜೀನ್ ಕೂಡ ಎಕ್ಸ್ಪ್ರೆಸ್ ಆಗಿಲ್ಲ. ಬಟ್ ವಿ ಕ್ಯಾನ್ ಗೆಟ್ ಎ ಸಮ್ ಕೈಂಡ್. ಏನ್ ಬಂದಿದೆ ಅಂತಂದ್ರೆ ನಮ್ಗೆ ಎಕ್ಸ್ಪ್ರೆಷನ್ ಆಗಿರ್ತಕ್ಕಂಥ ಲಾ ಅಂಡ್ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಏನಿದೆ ಅಂದ್ರೆ ಇನ್ಕಂಪ್ಲೀಟ್ಲಿ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್. ಅಲ್ಲಿ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಆಗ್ತಾ ಇಲ್ಲ ಕ್ಯಾರೆಕ್ಟರ್ಸ್. ಸೊ ಇಟ್ ಕ್ಯಾನ್ ಶೋಸ್ ದಿ ಇಂಟರ್ಮೀಡಿಯೇಟ್ ಫಿನೋಟೈಪ್. ಸೊ ಇಂಟರ್ಮೀಡಿಯೇಟ್ ಫಿನೋಟೈಪ್ ಇನ್ ದಿ ಸೆನ್ಸ್ ಫಾರ್ಮೇಶನ್ ಏನಾಗಿದೆ ನಮ್ಗೆ seed will be developed ಅನ್ನೋದು ಇಂಡಿಕೇಶನ್ ಅಷ್ಟೇ. ಓಕೆನಾ, ಸೊ ದಿಸ್ ಇಸ್ ದಿ ಮೆಕ್ಯಾನಿಸಮ್ ಆಫ್ ಪ್ಲಿಯೋಟ್ರೋಫಿಸಮ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದಿ some kind of modifications of gene leads to the phenotypic expressions will be multiple. ಅರ್ಥ ಆಯ್ತಾ? ಸಿಂಗಲ್ ಜೀನ್ ಎಫೆಕ್ಟಿಂಗ್ ಆಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನ್ ಮೆಂಡಾಲಿಯನ್ ಇನ್ಹೆರಿಟೆನ್ಸ್ ದಿ ಪ್ಯಾಟರ್ನ್. ಓಕೆನಾ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ನಾನ್ ಮೆಂಡಾಲಿಯನ್ ಇನ್ಹೆರಿಟೆನ್ಸ್ ಆಫ್ laws. ಫಸ್ಟ್ ಒಂದು ನಾವು ಸ್ಟಡಿ ಮಾಡ್ದಂಗೆ law of incomplete dominance and based on the multiple allelism and the pattern of codominance, and with respect to the based on the polygenic inheritance, and the next one will be a pleiotrophism. Okay na, and we'll coming to the next important concept, that is a part number 4 according to the principle of inheritance and variations chapter, that is nothing but a chromosomal theory of inheritance. So it is very important concept because of how there is a pattern of inheritance will be observed in a chromosome. ನಮಗೆ ಕೊಟ್ಟಿರ್ತಕ್ಕಂಥ ಕ್ರೋಮೋಸೋಮ್ಸ್ ಇಂದ how there is a transport of character ಇಲ್ಲಿ ಕೊಟ್ಟಿದ್ದಾರೆ ಡಯಾಗ್ರಾಮ್ ಅಲ್ಲಿ. ಸೊ these are the chromosome. ಇಲ್ಲಿ ನೋಡ್ತಾ ಇದ್ದೀನಿ ನಾನು many number of chromosome na mention ಮಾಡಿದೀವಿ. So these chromosome they have involved in the pattern formation based on the carrying capacity, ಅಂದ್ರೆ meaning inheritance ಆಗ್ತಾ ಇದೆ ಅನ್ನೋದರ್ಥ. So how there is a process will be conducted. ಈ ಕ್ರೋಮೋಸೋಮ್ಸ್ ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ರಿಕ್ವೈರ್ಮೆಂಟ್ ಇದೆ ಅಂದ್ರೆ how there is a production ನಮಗೆ ಕ್ವಶನ್ ಆಗುತ್ತೆ, ಯಾವ ತರ ಕ್ಯಾರಿ ಆಗ್ಬೋದು, ಕ್ರೋಮೋಸೋಮ್ಸ್ ಇಂದ ಇರ್ತಕ್ಕಂಥ ಪ್ಯಾಟರ್ನ್ ಏನು, how there is a mode of transmission ಏನು,
ಇನ್ಹೆರಿಟೆನ್ಸ್ ಎಕ್ಸ್ಪ್ರೆಷನ್ ಡಿಫ್ರೆನ್ಶಿಯೇಟ್ ಆಗ್ತಾ ಇದೆ ಅಂದ್ರೆ ಮೀನಿಂಗ್ ಏನು? ಸೊ ಅದೆಲ್ಲದನ್ನು ವಿ ಆರ್ ಸ್ಟಡಿ ಇನ್ ದಿ ಕಾನ್ಸೆಪ್ಟ್ ಆಫ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಓಕೆನಾ? ವೆಲ್, ಕಮಿಂಗ್ ಟು ದಿ ಫಸ್ಟ್ ಇಂಪಾರ್ಟೆಂಟ್, ಬಿಫೋರ್ ಗೋಯಿಂಗ್ ಟು ದಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಜಸ್ಟ್ ನಾವು ಕ್ರೋಮೋಸೋಮ್ಸ್ ಬಗ್ಗೆ ಸ್ಟಡಿ ಮಾಡಬೇಕು ಅಂತಂದ್ರೆ ಬಿಫೋರ್ ದಟ್ ದ ಮೆಂಡಾಲಿಯನ್ ವರ್ಕ್ ಬಗ್ಗೆ ಹೇಳ್ಬೇಕಾಗುತ್ತೆ. ಸೊ ಮೆಂಡಲ್ ಕಂಡಕ್ಟೆಡ್ ದೇರ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಗಾರ್ಡನ್ ಪೀ ಪ್ಲಾಂಟ್ ಅಲ್ಲಿ. ಇಟ್ ಇಸ್ ಅ ನಿಯರ್ಲಿ 7 years ಆಫ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಇದು. ಬಟ್ ಇನ್ ದಟ್ ಟೈಮ್ ಪೀರಿಯಡ್ ಆ ಮೆಂಡಲ್ ಕಂಡಕ್ಟ್ ಮಾಡಿರ್ತಕ್ಕಂಥ ಕಂಪ್ಲೀಟ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಏನಾಗಲಿಲ್ಲ. ದೇ ಕ್ಯಾನಾಟ್ ಎಕ್ಸ್ಪೆಕ್ಟ್ ಇಟ್. ಜಸ್ಟ್ ಅಲ್ಲಿರ್ತಕ್ಕಂಥ ಸೈಂಟಿಸ್ಟ್ ಇರ್ಬೋದು, ಡ್ಯೂರಿಂಗ್ ದಟ್ ಪೀರಿಯಡ್ ಇರ್ಬೋದು, ಅಲ್ಲಿರ್ತಕ್ಕಂಥ ಮೆಥಡ್ಸ್ ಇರ್ಬೋದು, ಅಂಡ್ ಮೆಂಡಲ್ಸ್ ಕಂಡಕ್ಟ್ ಮಾಡಿರ್ತಕ್ಕಂಥ ರಿಸಲ್ಟ್ಸ್ ಇರ್ಬೋದು. ಸೊ ಅದು ಯಾವುದನ್ನು ಎಕ್ಸೆಪ್ಟ್ ಮಾಡಲ್ಲ. ವೈ ದೇರ್ ಇಸ್ ಎ ಅನ್ರಿಕಗ್ನೈಸೇಷನ್ ಆಫ್ ಮೆಂಡಲ್ಸ್ ಲಾ ಆರ್ ದಿ ವರ್ಕ್, ಕಂಪ್ಲೀಟ್ ಮೆಂಡಲ್ ಕಂಡಕ್ಟ್ ಮಾಡಿರ್ತಕ್ಕಂಥ ವರ್ಕ್ ನ ಯಾಕೆ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್ ಅಲ್ಲಿ ರಿಕಗ್ನೈಸ್ ಮಾಡಿಲ್ಲ ಅಂತಂದ್ರೆ ವಾಟ್ ಆರ್ ದ ಮೇಜರ್ ರೀಸನ್ಸ್ ಏನಿರ್ಬೋದು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಥಿಂಕ್ ಮಾಡಬೇಕು. ಸೊ ಇಲ್ಲಿ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದ ಮೆಂಡಲ್ ಅಂತಕ್ಕಂಥ ಸೈಂಟಿಸ್ಟ್ ದ ಬೇಸಿಕಲಿ ಫ್ರಮ್ ದಿ ಮ್ಯಾಥಮೆಟಿಷಿಯನ್. ಇದು ಇಂಪಾರ್ಟೆಂಟ್ ವರ್ಡ್. ಮೆಂಡಲ್ ಅನ್ನೋರು ಬಯಾಲಜಿಸ್ಟ್ ಅಲ್ಲ, ಅಂಡ್ ಬೇಸಿಕಲಿ ರಿಲೇಟೆಡ್ ಟು ದಿ ಮ್ಯಾಥ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಈಸ್ ಎ ಮ್ಯಾಥಮೆಟಿಷಿಯನ್, ಕಂಪ್ಲೀಟ್ ಆಗಿ ಮ್ಯಾಥಮೆಟಿಷಿಯನ್ ಅಂತ ಕರಿತೀವಿ. ಸೊ ಅದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ದೇರ್ ವರ್ಕ್. ಈ ಮೆಂಡಲ್ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ರಿಲೇಟೆಡ್ ಟು ದಿ ಬಯಾಲಜಿ. ಓಕೆನಾ? ಈ ಬಯಾಲಜಿ ಫೀಲ್ಡ್ ಅನ್ನ ಹೌ ದೇರ್ ಇಸ್ ಎ ಎಕ್ಸ್ಪ್ಲೈನ್ ಅಬೌಟ್ ದಿ ಮೆಂಡಲ್ ಯಾವ ತರ ಎಕ್ಸ್ಪ್ಲೈನ್ ಮಾಡಿರ್ಬೋದು, ಅವ್ರಿಗೆ ಏನ್ ಇನ್ಫಾರ್ಮೇಶನ್ ಗೊತ್ತಿದೆ ವಿತ್ ರಿಗಾರ್ಡಿಂಗ್ ದಿ ಎ ಪ್ಯಾಟರ್ನ್ ಆಫ್ ಬಯಾಲಜಿ ಅಂತ ಬಂದಾಗ, ಸೊ ಅದೊಂದು ಮೇಜರ್ ರೀಸನ್ ಇರ್ಬೋದು. ಸೊ ಬೇಸ್ಡ್ ಆನ್ ದಟ್ ಅನ್ರಿಕಗ್ನೈಸೇಷನ್ ಅಂತ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್ ಏನಪ್ಪಾ ಅಂದ್ರೆ, ರೀಸನ್ ನಂಬರ್ 1, ದ ಕಮ್ಯುನಿಕೇಶನ್ ವಾಸ್ ನಾಟ್ ಈಸಿ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್. ಇವರು ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್ ಏನಿದೆ 56 ಇಂದ 1856 ಅಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್. ಸೊ ಆ ಟೈಮ್ ಡ್ಯೂರೇಷನ್ ಅಲ್ಲಿ ದ ಕಮ್ಯುನಿಕೇಶನ್ ವಾಸ್ ನಾಟ್ ಈಸಿ ಟು ಎಕ್ಸ್ಪ್ಲೇನ್ ಅಬೌಟ್ ದಿ ಲಾಸ್ ಆಫ್ ಮೆಂಡಾಲಿಯನ್ ಪ್ರಿನ್ಸಿಪಲ್. ಆ ಮೆಂಡಲ್ಸ್ ಗೆ ಡಿಫಿಕಲ್ಟಿ ಟು ಲೈಕ್ ಶೋ ದಿ ರಿಸಲ್ಟ್, ಅವ್ರು ಕೊಟ್ಟಿರ್ತಕ್ಕಂಥ ರಿಸಲ್ಟ್ ನ ಎಕ್ಸ್ಪ್ಲೇನ್ ಮಾಡಬೇಕು, ಕಮ್ಯುನಿಕೇಶನ್ ಮಾಡಬೇಕು ಅನ್ನೋದು ಇಟ್ ಇಸ್ ನಾಟ್ ಎ ಈಸಿ ಜಾಬ್ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್. ಇದು ಒನ್ ಇಂಪಾರ್ಟೆಂಟ್ ಅನ್ರಿಕಗ್ನೈಸೇಷನ್ ಗೆ ರೀಸನ್. ಅಂಡ್ ವೆಲ್, ಕಮಿಂಗ್ ಟು ದಿ ರೀಸನ್ ನಂಬರ್ 2, basically the Mendel used some kind of mathematical approaches, and it was a very new along with a unacceptable. ಈ ಮೆಂಡಲ್ ಗಾರ್ಡನ್ ಪೀ ಪ್ಲಾಂಟ್ ನ ಯೂಸ್ ಮಾಡಿಕೊಂಡು ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ನ ಸ್ಟಡಿ ಮಾಡಬೇಕಾದ್ರೆ ದೇ ಕ್ಯಾನ್ ಯೂಸ್ ದಿ ಸಮ್ ಕೈಂಡ್ ಆಫ್ ಮ್ಯಾಥಮೆಟಿಕಲ್ ಅಪ್ರೋಚಸ್. ಅವರಿಗೆ ಗೊತ್ತಿರ್ತಕ್ಕಂಥ ರಿಲೇಟೆಡ್ ಟು ದಿ ಬಯಾಲಜಿಗೆ ಈ ಫೀಲ್ಡ್ ಅಲ್ಲಿ ಅಪ್ಲೈ ಆಗ್ತಕ್ಕಂಥ ಕೆಲವೊಂದು ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ ನ ವಿತ್ ರೆಸ್ಪೆಕ್ಟ್ ಟು ದಿ ಅಪ್ರೋಚ್ ಮಾಡ್ತಾರೆ. ಅಂಡ್ ವಾಸ್ ಎ ವೆರಿ ನ್ಯೂ ಕಾನ್ಸೆಪ್ಟ್, ಅಗೇನ್ ಅನ್ಅಕ್ಸೆಪ್ಟಬಲ್ ಕಾನ್ಸೆಪ್ಟ್. ಅವ್ರು ಮಾಡಿರ್ತಕ್ಕಂಥ ಪ್ಯಾಟರ್ನ್ಸ್, ಅವ್ರು ಯೂಸ್ ಮಾಡಿರ್ತಕ್ಕಂಥ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಅನ್ಪ್ರಿಡಿಕ್ಟೇಬಲ್ ಅಂತ ಕರಿತೀವಿ, ಬಿಕಾಸ್ ಆಫ್ ಅನ್ಅಕ್ಸೆಪ್ಟಬಲ್ ನೇಚರ್. ಯಾರು ಅದನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥ ಟೈಮ್ ಡ್ಯೂರೇಷನ್ ಆ ಟೈಮ್ ಇದ್ದಿಲ್ಲ. ಸೊ ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಮೇಜರ್ ರೀಸನ್ ಫಾರ್ ದಿ ಬಿಕಾಸ್ ಆಫ್ ದ ಮೆಂಡಲ್ ವಿಲ್ ನಾಟ್ ಪಬ್ಲಿಷ್ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್. ಇದು ಅನದರ್ ಇಂಪಾರ್ಟೆಂಟ್ ರೀಸನ್. ಅಂಡ್ ವೆಲ್, ಕಮಿಂಗ್ ಟು ದಿ ರೀಸನ್ ನಂಬರ್ 3 ತಗೊಂಡಾಗ ದ ಕಾನ್ಸೆಪ್ಟ್ ಆಫ್ ಜೀನ್ಸ್. ಕಾಮನ್ ಆಗಿ ನಾವೇನಂತ ಕರಿತೀವಿ, ಫ್ಯಾಕ್ಟರ್ಸ್ ಅಂತ ಕರಿತೀವಿ ಪ್ರೆಸೆಂಟ್ ಆಗಿ. ಆಸ್ ದೇರ್ ಇಸ್ ಎ ಸ್ಟೇಬಲ್ ವಿತ್ ರೆಸ್ಪೆಕ್ಟ್ ಟು ದಿ ಸಮ್ ಕೈಂಡ್ ಆಫ್ ಡಿಸ್ಕ್ರೀಟ್ ಯೂನಿಟ್ಸ್ ಅಂಡ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದಿ ಕಂಟಿನ್ಯೂಸ್ ವೇರಿಯೇಷನ್. ಇವರು ಮೆಂಡಲ್ ಯೂಸ್ ಮಾಡಿರ್ತಕ್ಕಂಥ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಜೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ಫ್ಯಾಕ್ಟರ್ ಅಂತ ಒಂದು ಏನ್ ನೇಮ್ ಕೊಡ್ತಾರೆ. ಅಂಡ್ ದಟ್ ಜೀನ್ಸ್ ಆರ್ ವೆರಿ ಸ್ಟೇಬಲ್ ಅಲಾಂಗ್ ವಿತ್ ಎ ಡಿಸ್ಕ್ರೀಟ್ ಯೂನಿಟ್ಸ್. ಅಂಡ್ ದ ಮೆಂಡಲ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದಿ ಕಂಟಿನ್ಯೂಸ್ ವೇರಿಯೇಷನ್. ಅವ್ರು ಪ್ರತಿ ಸಾರಿನೂ ಎಕ್ಸ್ಪ್ಲೈನ್ ಲೈಕ್ ಫಾರ್ಮೇಶನ್ ಆಗಿರ್ತಕ್ಕಂಥ ಫಿನೋಟೈಪ್ ಅಲ್ಲಿ ಬರ್ತಕ್ಕಂಥ ವೇರಿಯೇಷನ್ಸ್ ಏನೇನಿದೆ, and that variations could not explain by the Mendel during that time period. ಅಲ್ಲಿ ಆಗ್ತಕ್ಕಂಥ ರಿಪೀಟೆಡ್ ವೇರಿಯೇಷನ್ಸ್ ಗೆ
ಆ ಜೀನ್ಸ್ ಅಲ್ಲಿ ಇರ್ತಕ್ಕಂಥ ಸ್ಟೇಬಿಲಿಟಿಗೂ ವಿತ್ ರೆಸ್ಪೆಕ್ಟ್ ಟು ದಿ ಯೂನಿಟ್ಸ್ಗೆ ಹೌ ದೇರ್ ಇಸ್ ಎ ಕಂಟಿನ್ಯೂಸ್ ವೇರಿಯೇಷನ್ಸ್ ವಿಲ್ ಬಿ ಎಕ್ಸಿಬಿಟ್, ಯಾವ ತರ ಎಕ್ಸಿಬಿಟ್ ಆಗ್ತಾ ಇದೆ, ಯಾವ ಮೋಡ್ ಆಫ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋದು ಇಟ್ ಇಸ್ ಎ ವೆರಿ ವೆರಿ important point. But the Mendel will not explaining about the a pattern of basically continuous variations with respect to the Mendel's law. So, another important kind of the laws of Mendelian principles they will not accept during the time period of like era of Mendelism. Okay, na? So this is the third important point. And we'll coming to the fourth point, and he could not give a some kind of physical proof for their existence of a factor. So basically Mendel conduct ಮಾಡಿರ್ತಕ್ಕಂಥ hybridization experiment ಅಲ್ಲಿ just they can give a statement ಅವ್ರು ಕೊಟ್ಟಿರ್ತಕ್ಕಂಥ laws ಏನು some kind of factors they can helpful for the carrying of information. Just ಆ ಪ್ಯಾಟರ್ನ್ ಇಂದ ಏನಾಗ್ತಾ ಇದೆ ನಮಗೆ ಒಂದು ಇನ್ಫಾರ್ಮೇಶನ್ ಕ್ಯಾರಿ ಓವರ್ ಆಗ್ತಾ ಇದೆ ಅಂಡ್ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಷನ್ ವಿಲ್ ಬಿ ಕಂಡಕ್ಟೆಡ್ ಅಂಡ್ ದಟ್ ಫ್ಯಾಕ್ಟರ್ ಇಸ್ ಎ ಕ್ಯಾರಿಯರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಬಟ್ ಬಿಕಾಸ್ ಆಫ್ ಅಲ್ಲಿ ಕ್ಯಾರಿಯರ್ ಅಂತ ಯೂಸ್ ಮಾಡಿದಾಗ ಫ್ಯಾಕ್ಟರ್ ಅಥವಾ ಜೀನ್ ಬಗ್ಗೆ ದ ಎಕ್ಸಿಸ್ಟೆನ್ಸ್ ಆಫ್ ಜೀನ್ ಹೌ ದೇರ್ ಇಸ್ ಎ ಟ್ರಾನ್ಸ್ಮಿಟ್ ಅನ್ನೋದಕ್ಕೆ ದ ಫಿಸಿಕಲ್ ಪ್ರೂಫ್ ಕಂಪ್ಲೀಟ್ ಆಗಿ ಮೆಂಡಲ್ ಏನಿಲ್ಲ, they will not explain about the physical proof regarding the existence of gene ಅಥವಾ ಫ್ಯಾಕ್ಟರ್ಸ್ ನ ಎಕ್ಸಿಸ್ಟೆನ್ಸ್ ಆಗೋದಕ್ಕೆ ಫಿಸಿಕಲ್ ಪ್ರೂಫ್ ಕೂಡ ಶೋ ಮಾಡಕ್ ಆಗಿಲ್ಲ. ಸೊ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್ ಅಲ್ಲಿ, ಸೊ ದಟ್ಸ್ ವೈ ಬೇಸ್ಡ್ ಆನ್ ದಿ ದಿಸ್ ಮೇಜರ್ ಇಂಪಾರ್ಟೆಂಟ್ ರೀಸನ್ the Mendelian work will be unrecognized during that time period. ಸೊ ಇದನ್ನ ನೋಡಿ ಮೆಂಡಲ್ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ಮೈ ಟೈಮ್ ವಿಲ್ ಅಗೆಟ್ ಕಮ್ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ಟೈಮ್ ಡ್ಯೂರಿಯೇಷನ್. ಜಸ್ಟ್ ಅವ್ರು ಯೂಸ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್, ಮ್ಯಾಥಮೆಟಿಕಲ್ ಅಪ್ರೋಚಸ್, ಬಟ್ ಅಲ್ಲಿ ಕಮ್ಯುನಿಕೇಬಲಿಟಿ ಇರ್ಬೋದು, ಅಲ್ಲಿಂದ ಅಪ್ರೋಚಬಲ್ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಇರ್ಬೋದು and description regarding the genes irbodu will not explain. So that these kind of few reasons the Mendel work will be unrecognized. Okay na? And but Mendel work will be rediscovered by the different scientists. Mendel conduct ಮಾಡಿರ್ತಕ್ಕಂಥ hybridization experiment ನ some kind of scientist ಏನ್ ಮಾಡ್ತಾರೆ ಅಂದ್ರೆ rediscovery ಮಾಡ್ತಾರೆ. So that rediscovered kind of Mendelian principle ಆ ರೀಡಿಸ್ಕವರಿ ಮಾಡಿ ದೇ ಕ್ಯಾನ್ ಬಿ ಕಂಪ್ಲೀಟ್ಲಿ ಏನ್ ಮಾಡಿದ್ರು ಅವರು ಅಗೇನ್ ದ ಮೆಂಡಾಲಿಯನ್ ಪ್ರಿನ್ಸಿಪಲ್ ವಿಲ್ ಬಿ ಬೇಸ್ಡ್ ಆನ್ ದಿ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್ಸ್ ಫರ್ದರ್ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ದಿ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅನ್ನೋದನ್ನ ಅಗೇನ್ ಎಕ್ಸಿಬಿಟ್ ಮಾಡ್ತಾರೆ. ಇನ್ ದಿ ಇಯರ್ ಆಫ್ 90s ಅಲ್ಲಿ ಲೈಕ್ 3 ಡಿಫರೆಂಟ್ ಸೈಂಟಿಸ್ಟ್ ಬರ್ತಾರೆ. ಆ 3 ಡಿಫರೆಂಟ್ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ, ಫಸ್ಟ್ ಬರ್ತಕ್ಕಂಥ ಸೈಂಟಿಸ್ಟ್ ನಮಗೆ ಇಲ್ಲಿ ನೋಡ್ಬೋದು ನಾವು, ಲೈಕ್ ಹುಗೋ ಡಿವಿರೀಸ್ ಅಂತ ಕರಿತೀವಿ ಅಂಡ್ ಫಸ್ಟ್ ಒನ್, ಅಂಡ್ ಕಾಲ್ ಕರೆನ್ಸ್ ಅಂತಕ್ಕಂಥ ಸೈಂಟಿಸ್ಟ್. ಸೊ ದಿಸ್ ಕಾಲ್ ಕರೆನ್ಸ್ ಅನ್ನೋ ಸೈಂಟಿಸ್ಟ್ ಕೂಡ ಸೇಮ್ ರೀಡಿಸ್ಕವರಿ ಮಾಡ್ತಾರೆ ಮೆಂಡಾಲಿಯನ್ಸ್. ಅಂಡ್ ವಾನ್ ಚೀಮಾರ್ಕ್ ಅಂತಕ್ಕಂಥ ಸೈಂಟಿಸ್ಟ್ ಕೂಡ ದೇ ಕ್ಯಾನ್ ರೀಡಿಸ್ಕವರ್ಡ್ ಬೈ ದಿ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್. 3 scientists will be discovered independently. ಕಂಪ್ಲೀಟ್ ಮೆಂಡಲ್ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ವರ್ಡ್ಸ್ ನ ಕಂಡಕ್ಟ್ ಮಾಡಿರ್ತಕ್ಕಂಥ ಡಿಫರೆಂಟ್ ಥಿಯರೀಸ್ ನ ಇಂಡಿಪೆಂಡೆಂಟ್ಲಿ ರೀಡಿಸ್ಕವರ್ ಮಾಡ್ತಾರೆ ಅಂಡ್ ದೇ ಕ್ಯಾನ್ ಗೆಟ್ ಎ ಸೇಮ್ ರಿಸಲ್ಟ್, ಅದೇ ಮೆಂಡಲ್ಸ್ ರಿಸಲ್ಟ್ಸ್ ಬರುತ್ತೆ. ಅಂಡ್ ಆಫ್ಟರ್ ದಟ್ ದ ಮೆಂಡಲ್ ವಿಲ್ ಬಿ ವಿ ಕ್ಯಾನ್ ಕಾಲ್, ಆ ಮೆಂಡಲ್ ಏನಂತ ಕೊಡ್ತಾರೆ ಅಂದ್ರೆ ಜಸ್ಟ್ ದ ಫಾದರ್ ಆಫ್ ಜೆನೆಟಿಕ್ಸ್. ನಾವ್ ಏನೋ ಒಂದು ಸ್ಟಡಿ ಮಾಡ್ತಾ ಇದ್ರೆ ಒಂದು ಇನ್ ದಿ ಫೀಲ್ಡ್ ಆಫ್ ಜೆನೆಟಿಕ್ಸ್ ಅಂತ ಬಂದಾಗ ಓ ಇಸ್ ಅ ಫಾದರ್ ಆಫ್ ಮೆಂಡಾಲಿಯನ್ ಪ್ರಿನ್ಸಿಪಲ್ ಆರ್ ದಿ ಜೆನೆಟಿಕ್ಸ್ ಅಂತ ಬಂದ್ರೆ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ, ಸೊ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಗ್ರೆಗೋರ್ ಜಾನ್ ಮೆಂಡಲ್ ಅಂತ ಕರಿತೀವಿ ಬಿಕಾಸ್ ಆಫ್ ದ ರೀಡಿಸ್ಕವರಿ ಆಫ್ ದ ಥಿಯರೀಸ್ ಆಫ್ ಮೆಂಡಾಲಿಯನ್ ಪ್ರಿನ್ಸಿಪಲ್. ಅಂಡ್ ದೀಸ್ ಥಿಯರೀಸ್ ವಿಲ್ ಬಿ ವೈಡ್ಲಿ ಅಕ್ಸೆಪ್ಟೆಡ್ and they will be communicable in nature and widely published in the different kinds of publications, so that the Mendel we can call it as a father of genetics ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಫೈನಲ್ ಆಗಿ ಕನ್ಕ್ಲೂಡ್ ಮಾಡಿದ್ರು. ಸೊ ದಿಸ್ ಇಸ್ ದ ಬೇಸಿಕ್ the reasons for the unrecognition and the rediscovery of a Mendelian principles. Okay na? And we'll coming to the actual concept of theory of inheritance with respect to the chromosomal. ನಮಗೆ ಕೊಟ್ಟಿರ್ತಕ್ಕಂಥ ಕ್ರೋಮೋಸೋಮ್ಸ್ ಅಲ್ಲಿ ಯಾವುದೇ ಒಂದು ಕ್ರೋಮೋಸೋಮ್ಸ್ ಇದೆ ಅಂದ್ರೆ ಹೌ ದೇ ವಿಲ್ ಬಿ ಅಂಡರ್ಗೋ ದಿ ಮೆಕಾನಿಸಮ್ ಆಫ್ ಇನ್ಹೆರಿಟೆನ್ಸ್.
ಯಾವ ತರ ಪ್ಯಾಟರ್ನ್ ಚೇಂಜಸ್ ಆಗುತ್ತೆ ಕ್ರೋಮೋಸೋಮ್ಸ್ ಅಲ್ಲಿ. ವಾಟ್ ಇಸ್ ದಿ ಮೇಜರ್ ಪಾಯಿಂಟ್ ಫಾರ್ ದೇರ್ ಕ್ಯಾರಿಂಗ್ ಓವರ್? ಅಲ್ಲಿ ಕ್ಯಾರಿ ಆಗ್ತಾ ಇದೆ ಅಂದ್ರೆ ಇನ್ಫಾರ್ಮೇಶನ್ ಯಾವ ಪಾಯಿಂಟ್ ಇಂದ ಕ್ಯಾರಿ ಆಗ್ತಾ ಇದೆ, ಆ ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂಥ ಮಾಡಿಫಿಕೇಶನ್ಸ್ ಏನೇನು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಹಿಯರ್ ದ ಫಸ್ಟ್, ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ನಾವೀಗ ಸ್ಟಡಿ ಮಾಡ್ತಕ್ಕಂಥ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನೋದು ದೇ ಕ್ಯಾನ್ ಪ್ರೊಡ್ಯೂಸ್ ಲೈಕ್ ಕಂಪ್ಲೀಟ್ ಆಗಿ ಪ್ರಪೋಸ್ ಮಾಡಿರ್ತಕ್ಕಂಥವ್ರು ವಾಲ್ಟರ್ ಸುಠಾನ್ ಅಂತಕ್ಕಂಥ ಸೈಂಟಿಸ್ಟ್, with respect to the like Theodore Boveri ಅಂತಕ್ಕಂಥ ಸೈಂಟಿಸ್ಟ್. In the year of 1902 they can be proposed by the theory of chromosomal pattern of inheritance. ಜಸ್ಟ್ ಇವರಿಬ್ರು ಏನ್ ಕೊಡ್ತಾರಪ್ಪ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ದೇ ಸೆಡ್ ದಟ್ ಏನ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ like pairing along with a separation of pair of chromosomes lead to the segregation of a pair of factors they can carry it ಅಂತ ಇದೆ ವರ್ಡ್. ಸೊ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇಲ್ಲಿ ಪೇರಿಂಗ್ ಏನಿದೆ ಕ್ರೋಮೋಸೋಮಲ್ ಪೇರ್ಡ್ ಅಂತ ಕರಿತೀವಿ. ದ ಪೇರಿಂಗ್ ನೇಚರ್ ವಿತ್ ರೆಸ್ಪೆಕ್ಟ್ ಟು ದಿ ಸೆಪರೇಷನ್ ಆಫ್ ಎ ಪೇರ್ ಆಫ್ ಕ್ರೋಮೋಸೋಮ್. ಇಲ್ಲೊಂದು ಕ್ರೋಮೋಸೋಮ್ ಕೊಟ್ಟಿದ್ದೀವಿ ನೋಡ್ಬೋದು ನಾವು, ಪೇರ್ಡ್ ನೇಚರ್ ಇದೆ ಕ್ರೋಮೋಸೋಮ್ಸ್, ಓಕೆನಾ. And that paired nature of chromosomes leads to the segregation of pair of factor. ಕಂಪ್ಲೀಟ್ ಆಗಿ ಏನಾಗುತ್ತೆ, ಅದು ಸೆಗ್ರಿಗೇಟ್ ಆಗುತ್ತೆ ಅಂದ್ರೆ ಮೀನಿಂಗ್ ಸಪರೇಟ್ ಆಗ್ತಾ ಇದೆ. ಡ್ಯೂರಿಂಗ್ ದಟ್ ಸಪರೇಷನ್ ಆಫ್ ಪೇರ್ ಆಫ್ ಫ್ಯಾಕ್ಟರ್ ಆರ್ ದಿ ಕ್ರೋಮೋಸೋಮ್, ಯಾವಾಗ ಅದು ಸಪರೇಟ್ ಆಗ್ತಾ ಇದೆ ಇನ್ ದಟ್ ಟೈಮ್ ಪೀರಿಯಡ್ ಸಮ್ ಕೈಂಡ್ ಆಫ್ ಜೀನ್ ದೇ ಕ್ಯಾನ್ ಕ್ಯಾರಿಡ್ ಔಟ್ ಫಾರ್ ದಿ ಇನ್ಹೆರಿಟೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕ್ರೋಮೋಸೋಮ್ಸ್ ಇದೆ, ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಸಮ್ ಫ್ಯಾಕ್ಟರ್ ಇನ್ ದಿ ಸೆನ್ಸ್ ನಾವು ಜೀನ್ ಅಂತ ಕೊಟ್ಟಿದ್ದೀನಿ ವರ್ಡ್, ಓಕೆನಾ. ಆ ಜೀನ್ ಏನಿದೆ, ಜೀನ್ ಕ್ಯಾನ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಿ ಇನ್ಹೆರಿಟೆನ್ಸ್. ಇಲ್ಲಿರ್ತಕ್ಕಂಥ ಒಂದು ಪ್ರೋಸೆಸ್ ಆಫ್ ಇನ್ಹೆರಿಟೆನ್ಸ್ ನ ಕಂಡಕ್ಟ್ ಮಾಡ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ಇಲ್ಲಿ, ಜೀನ್ ಆರ್ ಫ್ಯಾಕ್ಟರ್ ಅನ್ನೋ ಇಂಪಾರ್ಟೆಂಟ್, ಓಕೆನಾ. ಅಂಡ್ ಬೇಸಿಕಲಿ the Sultan united the chromosomal segregation with respect to the principle of Mendelian, and we can call it as a chromosomal theory of inheritance. So separation of chromosomes ಏನಿದೆ, based on the separation of chromosomes with respect to the segregation mechanism ಏನಿದೆ, this completely related to the according to the Mendelian principle. ಈ ಮೆಂಡಲ್ ಹೇಳಿರ್ತಕ್ಕಂಥ ಕ್ಯಾರೆಕ್ಟರ್ ಟ್ರಾನ್ಸ್ಮಿಷನ್ ಹೆಂಗ ಆಗ್ತಾ ಇರೋದು, ಒನ್ ಪ್ಯಾಟರ್ನ್ ಇಂದ ಅನದರ್ ಪ್ಯಾಟರ್ನ್ ಮೋಡ್ ಆಫ್ ಸೈಕಲ್ ಆರ್ ಒನ್ ಟು ಒನ್ ಜನರೇಷನ್ ಟು ಅನದರ್ ಜನರೇಷನ್ ಅಲ್ಲಿ ಯಾವ ತರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಬೇಸ್ಡ್ ಆನ್ ದಿ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಮೇಲೆ ಸೇಮ್ ದ ಮೆಕಾನಿಸಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ದಿ ಕ್ರೋಮೋಸೋಮಲ್ ಥಿಯರಿ. ಸೊ ದೇ ಕ್ಯಾನ್ ಗಿವನ್ ಎ ನೇಮ್, ಅದಕ್ಕೆ ನೇಮ್ ಏನಂತ ಕೊಟ್ರಪ್ಪ ಅಂತಂದ್ರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ದ ಇನ್ಹೆರಿಟೆನ್ಸ್ ವರ್ಡ್ ಈಸ್ ಬೇಸಿಕಲಿ ಕಮಿಂಗ್ ಫ್ರಮ್ ದಿ ಅಕಾರ್ಡಿಂಗ್ ಟು ದಿ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಮೆಂಡಲ್ ಕೊಂಡಿರ್ತಕ್ಕಂಥ ಲಾಸ್ ಏನಿದೆ, ಮೊನೋ ಹೈಬ್ರಿಡ್, ಡೈಹೈಬ್ರಿಡ್ ಅಲಾಂಗ್ ವಿತ್ ಟ್ರೈ ಹೈಬ್ರಿಡ್ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ಕ್ಯಾರಿಂಗ್. ಸೊ ಅದು ಎಕ್ಸಾಕ್ಟ್ಲಿ ಬೇಸ್ ಆಗಿಟ್ಕೊಂಡು ದ ಕ್ರೋಮೋಸೋಮಲ್ ಥಿಯರಿ ವಿಲ್ ಬಿ ಗಿವನ್ ಬೈ ದಿ ವಾಲ್ಟರ್ ಸುಟಾನ್ ವಿತ್ ರೆಸ್ಪೆಕ್ಟ್ ಟು ದಿ ಥಿಯೋಡರ್ ಒವೇರಿ, ಓಕೆನಾ. ಅಂಡ್ ವಾಟ್ ಈಸ್ ದಿ ನೇಚರ್ ಆಫ್ ಕ್ರೋಮೋಸೋಮಲ್ ಥಿಯರಿ, ಯಾವ ತರ ಥಿಯರಿ ಕಂಡಕ್ಟ್ ಆಗುತ್ತೆ, ಹೌ ದೇರ್ ಇಸ್ ಎ ಕ್ಯಾರಿಂಗ್ ಓವರ್ ಆಫ್ ಫ್ಯಾಕ್ಟರ್. ಆ ಫ್ಯಾಕ್ಟರ್ ಅಂತಕ್ಕಂಥದ್ದು ಅಥವಾ ಜೀನ್ ಅಂತ ನಾವಿಲ್ಲಿ ಸ್ಟಡಿ ಮಾಡಿದೀವಿ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ. ದ ಜೀನ್ ಆರ್ ಫ್ಯಾಕ್ಟರ್, ಒಂದು ಫ್ಯಾಕ್ಟರ್ ಅಥವಾ ಜೀನ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಕೊಟ್ಟಿದೆ ವರ್ಡ್, ಓಕೆನಾ. ಹೌ ದೇ ವಿಲ್ ಬಿ ರೆಸ್ಪಾನ್ಸ್, ಯಾವ ತರ ರೆಸ್ಪಾನ್ಸ್ ತೋರಿಸುತ್ತೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ನಾವು ನೋಡೋದಾದ್ರೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಕಾರ್ಡಿಂಗ್ ಟು ದಟ್ ಸಮ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ದೇ ವಿ ಕ್ಯಾನ್ ಫಾಲೋ. ಈ ಥಿಯರಿನ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ರಿಕ್ವೈರ್ಮೆಂಟ್ ಇದೆ. ನೀವು ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಕ್ರೋಮೋಸೋಮ್ಸ್ ಆರ್ ವೆಹಿಕಲ್ ಆಫ್ ಹೆರಿಡಿಟಿ. ನಾವು ಯಾವುದೇ ಒಂದು ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ, ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾ ಇದೆ, ಮೆನಿ ನಂಬರ್ ಆಫ್ ಫಿಸಿಕಲ್ ಅಪಿಯರೆನ್ಸ್, ಫಿನೋಟೈಪಿಕ್ ಎಕ್ಸ್ಪ್ರೆಷನ್ಸ್ ಚೇಂಜಸ್ ಇದೆ ಅಂತಂದಾಗ ವಿಚ್ ಇಸ್ ದಿ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್, ಅದು ಯಾವ ಪಾಯಿಂಟ್ ಇಂದ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಫಾಲೋ ಮಾಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಏನು, ಕ್ರೋಮೋಸೋಮ್. ಬಟ್ ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಜೀನ್ಸ್ ಆರ್ ದಿ ಫ್ಯಾಕ್ಟರ್ಸ್, ಇಂಪಾರ್ಟೆಂಟ್ ಆಗಿ ಜೀನ್ ಗೆ ನಾವು ಕರೆಯೋದು. ಬಟ್ ಇಲ್ಲಿ ಕ್ರೋಮೋಸೋಮ್ಸ್ ಆರ್ ದಿ ವೆಹಿಕಲ್ ಫಾರ್ ಹೆರಿಡಿಟಿ. ಒನ್ ಜನರೇಷನ್ ಇಂದ ಅನದರ್ ಜನರೇಷನ್ ಮೂವ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ದಿ ಕ್ರೋಮೋಸೋಮ್ ಇದೆ ಅಂತ ಅರ್ಥ. ವಿತೌಟ್ ಕ್ರೋಮೋಸೋಮ್ ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಹೆರಿಡಿಟಿ. ಸೊ ಈಗ ಕ್ರೋಮೋಸೋಮ್ಸ್ ಗೆ ನಾವು ಕಾಮನ್ ಆಗಿ ಏನಂತ ಕರಿತೀವಿ,
It is a hereditary molecules ಅಂತ ಕರಿತೀವಿ. ಇದು ಪಾಯಿಂಟ್ ನಂಬರ್ 1 ಅಕಾರ್ಡಿಂಗ್ ಟು ದಿ ಥಿಯರಿ ಆಫ್ ಕ್ರೋಮೋಸೋಮ್. And we'll coming to the second important point, like ನೀವು ಯಾವುದೇ ಒಂದು ಕ್ರೋಮೋಸೋಮ್ಸ್ ತಗೊಂಡ್ರೆ there is a two identical chromosomes form a homologous pair. ನಾವಿಲ್ಲಿ ಟೂ ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಏನಿದೆ ಅಲ್ಲ ಅದಕ್ಕೆ homologous pair ಅಂತ ಕರಿತೀವಿ ನಾವಿಲ್ಲಿ ವರ್ಡ್. Homologous pair of chromosomes ಅಂದ್ರೆ ಮೀನಿಂಗ್ ಐಡೆಂಟಿಕಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಪ್ರೆಸೆಂಟ್ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದಿ ಒನ್ ಕ್ರೋಮೋಸೋಮ್ ಅಂಡ್ ಇಲ್ಲಿ ಕೂಡ ಒನ್ ಕ್ರೋಮೋಸೋಮ್ ಕೊಟ್ಟಿದ್ವಿ. ಇದು ಒನ್ ಕ್ರೊಮ್ಯಾಟಿಡ್ ಅಲ್ಲಿ ಇರ್ತಕ್ಕಂಥ ಸೆಂಟ್ರೋಮಿಯರ್. ಸೊ ಇವೆರಡು ಪೇರ್ ಆಫ್ ಕ್ರೋಮೋಸೋಮ್ಸ್ ಏನಂತ ಕೊಟ್ಟಿದ್ದೀನಿ ನಾನು, ಇದು ವರ್ಡ್ ಹೋಮಾಲಗಸ್ ಪೇರ್ ಅಂತ ಕೊಟ್ಟಿದ್ದೀನಿ. ಹೋಮಾಲಗಿ ಅಂದ್ರೆ ಮೀನಿಂಗ್ ಎಕ್ಸಾಕ್ಟ್ಲಿ ಏನಿದೆ ಅಂತ ಅರ್ಥ, ಸೇಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಜಸ್ಟ್ ನಮಗೆ ಬಂದಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿರುತ್ತೆ ಎಂಡ್ ರಿಸಲ್ಟ್ ಅಲ್ಲಿ, ಫಾರ್ಮೇಶನ್ ಆಫ್ ಫಿನೋಟೈಪ್ ಅಂತ ಏನ್ ಕರಿತೀವಿ. ಸೊ ದಿಸ್ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಏನಿದಾವಲ್ಲ ಎಕ್ಸಾಕ್ಟ್ ಏನಿರುತ್ತೆ ಈ ಎರಡು ಕ್ರೋಮೋಸೋಮ್ಸ್ ಅಲ್ಲಿ ಸಿಮಿಲಾರಿಟಿ ವಿಲ್ ಬಿ ಪ್ರೆಸೆಂಟ್. ಓಕೆನಾ? ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನಾವು ಪ್ಯಾಟರ್ನಲ್ ಮ್ಯಾಟರ್ನಲ್ ಅಂತ ಕೊಟ್ಟಿದ್ದಾರೆ. ಬೇಸ್ಡ್ ಆನ್ ದಿ ಮೋಡ್ ಆಫ್ ಪೇರ್ ಆಫ್ ಹೋಮಾಲಗಸ್ ಕ್ರೋಮೋಸೋಮ್ಸ್ ಎಕ್ಸಾಕ್ಟ್ಲಿ ಸೇಮ್ ನಂಬರ್. ಅಂಡ್ ಇಲ್ಲಿ ಕೂಡ ನೋಡಬಹುದು ದ ಹೋಮಾಲಗಸ್ ಪೇರ್ ಆಫ್ ಕ್ರೋಮೋಸೋಮ್. ಇಲ್ಲಿ gene of I coloration, gene of enzyme of A production, and there is a cytochrome C production ಇದೆ with respect to the homologous chromosome in the form of identical nature of father with respect to the mother ಅಂತ ಕರಿತೀವಿ. ಓಕೆನಾ? ಸೊ another important point, ಎನಿ ಕೈಂಡ್ ಆಫ್ ಕ್ರೋಮೋಸೋಮ್, ಇಲ್ಲಿ ಕ್ರೋಮೋಸೋಮ್ಸ್ ಇದೆ ಅಂದ್ರೆ ಇಲ್ಲಿ ಒನ್ ಅಲಾಂಗ್ ವಿತ್ ಎ ಸೆಕೆಂಡ್ ಅಂಡ್ ಥರ್ಡ್ ಅಂಡ್ ಫೋರ್ತ್ ನಂಬರ್ ಆಫ್ ಕ್ರೊಮ್ಯಾಟಿಡ್ ವಿಲ್ ಬಿ ಪ್ರೆಸೆಂಟ್. ಇವಕ್ಕೆ ನಾವು ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ. ಸೊ ಈ ಕ್ರೊಮ್ಯಾಟಿಡ್ಸ್ ಅಲ್ಲಿ ಒನ್ ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಕ್ರೊಮ್ಯಾಟಿಡ್ಸ್ ಎಷ್ಟಿರುತ್ತೆ ಟೋಟಲ್ 4 ನಂಬರ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ 1 and 2 ಏನಿದಾವಲ್ಲ ದಟ್ ಈಸ್ ಕನ್ಸಿಡರ್ ದಿ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ ವರ್ಡ್. ಏನಿದೆ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂದ್ರೆ ಮೀನಿಂಗ್ ಇಲ್ಲಿ ಕ್ರೋಮೋಸೋಮ್ಸ್ ಏನಿದೆ ಸಿಂಗಲ್, ಮೀನಿಂಗ್ ಸೇಮ್ ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂಥ ಕ್ರೊಮ್ಯಾಟಿಡ್ ಗೆ ವಿ ಕ್ಯಾನ್ ಕಾಲ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ ಅಷ್ಟೇ. ಇಫ್ ಯು ಕಂಪೇರ್ ವಿತ್ ಅನದರ್ ಕ್ರೋಮೋಸೋಮ್, ಇಲ್ಲಿ ಇರ್ತಕ್ಕಂಥ ಕ್ರೊಮ್ಯಾಟಿಡ್ ನ ನಾವೇನಾದ್ರೂ ಈ ಕ್ರೋಮೋಸೋಮ್ಸ್ ಗೆ ಕಂಪೇರ್ ಮಾಡಿದಾಗ ಈ ಎರಡು ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಡಿಫರೆನ್ಶಿಯಬಿಲಿಟಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಅಂತ ಕರಿತೀವಿ ನಾವು. ಸೊ ಇವೆರಡು ಪ್ಯಾಟರ್ನ್ ಅಲ್ಲಿ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಸ್ ಈ ಸೆಗ್ಮೆಂಟ್ ಬೇರೆ ಅಂಡ್ ಅನದರ್ ಕ್ರೋಮೋಸೋಮ್ಸ್ ಬೇರೆ, ಅವೆರಡು ಸೆಗ್ಮೆಂಟ್ ನ ಕಂಪ್ಯಾರಿಟಿವ್ ತಗೊಂಡಾಗ ಆ ವರ್ಡ್ ಏನಾಗುತ್ತೆ ನಮಗೆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್. ಇಲ್ಲಿ ಕ್ರೊಮ್ಯಾಟಿಡ್ಗೂ ಮತ್ತು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಗೂ ಡಿಫರೆನ್ಶಿಯೇಷನ್ ಗೊತ್ತಿರಬೇಕು. ಅಂಡ್ ಆಲ್ವೇಸ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಇಟ್ ಈಸ್ ಎ ಟೂ ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಫಾರ್ಮೇಶನ್ ಆಫ್ ಹೋಮಾಲಗಿ ಪೇರ್ ನೆನ್ಪಿಟ್ಕೊಳ್ಳಿ. ಕ್ರೋಮೋಸೋಮ್ಸ್ ಆರ್ ದಿ ಹೆರಿಡಿಟರಿ ಮಾಲಿಕ್ಯೂಲ್ಸ್ ಆಫ್ ದಿ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಓಕೆನಾ? ಸೊ ಇಲ್ಲಿ ನಮ್ ಕೊಟ್ಟಿರ್ತಕ್ಕಂಥ ಹೋಮಾಲಗಸ್ ಪೇರ್ ಏನಿದೆ ಅಂಡ್ ದಟ್ ಕ್ಯಾನ್ ಬಿ ಸೆಗ್ರಿಗೇಟ್ ಕಂಪ್ಲೀಟ್ ಆಗಿ, ಇದೊಂದು ಹೋಮಾಲಗಸ್ ಪೇರ್ ಅಂತ ಅನ್ಕೊಳ್ತೀನಿ ನಾನು. ಓಕೆನಾ? ಸೊ ದಿಸ್ ಇಸ್ ದಿ ಹೋಮಾಲಗಸ್ ಪೇರ್, ಬಟ್ ಇಟ್ ಕ್ಯಾನ್ ಬಿ ಸೆಗ್ರಿಗೇಟೆಡ್ ಕಂಪ್ಲೀಟ್ ಆಗಿ ಏನಾಗುತ್ತೆ ಅದು ಸಪರೇಟ್ ಆಗ್ತಾ ಇದೆ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಗ್ಯಾಮೇಟ್. ನಾವು ಯಾವಾಗ ಗ್ಯಾಮೇಟ್ ಪ್ರೊಡಕ್ಷನ್ ಟೈಮ್ ಡ್ಯೂರೇಷನ್ಸ್ ಏನಿದೆ ಡ್ಯೂರಿಂಗ್ ದ ಟೈಮ್ ಡ್ಯೂರೇಷನ್ ಆಫ್ ಪ್ರೊಡಕ್ಷನ್ ಆಫ್ ಗ್ಯಾಮೇಟ್ ಆಟೋಮೆಟಿಕಲಿ ದೇ ಕ್ಯಾನ್ ಬಿ ಸೆಗ್ರಿಗೇಟೆಡ್ ಆರ್ ದೇ ಕ್ಯಾನ್ ಬಿ ಸಪರೇಟೆಡ್. ಎಲ್ಲಾನು ಕಂಪ್ಲೀಟ್ ಆಗಿ ಏನಾಗ್ತಾ ಹೋಗುತ್ತೆ ಅವಾಗ ಕ್ರೋಮೋಸೋಮ್ಸ್ ಬಿಕಮ್ ಸಪರೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಸಪರೇಷನ್ ಲೀಡ್ಸ್ ಟು ದಿ ಫಾರ್ಮೇಶನ್. ಇಲ್ಲಿ ಸೆಗ್ರಿಗೇಷನ್ ಅಂತ ಏನ್ ಕರಿತೀವಿ ಸಪರೇಷನ್ ಒಂದು ಮೆಕಾನಿಸಮ್ಗೆ. ಸೊ ದಟ್ ಪ್ರೋಸೆಸ್ ಆಫ್ ಸಪರೇಷನ್ ಆಫ್ ಹೋಮಾಲಗಸ್ ಪೇರ್ ಆಫ್ ಕ್ರೋಮೋಸೋಮ್ ಲೀಡ್ಸ್ ಟು ದಿ ಫಾರ್ಮೇಶನ್ ಆಫ್ ನಮ್ಗೆ ಏನ್ ಬರುತ್ತೆ ಎಂಡ್ ರಿಸಲ್ಟ್ ಅಂತಂದ್ರೆ ಜಸ್ಟ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್. ಓಕೆನಾ? ಸೊ ಇಲ್ಲಿ ಗ್ಯಾಮೇಟ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ಪ್ರೋಸೆಸ್ ಯಾವ್ದಾಗ್ತಾ ಇದೆ ಅಂತಂದ ಅರ್ಥ ಇಲ್ಲಿ ದ ಪ್ರೋಸೆಸ್ ವಿಲ್ ಬಿ ಕಂಡಕ್ಟೆಡ್ ಮಿಯಾಸಿಸ್ ಅಂತ ಅರ್ಥ ಮೀನಿಂಗ್. ಓಕೆನಾ? ಬಿಕಾಸ್ ಇಲ್ಲಿ ಮೆಟಾಫೇಸ್ 1 ಇದೆ ಅಂಡ್ ಅಗೇನ್ ದೇರ್ ಇಸ್ ಎ ಮೆಟಾಫೇಸ್ 2 ವಿಲ್ ಬಿ ಪ್ರೆಸೆಂಟ್ ಅಂಡ್ ದ ಫೈನಲ್ ಎಂಡ್ ರಿಸಲ್ಟ್ ಏನ್ ಬಂದಿದೆ ನಮಗೆ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ ವಿಲ್ ಬಿ ಪ್ರೆಸೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಬಹುದು ಪೇರ್ ಆಫ್ ಹೋಮಾಲಗಸ್ ಕ್ರೋಮೋಸೋಮ್ಸ್ ಇದಾವೆ. G1 ಫೇಸ್ ಅಲ್ಲಿ ಪ್ರೆಸೆನ್ಸ್ ಇದೆ ಅಂಡ್ ಇಟ್ ವಿಲ್ ಬಿ ಮೂವ್ ಟು ದಿ G2 ಫೇಸಿಂಗ್ ಮೂವ್ಮೆಂಟ್ ಆಗಿದೆ. ಓಕೆನಾ? ಅಂಡ್ ವೆನ್ ದೇ ವಿಲ್ ಬಿ ಮೂವ್ ಟು ದಿ G1 to G2, G1 ಇಂದ G2 ಮೂವ್ಮೆಂಟ್ ಆಗಿದೆ ಅಂತಂದಾಗ ಆಟೋಮೆಟಿಕಲಿ ಇಟ್ ಕ್ಯಾನ್ ಮೂವ್ ಟು ದಿ ಮಿಯಾಸಿಸ್ 1 ಪ್ರೊಸೀಜರ್. ಫಸ್ಟ್ ಪ್ರೋಸೆಸ್ ಕಂಡಕ್ಟ್ ಆಗುತ್ತೆ ಮಿಯಾಸಿಸ್ 1 ಅನ್ನೋದು. ಓಕೆನಾ? ಅಂಡ್ ಮಿಯಾಸಿಸ್ 2 ವಿಲ್ ಬಿ ಕಂಡಕ್ಟೆಡ್. ಅನಾಫೇಸ್ ಸಪರೇಷನ್ ಆಫ್ ಹೋಮಾಲಗಸ್ ಕ್ರೋಮೋಸೋಮ್ ಫಸ್ಟ್ ಇನಿಷಿಯಲ್ ಪಾಯಿಂಟ್ ಅಲ್ಲಿ and these homologous pairs finally they will be converted into germ cells ಆಗಿ ಕನ್ವರ್ಟ್ ಆಗುತ್ತೆ.
ಬಿಕಾಸ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮೆಟಿಕ್ ಸೆಲ್ಸ್ ಅಂತ ಕರೀತೀವಿ, ಗ್ಯಾಮೆಟ್ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಡ್ಯೂ ಟು ದಿ ಪ್ರೋಸೆಸ್ ಮೆಕ್ಯಾನಿಸಮ್ ಯಾವ್ದಿಲ್ಲಿ, ಮಿಯಾಸಿಸ್ ಅನ್ನೋ ಒಂದು ಪ್ರೊಸೀಜರ್. ಓನ್ಲಿ ದೇ ಕ್ಯಾನ್ ಬಿ ಸಪರೇಟೆಡ್ ಆರ್ ದೇ ಕ್ಯಾನ್ ಬಿ ಸೆಗ್ರಿಗೇಟೆಡ್ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಗ್ಯಾಮೆಟ್. ಯಾವಾಗ ಗ್ಯಾಮೆಟ್ ಪ್ರೊಡಕ್ಷನ್ ಆಗುತ್ತೋ ಡ್ಯೂರಿಂಗ್ ದಟ್ ಟೈಮ್ ಪೀರಿಯಡ್ ಓನ್ಲಿ ದೇ ಕ್ಯಾನ್ ಬಿ ಸಪರೇಟೆಡ್ ಅಷ್ಟೇ. ಇಲ್ಲಾಂದ್ರೆ ಆ ಕ್ರೋಮೋಸೋಮ್ಸ್ ಏನಾಗಲ್ಲ, ಸಪರೇಷನ್ ಆಗಲ್ಲ. ಓಕೆನಾ. ಸೊ ಅನದರ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ, ಸೊ ಬೇಸ್ಡ್ ಆನ್ ದಿ ಸಪರೇಷನ್, ಯಾವ ತರ ಸಪರೇಟ್ ಆಗುತ್ತೆ ಈ ಕ್ರೋಮೋಸೋಮ್ಸ್ ಪ್ಯಾಟರ್ನ್ಸ್ ಅಂತ ಬಂದಾಗ, ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್ಲಿ ಪೇರ್ ಆರ್ ದೇ ವಿಲ್ ಬಿ ಇಂಡಿಪೆಂಡೆಂಟ್ ಪೇರ್ಸ್ ಆಫ್ ಜೀನ್ ಆರ್ ದಿ ಕ್ರೋಮೋಸೋಮ್ಸ್ ಕ್ಯಾನ್ ಗೆಟ್ ಎ ಸಪರೇಟೆಡ್ ಇಂಡಿಪೆಂಡೆಂಟ್ಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಹುಮಾಲಾಗಸ್ ಪೇರ್ಸ್ ಏನಿದಾವೆ, ಇಲ್ಲಿ ನಾವು ಈಕ್ವಲೆನ್ಸ್ ಆಗಿ ನೋಡ್ತಾ ಇದ್ವಿ ಪಾಸಿಬಿಲಿಟಿ 1 ವಿತ್ ರೆಸ್ಪೆಕ್ಟ್ ಟು ದಿ 2 ಅನ್ನೋದು. ಇದು ಹೊಮಾಲಗಸ್ ಪೇರ್ ನಂಬರ್ 1 ಅಂಡ್ ಇಯರ್ ಆಲ್ಸೋ ಅನದರ್ ಪೇರ್ ಕೊಟ್ಟಿದ್ದೀನಿ ನಾನು. ಈ 1 ಪೇರ್ ಅಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ ಆಫ್ ಜೀನ್ ಎ ಅಂಡ್ ಬಿ. ಅಗೇನ್ ದೇರ್ ಇಸ್ ಎ ರಿಸೆಸಿವ್ನೆಸ್ ಎ ಅಲಾಂಗ್ ವಿತ್ ಎ ಬಿ. ಬಟ್ ಪಾಸಿಬಿಲಿಟಿ ಫಾರ್ ದಿ segregation ಡ್ಯೂರಿಂಗ್ ದಿ ಗ್ಯಾಮೆಟ್ ಫಾರ್ಮೇಶನ್, ಗ್ಯಾಮೆಟ್ ಫಾರ್ಮೇಶನ್ ಆಗೋ ಟೈಮ್ ಡ್ಯೂರೇಷನ್ ಅಲ್ಲಿ ಏನ್ ಪಾಸಿಬಿಲಿಟೀಸ್ ಇರ್ಬೋದು ಪ್ರೊಡಕ್ಷನ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಲೈಕ್ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ಅಂತ ಬಂದಾಗ, ಪಾಸಿಬಿಲಿಟಿ ನಂಬರ್ 1 ಇಲ್ಲಿ ಕ್ಯಾಪಿಟಲ್ ಎ ಇಂಟ್ರಾಕ್ಟ್ ವಿತ್ ಎ ಕ್ಯಾಪಿಟಲ್ ಬಿ, 1 ಪಾಸಿಟಿವ್, ದಟ್ ಈಸ್ ಎ ಕಾಂಬಿನೇಷನ್ ನಂಬರ್ 1. ಅಂಡ್ ಅನದರ್ ಪ್ರೋಸೆಸ್ ಅಲ್ಲಿ ಆಗ್ತಕ್ಕಂಥದ್ದು ಸ್ಮಾಲ್ ಬಿ ಬರ್ತಕ್ಕಂಥದ್ದು ಕಾಂಬಿನೇಷನ್ ನಂಬರ್ 2. ಇದು ಪಾಸಿಬಿಲಿಟಿ ನಂಬರ್ 1 ಫಾರ್ ದಿ ಸಪರೇಷನ್ ಆಫ್ ಗ್ಯಾಮೆಟ್ ಇಂಡಿಪೆಂಡೆಂಟ್ಲಿ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಗ್ಯಾಮೆಟ್. ಓಕೆನಾ. ಸೊ ಇಲ್ಲಿ ಪಾಸಿಬಿಲಿಟಿ ನಂಬರ್ 2 ನೋಡ್ತೀನಿ. ಈಗ ಪಾಸಿಬಿಲಿಟಿ ನಂಬರ್ 2 ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿ 1 ಕ್ರೋಮೋಸೋಮ್ ಅಂಡ್ 2 ಸೇಮ್ ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಇದಾವೆ, ಹೊಮಾಲಗಸ್ ಪೇರ್ಸ್. ಬಟ್ ಇಲ್ಲಿ ಕ್ಯಾಪಿಟಲ್ ಟಿ ಕೊಟ್ಟಿದ್ದೀನಿ ನಾನು ವರ್ಡ್, ಇಲ್ಲಿ ಸ್ಮಾಲ್ ಬಿ ಕೊಟ್ಟಿದ್ದೀನಿ. ದ ಪಾಸಿಬಿಲಿಟಿ ಏನಿರ್ಬೋದು, ಕ್ಯಾಪಿಟಲ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಸ್ಮಾಲ್ ಬಿ, ಅದು ಕಾಂಬಿನೇಷನ್ 3 ಬರ್ಬೋದು. ಅಂಡ್ ಅಗೇನ್ ದ ಸ್ಮಾಲ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಕ್ಯಾಪಿಟಲ್ ಬಿ, ಕಾಂಬಿನೇಷನ್ ನಂಬರ್ 4 ಬರ್ಬೋದು. ಓಕೆನಾ. ಬೇಸಿಕಲಿ ಏನಂತ ಕರಿತೀವಿ ನಾವು ಕಾಮನ್ ಆಗಿ, ದೇ ಕ್ಯಾನ್ ಬಿ ಸಪರೇಟೆಡ್, ದೇ ಕ್ಯಾನ್ ಬಿ ಸೆಗ್ರಿಗೇಟೆಡ್ ಇಂಡಿಪೆಂಡೆಂಟ್ಲಿ. ಯಾವ ತರ ಬೇಕಾದ್ರೂ ಕ್ರೋಮೋಸೋಮ್ಸ್ ಏನಾಗುತ್ತೆ ನಮಗೆ ಸಪರೇಟ್ ಆಗುತ್ತೆ, ಪ್ರೊಡಕ್ಷನ್ ಆಗುತ್ತೆ ಗ್ಯಾಮೆಟ್ಸ್ ಅಂತ ಅರ್ಥ. ಬಿಕಾಸ್ ದ ಜೀನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಕ್ರೋಮೋಸೋಮ್, ಎಲ್ಲಾ ಜೀನ್ಸ್ ಪ್ರೆಸೆನ್ಸ್ ಇರೋದಿಲ್ಲಿ ನಮಗೆ ಈ ಒಂದು ಕ್ರೋಮೋಸೋಮ್ಸ್ ಅಲ್ಲಿ ಮಾತ್ರ ಪ್ರೆಸೆನ್ಸ್ ಇದಾವೆ. ಓಕೆನಾ. ಅಂಡ್ ದೇ ಕ್ಯಾನ್ ಶೋಸ್ ದಿ ಸಿಮಿಲರ್ ಬಿಹೇವಿಯರ್. ಯಾವುದೇ ಒಂದು ಕ್ರೋಮೋಸೋಮ್ಸ್ ತಗೊಂಡಾಗ ಅಲ್ಲಿಂದ ಏನ್ ಫಾರ್ಮೇಶನ್ ಆಗುತ್ತೆ ನಮಗೆ, ಜೀನ್ಸ್ ಇನ್ ದಿ ಫಾರ್ಮ್ ಆಫ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಪ್ರಕಾರ ಜರ್ಮ್ ಸೆಲ್ಸ್ ಪ್ರೊಡಕ್ಷನ್ ಆಗುತ್ತೆ, ಅಥವಾ ಕಾಂಬಿನೇಷನ್ ರಿಸಲ್ಟ್ ವಿಲ್ ಬಿ ಫಾರ್ಮೇಶನ್. ಬಟ್ ಆಲ್ವೇಸ್ ದ ಜೀನ್ ಕ್ಯಾನ್ ಬಿ, ಅಲ್ಲಿರ್ತಕ್ಕಂಥ ಕಂಪ್ಲೀಟ್ ಜೀನ್ಸ್, ಎಲ್ಲಾ ಜೀನ್ಸ್ ಒಂದೇ ಕ್ರೋಮೋಸೋಮ್ಸ್ ಅಲ್ಲಿ ಇರೋದು. ಬಿಕಾಸ್ ಆಫ್ ದೇ ಕ್ಯಾನ್ ಶೋ ದಿ ಸಿಮಿಲರ್ ಬಿಹೇವಿಯರ್ ಏನಿರುತ್ತೆ ಸಿಮಿಲಾರಿಟಿ ಇರುತ್ತೆ. ಬಟ್ ಎಕ್ಸ್ಪ್ರೆಷನ್ಸ್ ಅಂತ ಬಂದಾಗ ವಿತ್ ದೇರ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ಅಂತ ಬಂದಾಗ ಸಮಥಿಂಗ್ ವಿಲ್ ಬಿ ಚೇಂಜ್ ಬಿಕಾಸ್ ಆಫ್ ಅಲ್ಲಿರ್ತಕ್ಕಂಥ ಡ್ಯೂ ಟು ದಿ ವೇರಿಯೇಷನ್ ಇನ್ ಜೀನ್ಸ್ ಅಂತ ಕರಿತೀವಿ. ಸೊ ಇದು ಥಿಯರಿ ಆಫ್ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಕಾರ್ಡಿಂಗ್ ಟು ದಿ ಲೈಕ್ ಸುಟಾನ್ ಅಲಾಂಗ್ ವಿತ್ ಎ ವೇರಿ, 2 ಇಂಪಾರ್ಟೆಂಟ್ ಸೈಂಟಿಸ್ಟ್ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಥಿಯರಿ, ದಟ್ ಈಸ್ ಎ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಇಂಪಾರ್ಟೆಂಟ್ ಟರ್ಮ್ಸ್ ಮಾತ್ರನೇ, ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ಮೆಂಟ್ಸ್ ಅಂತ ಕರೀತೀವಿ. ಓಕೆನಾ. ಅಂಡ್ ವಿಲ್ ಕಮಿಂಗ್ ಟು ದಿ ದಿಸ್ ಕ್ರೋಮೋಸೋಮಲ್ ಥಿಯರಿ. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ ಕಂಪ್ಲೀಟ್ ಆಗಿ ವಿತ್ ಎಕ್ಸ್ಪೆರಿಮೆಂಟಲಿ ದೇ ಕ್ಯಾನ್ ಪ್ರೂವ್, ಜಸ್ಟ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿರ್ತಕ್ಕಂಥ ಸೈಂಟಿಸ್ಟ್ ಯಾರಪ್ಪ ಅಂತಂದ್ರೆ, ಲೈಕ್ TH ಮಾರ್ಗನ್ ಅಂತ ಕರೀತೀವಿ, ಥಾಮಸ್ ಹಂಟ್ ಮಾರ್ಗನ್ ವರ್ಕ್ಡ್ ವಿತ್ ರೆಸ್ಪೆಕ್ಟ್ ಟು ದಿ ಒನ್ ಇಂಪಾರ್ಟೆಂಟ್ ಆರ್ಗಾನಿಸಮ್. ಸೊ ಇವರು ಕಂಡಕ್ಟ್ ಮಾಡ್ತಾರೆ ವರ್ಕ್ ನ ಬೇಸ್ಡ್ ಆನ್ ದಿ ಯೂಸ್ ಆಫ್ ಎ ಒನ್ ಫ್ರೂಟ್ ಫ್ಲೈ. ಒಂದು ಫ್ರೂಟ್ ಫ್ಲೈ ಅಂತಕ್ಕಂಥ ಇನ್ಸೆಕ್ಟ್ ನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ. ದ ನೇಮ್ ಆಫ್ ದಿ ಫ್ರೂಟ್ ಫ್ಲೈ, ಅವ್ರು ಕೊಟ್ಟಿರ್ತಕ್ಕಂಥ ನೇಮ್ ಏನಪ್ಪಾ ಅಂತಂದ್ರೆ ದ ಡ್ರೊಸೋಫಿಲಾ ಮೆಲನೋಗ್ಯಾಸ್ಟರ್. ಸೊ ಡ್ರೊಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತಕ್ಕಂಥ ಒಂದು ಫ್ರೂಟ್ ಫ್ಲೈ ಇದೆ. ಓಕೆನಾ. ದಟ್ ಫ್ರೂಟ್ ಫ್ಲೈ ಈಸ್ ಯೂಸ್ಡ್ ಫಾರ್ ದೇರ್ ವರ್ಕ್ ಆಫ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಅಂಡ್ ದೇ ಕ್ಯಾನ್ ಪ್ರೂವ್ ದಿ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನ್ ಮಾಡ್ತಾರೆ, ಬೈ ದಿ ಯೂಸೇಜ್ ಆಫ್ ಎ ಡ್ರೊಸೋಫಿಲಾ ಮೆಲನೋಗ್ಯಾಸ್ಟರ್ ದೇ ಕ್ಯಾನ್ ಬಿ ಪ್ರೂವ್. ಓಕೆನಾ. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡಬಹುದು,
ಸೊ ಇದು ಎಕ್ಸಾಂಪಲ್ ಆಫ್ ಇನ್ಸೆಕ್ಟ್ ಆಗಿ ಬರ್ತಕ್ಕಂತ ಒಂದು ಇಂಪಾರ್ಟೆಂಟ್ ಕೆಟಗರಿ ಅಷ್ಟೇ, ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಇದು ಕೂಡ ಅಷ್ಟೇ ಕಾಮನ್ ಆಗಿ ನಾವು ನೋಡಿರ್ತಕ್ಕಂಥ ಫ್ರೂಟ್ ಫ್ಲೈ. ಯಾವುದೇ ಒಂದು ಫ್ರೂಟ್ ನಾವು ಓಪನ್ ಕಂಡೀಷನ್ ಅಲ್ಲಿ ಇಟ್ಟಾಗ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫ್ಲೈಸ್ ಇದು. ಸೊ ದಟ್ ಈಸ್ ವಿ ಕಾಮನ್ಲಿ ನಾವು ಏನಂತ ಕೊಟ್ಟಿದ್ದೀವಿ, ಫ್ರೂಟ್ ಫ್ಲೈಸ್ ಅಂತ ಕರಿತೀವಿ. ಅಂಡ್ ನಾರ್ಮಲ್ ಆಗಿ ಅಂದ್ರೆ ಮೀನಿಂಗ್ ವೈಲ್ಡ್ ಟೈಪ್ ಆಫ್ ಫ್ರೂಟ್ ಫ್ಲೈ ಇದೆ ಅಂತಂದ್ರೆ ಕಲರೇಷನ್ ಆಫ್ ಐಸ್ ನೋಡ್ಬೋದು ನಾವು. ಯಾವ ತರ ಕಾಣುತ್ತೆ ನಮಗೆ ಕಲರೇಷನ್ ಆಫ್ ಐಸ್, ರೆಡ್ ಕಲರೇಷನ್ಸ್ ಕಾಣ್ತಾ ಇರೋದು ವಿತ್ ಎ ಡಿಫರೆಂಟ್ ಸೆಗ್ಮೆಂಟ್ಸ್ ಇದಾವೆ. ಅಂಡ್ ದೇರ್ ಇಸ್ ಎ ಲೆಗ್ ಸಿಸ್ಟಮ್ ಕೂಡ ಪ್ರೆಸೆನ್ಸ್ ಇದೆ and wing system also be present. So based on the use of fruit fly, Thomas and Morgan, they can be worked and they can prove that the chromosomal theory of inheritance. ಇವರು ಪ್ರೂವ್ ಮಾಡ್ತಾರೆ ಥಿಯರಿ ಆಫ್ ಇನ್ಹೆರಿಟೆನ್ಸ್ ನ. ಅಂಡ್ ಇಲ್ಲೊಂದು ಪಾಯಿಂಟ್ ಇಂಪಾರ್ಟೆಂಟ್, ವೈ ದೇರ್ ಇಸ್ ಎ ಸೆಲೆಕ್ಷನ್ ಆಫ್ ಫ್ರೂಟ್ ಫ್ಲೈ. ಅವ್ರು ಯಾಕೆ ಫ್ರೂಟ್ ಫ್ಲೈ ನ ಸೆಲೆಕ್ಟ್ ಮಾಡ್ಕೊಂಡ್ರು ಫಾರ್ ದಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಗೆ ಅಂತಂದ್ರೆ ಬಿಕಾಸ್ ಆಫ್ ಏನಿರ್ಬೋದು ಅಂತಂದ್ರೆ with respect to the some important kind of a characters. ಯಾಕೆ ಮಿಂಡಲ್ಸ್ ಅಲ್ಲಿ ಪಿ ಪ್ಲಾಂಟ್ ನ ಸೆಲೆಕ್ಟ್ ಮಾಡಿದ ಅಂದ್ರೆ ಬಿಕಾಸ್ ಆಫ್ ದೇ ವಿಲ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಆನ್ ದಿ ಅಪಿಯರೆನ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಆ ಪಿ ಪ್ಲಾಂಟ್ ಅಲ್ಲಿ ನೋಡಿರ್ತಕ್ಕಂಥ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಮೇಲೆ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಪಿ ಪ್ಲಾಂಟ್ ಇನ್ ದೇರ್ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್. ಬಟ್ ಅಕಾರ್ಡಿಂಗ್ ಟು ದಿ ಥಾಮಸ್ ಅಂಡ್ ಮಾರ್ಗನ್ ಪ್ರಕಾರ ಇಲ್ಲಿ ಡ್ರೋಸೋಫಿಲಾ ಇಸ್ ಎ ಸೂಟೇಬಲ್, ಇಟ್ ಈಸ್ ಅ ಮಟೀರಿಯಲ್ ಫಾರ್ ದಿ ಜೆನೆಟಿಕ್ ಸ್ಟಡಿ. ಯಾಕೆ ಡ್ರೋಸೋಫಿಲಾನೇ ಸೆಲೆಕ್ಟ್ ಮಾಡ್ತಾ ಇದ್ದಾನ ಅಂದ್ರೆ ಬಿಕಾಸ್ ಆಫ್ ದೇ ಹ್ಯಾವ್ ಸಮ್ ಕೈಂಡ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ. ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತಕ್ಕಂಥ ಫ್ರೂಟ್ ಫ್ಲೈಸ್ ಗೆ ಏನವು ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಬಂದಾಗ ಫಸ್ಟ್ ನೋಡು ಇಲ್ಲಿ ದೇ ಕ್ಯಾನ್ ಗ್ರೋ ಸಿಂಪಲ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಂಥೆಟಿಕ್ ಮೀಡಿಯಾ. ನಾವೇನ್ ಮಾಡ್ಬೋದು, ಅದನ್ನ ಈಸಿಯಾಗಿ ಗ್ರೋತ್ ಮಾಡ್ಬೋದು. ಯಾವ್ದನ್ನ ವಿತ್ ರೆಸ್ಪೆಕ್ಟ್ ಟು ದಿ ಫ್ರೂಟ್ ಫ್ಲೈ ಅನ್ನೋದನ್ನ ಸಿಂಪಲ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಂಥೆಟಿಕ್ ಮೀಡಿಯಾದಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ವಿ ಕ್ಯಾನ್ ಈಸಿಲಿ ಗ್ರೋ. ಅಲ್ಲಿ ಹೆವಿ ಲ್ಯಾಬೊರೇಟರಿ ರಿಕ್ವೈರ್ಮೆಂಟ್ ಇಲ್ಲ ಅಂಡ್ ಕಂಟ್ರೋಲ್ಡ್ ಕಂಡೀಷನ್ಸ್ ಕೂಡ ಮ್ಯಾಕ್ಸಿಮಲ್ ಏನು ರಿಕ್ವೈರ್ಮೆಂಟ್ ಇರಲ್ಲ. ಸಿಂಪಲ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಂಥೆಟಿಕ್ ಮೀಡಿಯಲ್ಲಿ ವಿ ಕ್ಯಾನ್ ಬಿ ಪ್ರಿಪರೇಷನ್, ಅದನ್ನ ಪ್ರೊಡಕ್ಷನ್ ಮಾಡಬಹುದು ಡ್ರೋಸೋಫಿಲಾ ಅನ್ನೋ ಒಂದು ಆರ್ಗನಿಸಮ್. ಇದು ಒನ್ ಇಂಪಾರ್ಟೆಂಟ್ ರೀಸನ್. ಅಂಡ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಏನಪ್ಪಾ ಅಂದ್ರೆ ನಮ್ಗೆ ಶಾರ್ಟ್ ಜನರೇಷನ್ ಟೈಮ್ ಪೀರಿಯಡ್. ಲೈಫ್ ಸೈಕಲ್ ಆಫ್ ಡ್ರೋಸೋಫಿಲಾ ಅಂತ ಬಂದಾಗ ನಿಯರ್ಲಿ 15 ಡೇಸ್ ಅಂತ ಕರಿತೀವಿ. 1 ವೀಕ್ 2 ವೀಕ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಲೈಫ್ ಸೈಕಲ್. ಬಟ್ ಲಾರ್ವಾ ಸ್ಟೇಜು, ಪ್ಯೂಪಾ ಸ್ಟೇಜು ಅಂಡ್ ಅಡಲ್ಟ್ ಸ್ಟೇಜ್ ಅಂತ ಬಂದಾಗ ಅಪ್ರಾಕ್ಸಿಮೇಟ್ಲಿ 40 ಡೇಸ್ ಆಫ್ ಲೈಫ್ ಸೈಕಲ್ ಆಗುತ್ತೆ, 1 ಮಂತ್ ಮೇಲೆ ಆಗುತ್ತೆ. ಬಟ್ ನಾವಿಲ್ಲಿ ಲೈಫ್ ಸೈಕಲ್ ರಿಲೇಟೆಡ್ ಟು ದಿ ಇನ್ಸೆಕ್ಟ್ ಬೇಸ್ಡ್ ಆನ್ ದಿ ಅಡಲ್ಟ್ ಕಂಡೀಷನ್ಸ್ ಅಂತ ನೋಡಿದಾಗ we can observe the within a 2 weeks ಅಲ್ಲಿ ಏನಾಗುತ್ತೆ ಆ ಫ್ರೂಟ್ ಫ್ಲೈ ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ, ದೇ ಕ್ಯಾನ್ ಡೆತ್ ಆಗುತ್ತೆ. ಸೊ ಇದು ಅನದರ್ ಇಂಪಾರ್ಟೆಂಟ್ ಕೈಂಡ್ ಆಫ್ ಎ ಕೀ ಕ್ಯಾರೆಕ್ಟರ್ ಫಾರ್ ದಿ ಯೂಸ್ ಆಫ್ ಎ ಡ್ರೋಸೋಫಿಲ್ ಮೆಲನೋಗ್ಯಾಸ್ಟರ್. ಓಕೆನಾ. ಅಂಡ್ ಥರ್ಡ್ ಪಾಯಿಂಟ್, ದ ಬ್ರೀಡಿಂಗ್ ಕ್ಯಾನ್ ಬಿ ಡನ್ ಥ್ರೂಔಟ್ ದೇರ್ ಇಯರ್. ನಾವಿಲ್ಲಿ ಬರ್ತಕ್ಕಂತ ಫ್ರೂಟ್ ಫ್ಲೈ ಇದೇ ಸೀಸನ್ ಅಲ್ಲಿ ನಾವು ಬ್ರೀಡ್ ಮಾಡ್ಬೋದು, ಆರ್ ಈ ಸೀಸನ್ ಬಿಟ್ರೆ ನೆಕ್ಸ್ಟ್ ಅವೈಲಬಿಲಿಟಿ ಇರಲ್ಲ ಅಂತ ಏನಿಲ್ಲ. ಬೇಸಿಕಲಿ ಬರ್ತಕ್ಕಂಥ ನಮಗೆ ಆ ಫ್ರೂಟ್ ಫ್ಲೈಸ್ ನ ನಾವು ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ಕೂಡ ಏನ್ ಮಾಡ್ಬೋದು, ನಾವು ಬ್ರೀಡ್ ಮಾಡ್ಬೋದು, ಹೈಬ್ರಿಡೈಸೇಷನ್ ಕಂಡಕ್ಟ್ ಮಾಡ್ಬೋದು ಅಂಡ್ ರೀಪ್ರೊಡಕ್ಷನ್ ಕಂಡಕ್ಟ್ ಆಗುತ್ತೆ ಅಂಡ್ ಫಾರ್ಮೇಶನ್ ಆಫ್ ನ್ಯೂ ವೆರೈಟಿನ ಈಸಿಯಾಗಿ ನಾವು ಪ್ರೊಡ್ಯೂಸ್ ಮಾಡ್ಬೋದು ವಿತೌಟ್ ಎನಿ ಕೈಂಡ್ ಆಫ್ ರೆಸ್ಟ್ರಿಕ್ಷನ್. ಥ್ರೂಔಟ್ ದಿ ಇಯರ್ ವಿ ಕ್ಯಾನ್ ಬಿ ಬ್ರೀಡ್ ಅಂತ ಬಂದಾಗ, ಸೊ ದಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವ್ದು ನಮಗೆ, ಎಕ್ಸಾಂಪಲ್ ಆಫ್ ಎ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. ಓಕೆನಾ. ಅಂಡ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಏನಪ್ಪಾ ಅಂದ್ರೆ ಪರ್ ಮೇಟಿಂಗ್ ದೇ ಕ್ಯಾನ್ ಪ್ರೊಡಕ್ಷನ್ ಆಫ್ ಎ 100 ನಂಬರ್ ಆಫ್ ಪ್ರೋಜೆನಿ. ನಾವು ಒಂದ್ಸರಿ ಮೇಟ್ ಆಯ್ತು ಅಂತಂದ್ರೆ ಈ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತಕ್ಕಂಥ ಸ್ಪೀಸಸ್ ಇಟ್ ಕ್ಯಾನ್ ಪ್ರೊಡಕ್ಷನ್ ಆಫ್ 100 ನಂಬರ್ ಆಫ್ ಪ್ರೋಜೆನಿ. ನಿಯರ್ಲಿ ಪರ್ ಮೇಟಿಂಗ್ 400 ನಂಬರ್ ಆಫ್ ಎಕ್ಸ್ ಏನಾಗುತ್ತೆ ಲೇ ಮಾಡುತ್ತೆ. ಸೊ ದಟ್ ಈಸ್ ಎ ಕೆಪಬಿಲಿಟಿ ಆಫ್ ಡ್ರೋಸೋಫಿಲಾ ಮೆಲನೋಗ್ಯಾಸ್ಟರ್. Single meeting they can ability to production more than 400 number of eggs ಆಗ್ತಾ ಇದೆ ಅಂದ್ರೆ it is a very much suitable for their discovery of genetic material. ಓಕೆನಾ. ಮೆಂಡಲ್ ಪಿ ಪ್ಲಾಂಟ್ ಯಾವ ತರ ಸೆಲೆಕ್ಟ್ ಮಾಡಿದ್ರು ಇಲ್ಲಿ ಅಕಾರ್ಡಿಂಗ್ ಟು ದಿ ಥಾಮಸ್ ಹಂಟ್ ಮಾರ್ಗನ್ ಕೂಡ ದೇ ಕ್ಯಾನ್ ಫಾಲೋ ದಿ ಸಮ್ ಕೈಂಡ್ ಆಫ್ ರೂಲ್ಸ್. ಅಲ್ಲಿರ್ತಕ್ಕಂಥ ಪ್ಯಾಟರ್ನ್ ಸ್ಟಡಿ ಮಾಡಬೇಕಂದ್ರೆ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲಿ. ಓಕೆನಾ. ಅಂಡ್ ಅನದರ್ ಇಂಪಾರ್ಟೆಂಟ್ ಒನ್
Male along with a fruit fly with respect to the female, we can be distinguished easily. ಈ ಬಂದಿರತಕ್ಕಂತ ಎಕ್ಸಾಂಪಲ್ಸ್ ಆಫ್ ಫ್ರೂಟ್ ಫ್ಲೈ ಅಲ್ಲಿ ಮೇಲ್ ಯಾವುದು ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿ ಫಿಮೇಲ್ ಯಾವುದು ಅನ್ನೋದನ್ನ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಬೈಫರ್ಗೇಷನ್ ಮಾಡ್ಬೋದು. ಬೇಸ್ಡ್ ಆನ್ ದಟ್ ಮೇಲ್ ಅಂತಕ್ಕಂತ ಫ್ರೂಟ್ ಫ್ಲೈ ಆಫ್ ಡ್ರೊಸೋಫಿಲಾ ಆಲ್ವೇಸ್ ಸ್ಮಾಲರ್ ದ್ಯಾನ್ ಕಂಪೇರ್ ಟು ದಿ ಫಿಮೇಲ್. ಮೇಲ್ ಅನ್ನಕ್ಕಂತ ಕಂಪ್ಲೀಟ್ ಡ್ರೊಸೋಫಿಲಾ ಏನಿದೆ ಆಲ್ವೇಸ್ ದ ಸೈಜ್ ಅಲ್ಲಿ ಏನಿರುತ್ತೆ ಸ್ಮಾಲರ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ಬಟ್ ವೆಲ್ ಕಮಿಂಗ್ ಟು ದಿ ಫಿಮೇಲ್ಸ್ ಅಂತ ಬಂದಾಗ ದ ಸೈಜ್ ಅಲ್ಲಿ ಏನಿದೆ ಲಾರ್ಜರ್ ಅಲ್ಲಿ ನೋಡ್ಬೋದು ನಾವು ಅಷ್ಟೇ. ಇದು ಒನ್ ಇಂಪಾರ್ಟೆಂಟ್ ಕೈಂಡ್ ಆಫ್ ಎ ಮಾಡಿಫಿಕೇಶನ್, ಈಸಿಲಿ ನಾವು ಸಪರೇಷನ್ ಮಾಡ್ತಕ್ಕಂಥ ಟೈಪ್ ಅಷ್ಟೆ. ಓಕೆನಾ. ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಡಯಾಗ್ರಾಮ್ ನೋಡಿ ಒಂದ್ಸರಿ. ಸೊ ದಿಸ್ ಫ್ಲೈ, ಇಲ್ಲಿ ಕೊಟ್ಟಿರ್ತಕ್ಕಂಥ ಫ್ಲೈ ಮೇಲ್, ಈ ಸೈಡ್ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಎಕ್ಸಾಂಪಲ್ ಫಿಮೇಲ್. ಬಿಕಾಸ್ ಆಫ್ ಯಾವ್ದ್ರ ಮೇಲೆ ನಾವು ಸ್ಟಡಿ ಮಾಡ್ತಾ ಇರೋದಿಲ್ಲಿ, ಬೇಸ್ಡ್ ಆನ್ ದಿ ಸೈಜ್ ಸ್ಮಾಲರ್ ಇದೆ ಮೇಲ್, ಲಾರ್ಜರ್ ಇದೆ ಫಿಮೇಲ್. ಸೊ ದಟ್ ಈಸ್ ಕನ್ಸಿಡರ್ ದಿ ಅವೈಲಬಿಲಿಟಿ ಆಫ್ ಡ್ರೊಸೋಫಿಲಾ melanogaster in a bifurcation is very easy. Find out of male along with a female will be very easy. Okay na. And again it has many type of hereditary variation. ಇದು ಕಂಪ್ಲೀಟ್ ಆಗಿ ಈ ಬಂದಿರ್ತಕ್ಕಂಥ ವೈಲ್ಡ್ ಟೈಪ್ ಏನಿದೆ ಡ್ರೊಸೋಫಿಲಾ melanogaster ವೈಲ್ಡ್ ಟೈಪ್ ಅಲ್ಲಿ ಇದು ಕಂಪ್ಲೀಟ್ ಮಿಟೇಟ್ ಆಗಿದೆ ಅಂತಂದ್ರೆ, ಮಿಟೇಷನ್ಸ್ ತೋರಿಸ್ತಾ ಇದೆ ಅಂದ್ರೆ ಸಮ್ ಕೈಂಡ್ ಆಫ್ ಮಿನಿ ವೇರಿಯೇಷನ್ಸ್ ವಿಲ್ ಬಿ ಎಕ್ಸಿಬಿಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಷನ್ಸ್ ಆಗುತ್ತೆ ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಲೈಕ್ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಆಫ್ ಡ್ರೊಸೋಫಿಲಾ melanogaster ಅಂತ ಬಂದಾಗ ಮಿನಿ ಟೈಪ್ ಆಫ್ ವೇರಿಯೇಷನ್ಸ್ ವಿಲ್ ಬಿ ಅಬ್ಸರ್ವ್ ಅಂಡ್ ದಟ್ ಕ್ಯಾನ್ ಬಿ ಸೀನ್ ವಿತ್ ಎ ಈಸಿಲಿ ಅವೈಲೇಬಲ್ ಲೋಯರ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಲ್ಲಿ ನಾವೇನ್ ಮಾಡ್ಬೋದು, ಐಡೆಂಟಿಫಿಕೇಶನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್ಸ್ ನ ಐಡೆಂಟಿಫಿಕೇಶನ್ ವಿತ್ ವೇರಿಯೇಷನ್ಸ್ ಕೂಡ ಈಸಿಗೆ ನಾವು ಬೈಫರ್ಗೇಷನ್ ಮಾಡ್ಬೋದು. ಸೊ ದಟ್ ಈಸ್ ಎ ನೇಚರ್ ಆಫ್ ಯಾವ್ದ್ರದ್ದು ಡ್ರೊಸೋಫಿಲಾ melanogaster ಆಫ್ ಕ್ರೋಮೋಸೋಮಲ್ ಥಿಯರಿ. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಗೆ ಸೂಟೇಬಲ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅವೈಲೇಬಿಲಿಟಿ ಇರ್ತಕ್ಕಂಥ ಒಂದು ಫ್ರೂಟ್ ಫ್ಲೈ ಯಾವ್ದಪ್ಪ ನಮಗೆ, ಡ್ರೊಸೋಫಿಲಾ melanogaster ಓನ್ಲಿ. ಓಕೆನಾ. ಸೊ ಇದು ಯೂಸ್ಡ್ ಆಸ್ ಎ ಪರ್ಪಸ್ ಆಫ್ ಕಂಡಕ್ಟಿಂಗ್ ದೇರ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಯಾಕೆ ನಾವು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಬಂದಾಗ ಈ ಫ್ಲೈಸ್ ನ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೈಂಡ್ಸ್ ಆಫ್ ಎ ರೀಸನ್. ನಾವು ಈ ರೀಸನ್ಸ್ ನೋಡೋದಾದ್ರೆ ಇಷ್ಟು ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಓಕೆನಾ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಬೇಸ್ಡ್ ಆನ್ ದಿ ಸಮ್ ಬಾಡಿ ಕಲರೇಷನ್ಸ್ ಮೇಲೆ ನೋಡ್ತಾ ಇದೀವಿ ವೆರೈಟಿ ಆಫ್ ಇನ್ಸೆಕ್ಟ್ಸ್ ಅಲ್ಲಿ, ಅಂಡ್ ಸಿಸ್ಟಮ್ ಆಫ್ ಕೊಟ್ಟಿರ್ತಕ್ಕಂಥ ವಿಂಗ್ಸ್ ಇಂದ ಕೂಡ ನಾವು ಡಿಫರೆನ್ಶಿಯೇಟ್ ಮಾಡಬಹುದು ಮೇಲ್ಗೂ ಫಿಮೇಲ್ಗೂ. ಅವೈಲೇಬಿಲಿಟಿ ಆಫ್ ಬಾಡಿ ಆರ್ಗನ್ಸ್ ಮೇಲೆ ಕೂಡ ನಾವು ಏನ್ ಮಾಡ್ತಾ ಇದೀನಿ, ಡಿಫರೆನ್ಶಿಯೇಟ್ ಮಾಡ್ತಾ ಇದೀನಿ. ಐ ಕಲರೇಷನ್ ಮೇಲೆ ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಕಲರೇಷನ್ ಆಫ್ ಐಸ್ ಏನಿದಾವೆ ವೈಟ್ ಕಲರೇಷನ್ ಕಾಣ್ತಾ ಇದೆ, ಬಟ್ ಇಲ್ಲಿ ಐಸ್ ನೋಡಿದಾಗ ಕ್ಲಿಯರ್ ಕಟ್ ಏನಿದಾವೆ ನಮ್ಗೆ ರೆಡ್ ಕಲರೇಷನ್ ಕಾಣ್ತಾ ಇದೆ. ಬೇಸ್ಡ್ ಆನ್ ದಿ ಕಲರೇಷನ್ಸ್, ಬೇಸ್ಡ್ ಆನ್ ದಿ ಬಾಡಿ ಫಾರ್ಮ್, ಬೇಸ್ಡ್ ಆನ್ ದಿ ಪ್ಯಾಟರ್ನ್, ವಿ ಕ್ಯಾನ್ ಬಿ ಈಸಿಲಿ ಬೈಫರ್ಗೇಷನ್. ಸೊ ಬೇಸಿಕ್ ಡಿಫರೆನ್ಸಿಯೇಷನ್ ಮಾಡ್ತಾ ಹೋಗ್ಬೋದು ನಾವು ವಿತ್ ರೆಸ್ಪೆಕ್ಟ್ ಟು ದಿ ಡ್ರೊಸೋಫಿಲಾ melanogaster ಅನ್ನೋ ಒಂದು ಸ್ಪೀಸಸ್. ಓಕೆನಾ. ಅಂಡ್ ದಟ್ಸ್ ವೈ ದ TH Morgan they have selected only a fruit fly for their experimental evidence. ಅವ್ರ ಎಕ್ಸ್ಪೆರಿಮೆಂಟ್ ಗೆ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆಫ್ ಕ್ರೋಮೋಸೋಮ್ಸ್ ನ ಸ್ಟಡಿ ಮಾಡಕ್ಕೆ ಈ ಒಂದು ಸ್ಪೀಸಸ್ ನ ದೇ ಕ್ಯಾನ್ ಬಿ ಚೂಸನ್. ಓಕೆನಾ. And we're coming to the, this is the theory about a pattern of chromosomes with respect to the inheritance law and how there is a mechanism patterns ಅನ್ನೋದನ್ನ ನಾವು ಇಲ್ಲಿ ಸ್ಟಡಿ ಮಾಡಿದೀವಿ ಆಲ್ರೆಡಿ ವಿತ್ ರೆಸ್ಪೆಕ್ಟ್ ಟು ದಿ ಮೂವ್ಮೆಂಟ್ ಆಫ್ ಜೀನ್ಸ್ ಫ್ರಮ್ ದಿ stage of meiosis. Independently they can separated and they can segregated during the formation of a gametes ಅನ್ನೋ ಒಂದು processing. ಓಕೆನಾ. And we're coming to the next important a small concept regarding the ಕ್ರೋಮೋಸೋಮ್ ರಿಲೇಟೆಡ್ ಟು ದಿ ಕ್ರೋಮೋಸೋಮ್ಸ್ ಗೆ ಇರ್ತಕ್ಕಂಥ ಸ್ಮಾಲ್ ಕಾನ್ಸೆಪ್ಟ್ ಇದು. ಸೊ ನಾವು ಪ್ಯಾಟರ್ನ್ ಆಫ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಲಿಂಕೇಜ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ಅಲಾಂಗ್ ವಿತ್ ಎ ರೀಕಾಂಬಿನೇಷನ್. ಸೊ ಇಲ್ಲಿ ಎರಡು ವರ್ಡ್ಸ್ ಇದಾವೆ. ವಾಟ್ ಯು ಮೀನ್ ಬೈ ದಿ ವರ್ಡ್ ಲಿಂಕೇಜ್? ಏನಿದೆ ಲಿಂಕ್ ಅಂತಂದ್ರೆ ಮೀನಿಂಗ್ ಏನಿರುತ್ತೆ, ಲಿಂಕೇಜ್ ಅಂತ ಕರಿತೀವಿ. And another one will be a recombination anta ide, recombine and formation of new combination anta artha alli. Okay na. So based on the use of these two important terms we are studying the
ಕ್ರೋಮೋಸೋಮ್ಸ್ ಬಗ್ಗೆ ನಾವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಎಕ್ಸ್ಪ್ರೆಷನ್ ಆಫ್ ಜೀನ್ಸ್, ವೇರಿಯೇಷನ್ ಆಫ್ ಜೀನ್ಸ್ ಬಗ್ಗೆ ನಾವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಓಕೆನಾ. ಇಲ್ಲಿ ಫಸ್ಟ್ ಲಿಂಕೇಜ್, ಮೀನಿಂಗ್ ಆಫ್ ಲಿಂಕೇಜ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫಿಸಿಕಲ್ ಲೈಕ್ ಅಸೋಸಿಯೇಷನ್ ಬಿಟ್ವೀನ್ ದಿ ಟೂ ಆರ್ ಮೋರ್ ನಂಬರ್ ಆಫ್ ಎ ಜೀನ್ಸ್ ವಿಚ್ ಇಸ್ ಪ್ರೆಸೆಂಟ್ ಆನ್ ಎ ಕ್ರೋಮೋಸೋಮ್. ಒಂದು ಕ್ರೋಮೋಸೋಮ್ಸ್ ತಗೊಂಡಿದ್ದೀನಿ ನಾನು. ಆ ಕ್ರೋಮೋಸೋಮ್ಸ್ ಅಲ್ಲಿ 1 ಇರ್ಬೋದು ಅಥವಾ 2 ಮೋರ್ ಜೀನ್ಸ್ ಇದಾವೆ. ಅಲ್ಲಿರ್ತಕ್ಕಂಥ ಫಿಸಿಕಲ್ ಅಸೋಸಿಯೇಷನ್ ಏನಿದೆ, ಡಿಸ್ಟೆನ್ಸ್ ಏನಿದೆ, ದಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ಲಿಂಕೇಜ್ ಅಂತ ಕರಿತೀವಿ. ಓಕೆನಾ. ಅಂಡ್ ದೇರ್ ಇಸ್ ಅ ಲಿಂಕ್ಡ್ ಜೀನ್ಸ್ ಡು ನಾಟ್ ಶೋ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಯಾವ ಜೀನ್ ಕಂಪ್ಲೀಟ್ ಆಗಿ ಲಿಂಕ್ ಆಗಿರುತ್ತೋ ದಟ್ ವಿಲ್ ನಾಟ್ ಅಂಡರ್ಗೋ ದಿ ಸಪರೇಷನ್. ಇಂಡಿಪೆಂಡೆಂಟ್ಲಿ ಏನಾಗಲ್ಲ, ಅಸರ್ಟ್ ಆಗಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಡ್ಯೂ ಟು ದಿ ಲಿಂಕೇಜ್ ಮೆಕಾನಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಓಕೆನಾ. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂತ ಕೊಟ್ಟಿದ್ದಾನೆ ನಮಗೆ. ಬೇಸ್ಡ್ ಆನ್ ದಿ ಲಿಂಕೇಜ್ ಪ್ಯಾಟರ್ನ್ ಆಫ್ ಸ್ಟಡಿ ಮಾಡ್ತಾ ಇರೋದಷ್ಟೇ. ಇಲ್ಲಿ ಲಿಂಕ್ ಆಗಿದೆ, ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ ಟೈಟ್ಲಿ. ಏನಿದು ಕ್ರೋಮೋಸೋಮ್ಸ್ ಇದು. ಅದರಲ್ಲಿ ಎ ಅಂತಕ್ಕಂಥ ಜೀನ್ ಇದೆ, ಅಲಾಂಗ್ ವಿತ್ ಬಿ ಅಂತಕ್ಕಂಥ ಜೀನ್ ಕೂಡ ಪ್ರೆಸೆನ್ಸ್ ಇದೆ. ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫಿಸಿಕಲ್ ಅಂತ ತಗೊಂಡಾಗ ಅಸೋಸಿಯೇಷನ್ ವೆರಿ ಶಾರ್ಟರ್ ಅಸೋಸಿಯೇಷನ್ ಇದೆ. ಇದು ಒಂದು ಪಾಯಿಂಟ್. ಸೊ ಇಲ್ಲಿ ಅಸೋಸಿಯೇಷನ್ ಬಿಟ್ವೀನ್ ದಿ ಟೂ ಜೀನ್ಸ್ ಅಂತ ಬಂದಾಗ, ಇಫ್ ದೇ ವಿಲ್ ಬಿ ವೆರಿ ಶಾರ್ಟರ್, ಆಟೋಮೆಟಿಕಲಿ ದೇ ಡು ನಾಟ್ ಶೋ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅದು ಕಂಪ್ಲೀಟ್ ಆಗಿ ಏನಾಗಲ್ಲ, ಸಪರೇಟ್ ಆಗಲ್ಲ, ಸೆಗ್ರಿಗೇಟ್ ಆಗಲ್ಲ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಗ್ಯಾಮೇಟ್ ಟೈಮ್ ಡ್ಯೂರೇಷನ್ ಅಲ್ಲಿ. ಓಕೆನಾ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ವೆಲ್ ಕಮಿಂಗ್ ಟು ದಿ ರೀಕಾಂಬಿನೇಷನ್ಸ್ ಅಂತ ಬಂದಾಗ, here there is a generation of non-parental gene combination. Recombination ಅಂದ್ರೆ ಮೀನಿಂಗ್ ಏನು? ಅಗೇನ್ ದೇ ವಿಲ್ ಬಿ ಕಂಬೈನ್ಡ್ ಅಂತ ಅರ್ಥ. ಏನ್ ಕಂಬೈನ್ಡ್ ಆಗಿದೆ? ನಾನು ಕೊಟ್ಟಿರ್ತಕ್ಕಂಥ ಪ್ಯಾಟರ್ನ್ ಲೈಕ್ ಪೇರೆಂಟ್ಸ್ ಅಲ್ಲಿ ಇರ್ತಕ್ಕಂಥದ್ದು 2 ಕ್ಯಾಟಗರಿ. ಒಂದು ಮ್ಯಾಟರ್ನಲ್ ಅಂಡ್ ಅನದರ್ ಒನ್ ವಿಲ್ ಬಿ ಪ್ಯಾಟರ್ನಲ್. ಸೊ ನನಗೆ ಬರ್ತಕ್ಕಂಥ ಪ್ರೋಜನಿ ಏನಿದೆಯಲ್ಲ, ನಾನ್ ಪೇರೆಂಟಲ್ ಅಂತ ಕರಿತೀನಿ ವರ್ಡ್. ನಾನ್ ಪೇರೆಂಟಲ್ ಕಾಂಬಿನೇಷನ್ಸ್ ಅಂದ್ರೆ ಮೀನಿಂಗ್, ನಾನ್ ಪೇರೆಂಟಲ್ ಜೀನ್ ಕಾಂಬಿನೇಷನ್ಸ್ ಅಂದ್ರೆ ನ್ಯೂ ವೆರೈಟಿ ಆಫ್ ಕ್ಯಾರೆಕ್ಟರ್. ಎಕ್ಸಾಕ್ಟ್ ಆಗಿ ಮದರ್ದು ಬಂದಿಲ್ಲ, ಫಾದರ್ದು ಬಂದಿಲ್ಲ ಅಂತ ಅಂದಾಗ ಅಲ್ಲಿ ಅನದರ್ ಕೈಂಡ್ ಆಫ್ ಜೀನ್ ಎಕ್ಸ್ಪ್ರೆಸ್ ಆಗಿದೆ, ಪ್ಯಾಟರ್ನ್ ವಿಲ್ ಬಿ ಡಿಫರೆಂಟ್ ಅಂತ ಅರ್ಥ. ನಾನ್ ಪೇರೆಂಟಲ್ ಜೀನ್ಸ್, ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ರೀಕಾಂಬಿನೇಷನ್ ಅಂತ ಕರಿತೀವಿ. ವೈ ದೇರ್ ಇಸ್ ಅ ರೀಕಾಂಬಿನೇಷನ್? ಈಗ ಪೇರೆಂಟ್ ಅಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ಎಕ್ಸಾಕ್ಟ್ ಆಗಿ ಬರಲ್ಲ, ಬಟ್ ಇಟ್ ಕ್ಯಾನ್ ಶೋ ಸಮ್ ಕೈಂಡ್ ಆಫ್ ನ್ಯೂ ವೇರಿಯೇಷನ್, ಅಥವಾ ನ್ಯೂ ಕ್ಯಾರೆಕ್ಟರ್ಸ್ ಅಪಿಯರೆನ್ಸ್ ಆಗ್ತಾ ಇದೆ ಅಥವಾ ಫಾರ್ಮೇಶನ್ ಆಗ್ತಾ ಇದೆ. ಸೊ ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ರೀಕಾಂಬಿನೇಷನ್ ಅಂತ ಕರಿತಾ ಇದೆ. ಯಾಕೆ ಇದು ರೀಕಾಂಬಿನೇಷನ್ ಆಗ್ತಾ ಇದೆ ಅಂದ್ರೆ, ಡ್ಯೂ ಟು ದಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇದು ಇಂಪಾರ್ಟೆಂಟ್. ಯಾವುದೇ ಒಂದು ಕ್ರೋಮೋಸೋಮ್ಸ್, ದೇ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಕ್ಯಾರೆಕ್ಟರ್, they transport their chromatin fibers independently. ಏನಾಗ್ತಾ ಇರೋದು, ಡಿಫರೆನ್ಶಿಯೇಟ್ ಆಗ್ತಾ ಇದೆ, ಸಪರೇಷನ್ ಆಗ್ತಾ ಇದೆ ಕ್ರೋಮೋಸೋಮ್ಸ್. ಅಂಡ್ ಆಲ್ಸೋ ದೇ ಕ್ಯಾನ್ ಬಿ ಕ್ರಾಸಿಂಗ್ ಓವರ್. ಅಲ್ಲಿ ಮೆಕಾನಿಸಮ್ ಆಗುತ್ತೆ, ಕ್ರಾಸಿಂಗ್ ಓವರ್ ಆಗುತ್ತೆ ಡ್ಯೂರಿಂಗ್ ದಿ ಸಪರೇಷನ್ ಆಫ್ ಗ್ಯಾಮೇಟ್ ಟೈಮ್ ಪೀರಿಯಡ್ ಅಲ್ಲಿ. ಆ ಕ್ರಾಸಿಂಗ್ ಓವರ್ ಆಗೋದ್ರಿಂದ ವಿ ಕ್ಯಾನ್ ಗೆಟ್ ಎ ನ್ಯೂ ಕಾಂಬಿನೇಷನ್. ಅಲ್ಲಿ ಇಂಡಿಪೆಂಡೆಂಟ್ ಆಗಿ ಅಸರ್ಟ್ ಆಗುತ್ತೆ, ಕ್ರಾಸಿಂಗ್ ಓವರ್ ಆಗಿದೆ, ಡೆಫಿನೆಟ್ ಆಗಿ ಏನ್ ಬರುತ್ತೆ ನಮಗೆ, ನ್ಯೂ ಕಾಂಬಿನೇಷನ್ಸ್ ವಿಲ್ ಬಿ ಫಾರ್ಮೇಶನ್. ಬಟ್ ಇಲ್ಲಿ ಇಂಡಿಪೆಂಡೆಂಟ್ಲಿ ಅಸರ್ಟ್ ಆಗ್ತಾ ಇಲ್ಲ, ಕ್ರಾಸಿಂಗ್ ಓವರ್ ಆಗ್ತಾ ಇಲ್ಲ, ಆಟೋಮೆಟಿಕ್ಲಿ ನ್ಯೂ ಕಾಂಬಿನೇಷನ್ಸ್ ಏನಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಸೊ ಇಲ್ಲಿ ನ್ಯೂ ಕಾಂಬಿನೇಷನ್ಸ್ ಈಸ್ ವೆರಿ ಲೆಸ್ ಅಂತ ಬಂದಾಗ, ಲಿಂಕೇಜ್ ಏನಿದೆ ಅಂತ ಅರ್ಥ, ಟೈಟ್ಲಿ ಲಿಂಕ್ಡ್ ಅಂತ ಅರ್ಥ ಅಷ್ಟೇ. ಬಿಕಾಸ್ ಫಿಸಿಯಲಾಜಿಕಲ್ ಅಸೋಸಿಯೇಷನ್ ಏನಿದೆ, ಆ ಫಿಸಿಕಲ್ ಅಸೋಸಿಯೇಷನ್ ಎರಡು ಜೀನ್ಸ್ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ವೆರಿ ಟೈಟ್ಲಿ ಇದೆ, ಅಂದ್ರೆ ವೆರಿ ಶಾರ್ಟ್ ಟೈಮ್ ಇದೆ ಅಂತ. ಇನ್ ಕೇಸ್ ದ ಫಿಸಿಕಲ್ ಅಸೋಸಿಯೇಷನ್ ಏನಾದ್ರೂ ವೆರಿ ಹೈ ಡಿಸ್ಟೆನ್ಸ್ ಅಲ್ಲಿ ಪ್ರೆಸೆನ್ಸ್ ಇದ್ದಿದ್ರೆ, ದಟ್ ಈಸ್ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕರಿತಾ ಇದೀವಿ ನಾವು ಕಂಪ್ಲೀಟ್ ಆಗಿ, highly recombinations will be observed because of independent assortment and with respect to the crossing over conditions ಅಂತ ಕರಿತೀವಿ. ಸೊ ಇಷ್ಟು recombinations ಅಂದ್ರೆ ಮೀನಿಂಗ್. ಅಗೇನ್ there is a linkage ಅಂದ್ರೆ ಮೀನಿಂಗ್. ಸೊ ಇಲ್ಲಿ ನೋಡ್ಬೋದು ನಾವು ಡಯಾಗ್ರಾಮ್ ಅಲ್ಲಿ, ಇದು ಟೈಟ್ಲಿ ಲಿಂಕ್ಡ್ ಅಂಡ್ ಇಲ್ಲಿ ಲೂಸ್ಲಿ ಲಿಂಕ್ಡ್ ಪಾರ್ಟ್ ನೋಡ್ತಾ ಇದೀನಿ. ಬಿಕಾಸ್ ಡಿಸ್ಟೆನ್ಸ್ ಏನಿದೆ ವೆರಿ ಲಾರ್ಜರ್ ಇದೆ. ಲಾರ್ಜರ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ ರೀಕಾಂಬಿನೇಷನ್ಸ್ ಹೈ ಇದೆ ಅಂತ ಅರ್ಥ. ಇದು ಒಂದು ವರ್ಡ್ ನೆನ್ಪಿಟ್ಕೊಂಡಿರಿ. ಅಂಡ್ ಇಲ್ಲಿ ಶಾರ್ಟರ್ ಇದೆ ಅಂತಂದ್ರೆ ದ ಫಾರ್ಮೇಶನ್ ಆಫ್ ರೀಕಾಂಬಿನೇಷನ್ಸ್ ಏನಿದೆಯಲ್ಲ, ಇದು ಕಂಪ್ಲೀಟ್ ಆಗಿ ಏನಿದೆ ಅಂತ ಅರ್ಥ,
ವೆರಿ ಲೆಸ್ ಇದೆ ಅಂತ ಅರ್ಥ. ಓಕೆನಾ, ಇಲ್ಲಿ ವೆರಿ ಲಾರ್ಜರ್ ಕೆಟಗರಿ, ಇಲ್ಲಿ ಬಂದಾಗ ವೆರಿ ಲೆಸ್ ಇದೆ ಅಂತ ಅರ್ಥ. ಓಕೆನಾ, ಇಲ್ಲಿ ನೋಡ್ಬೋದು ನಾವು ಹೊಮಾಲಾಗಸ್ ಕ್ರೋಮೋಸೋಮ್ಸ್ ಇದಾವೆ. ಅಂಡ್ ಡ್ಯೂ ಟು ದಿ ಹೊಮಾಲಾಗಸ್ ಕ್ರೋಮೋಸೋಮ್ಸ್ ಇಂದ ನಾವು ತಗೊಂಡಿರ್ತಕ್ಕಂಥದ್ದು ಲೈಕ್ ಕ್ರೋಮೋಸೋಮ್ಸ್ ಬಿಕಮ್ ಕ್ರಾಸಿಂಗ್ ಓವರ್ ಆಗ್ತಾ ಇದೆ ಬಿಕಾಸ್ ಶೇರಿಂಗ್ ದಿರ್ ಸಮ್ ಕೈಂಡ್ ಆಫ್ ಫ್ರಾಗ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ನ. ಅಂಡ್ ದೇರ್ ಇಸ್ ಎ ಇಲ್ಲಿರ್ತಕ್ಕಂಥ ಪ್ಯಾಟರ್ನ್ ಹೊಮಾಲಾಗಿ ಕಂಡೀಷನ್ಸ್ ಅಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ ಹಾಫ್ ಚೇಂಜ್ ಆಗಿದೆ, ಇಯರ್ ಆಲ್ಸೋ ಚೇಂಜಸ್ ಆಗಿದೆ. ಸೊ ದಟ್ ಈಸ್ ವಿ ಕ್ಯಾನ್ ಕಾಲ್ ನಾನ್ ರಿಕಾಂಬಿನೆಂಟ್ ಕ್ರೊಮ್ಯಾಟಿಡ್ ಅಂತ ಕರಿತೀವಿ. ನಾನ್ ರಿಕಾಂಬಿನೆಂಟ್ ಕ್ರೊಮ್ಯಾಟಿಡ್ಸ್ ಅಂದ್ರೆ ಮೀನಿಂಗ್ ಯಾವುದೇ ತರದ ಚೇಂಜಸ್ ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೇ ಬ್ಲೂ ಕಲರೇಷನ್, ಅಗೇನ್ ಇಲ್ಲಿ ರೆಡ್ ಕಲರೇಷನ್ ಇದೆ, ಯಾವ್ದು ಚೇಂಜಸ್ ಇಲ್ಲ. ಬಟ್ ಇಲ್ಲಿ ವೇರಿಯೇಷನ್ಸ್ ಇದೆ. ಈ ಒಂದು ಥ್ರೆಡ್ ಅಲ್ಲಿ ಕಂಪ್ಲೀಟ್ ಈ ಥ್ರೆಡ್ ಅಂತ ತಗೊಂಡಾಗ ಈ ಪಾರ್ಟ್ ಅಂತ ಬಂದಾಗ ವೇರಿಯೇಷನ್ಸ್ ಇದೆ. ಸೊ ದಟ್ ಈಸ್ ವಿ ಕ್ಯಾನ್ ಕಾಲ್ ರಿಕಾಂಬಿನೆಂಟ್ ಕ್ರೊಮ್ಯಾಟಿಡ್. ಸೊ ಇವೆರಡು ಡಿಫರೆನ್ಸ್. ಒಂದು ಹೊಮಾಲಾಗಸ್ ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಕ್ರಾಸಿಂಗ್ ಓವರ್ ಕಂಡೀಷನ್ಸ್ ನೋಡಿದಾಗ ವಿ ಕ್ಯಾನ್ ಗೆಟ್ ಅ ರಿಕಾಂಬಿನೆಂಟ್ ಕ್ರೊಮ್ಯಾಟಿಡ್ ಬೇರೆ ಅಂಡ್ ನಾನ್ ರಿಕಾಂಬಿನೆಂಟ್ ಕ್ರೊಮ್ಯಾಟಿಡ್ ಕೂಡ ಬೇರೆ. ಸೊ ಇದು ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ಸ್ ಅಂತ ತಗೊಂಡ್ರೆ ಇಷ್ಟು ವರ್ಡ್ ನೆನ್ಪಿಟ್ಕೊಂಡು. ಓಕೆನಾ, and we're coming to the based on the linkage and recombinations pattern of chromosomal inheritance. ಇದನ್ನೆಲ್ಲದನ್ನು ಸ್ಟಡಿ ಮಾಡಬೇಕು ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡ್ತಾ ಇದೀವಿ ನಾವು. ಎಕ್ಸಾಂಪಲ್ ಕ್ರಾಸಿಂಗ್ ಓವರ್ ಕಂಡೀಷನ್ಸ್ ಮೇಲೆ ಇಲ್ಲಿ ಯಾವ ತರ ಮೆಕಾನಿಸಮ್ ಕ್ಯಾರಿ ಔಟ್ ಮಾಡ್ತಾ ಇದೀವಿ ಅಂದ್ರೆ ಸೇಮ್ ಅಕಾರ್ಡಿಂಗ್ ಟು ದಿ ಥಾಮಸ್ ಅಂಡ್ ಮಾರ್ಗನ್ ಕ್ಯಾರಿಡ್ ಔಟ್ ಎ ಸಮ್ ಕೈಂಡ್ ಆಫ್ ಸೆವೆರಲ್ ಹೈಬ್ರಿಡೈಸೇಷನ್ ಅಥವಾ ಕ್ರಾಸಿಂಗ್ ಓವರ್ ಟೆಕ್ನಿಕ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, and it is related to the dihybrid cross ಅಂತ ಕರಿತೀವಿ ನಾರ್ಮಲ್ ಆಗಿ. ವಿತ್ ಸ್ಟಡಿ ಅಬೌಟ್ ದಿ ಡ್ರೋಸೋಫಿಲಾ ಸೆಕ್ಸ್ ಲಿಂಕ್ಡ್ ಜೀನ್ಸ್ ಬಗ್ಗೆ ಮಾತ್ರ ನಾವು ಸ್ಟಡಿ ಮಾಡ್ತಾ ಇರೋದು. ಓಕೆನಾ, ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ಇಲ್ಲಿ. ರಿಕಾಂಬಿನೇಷನ್ ಲಿಂಕೇಜ್ ವಿತ್ ರೆಸ್ಪೆಕ್ಟ್ ಟು ದಿ ಕ್ರೋಮೋಸೋಮಲ್ಸ್ ಗೆ. ಕ್ರಾಸ್ ನಂಬರ್ 1, ಎಕ್ಸಾಂಪಲ್ ನಂಬರ್ 1, ಕಲರೇಷನ್ ಆಫ್ ಬಾಡಿ ಯೆಲ್ಲೋ, ಕಲರೇಷನ್ ಆಫ್ ಹೈಟ್ ಶುಡ್ ಬಿ ವೈಟ್. ಇಲ್ಲಿ ನೋಡ್ಬೋದು ಬಾಡಿ ಯೆಲ್ಲೋ ಇದೆ, ಐಸ್ ಏನಿದಾವಲ್ಲ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ವೈಟ್. ಇದು ಒನ್ ಪ್ಯಾಟರ್ನ್. ಇದಕ್ ಜೊತೆಗೆ ಕ್ರಾಸ್ ಮಾಡ್ತಾ ಇದ್ದೀನಿ ಯಾವ್ದನ್ನ, ಬ್ರೌನ್ ಬಾಡಿ ಆರ್ಗಾನಿಸಮ್ ಆಫ್ ಡ್ರೋಸೋಫಿಲಾ ಅಂಡ್ ರೆಡ್ ಐಡ್ ಮೇಲ್, ರೆಡ್ ಐಡ್ ಕೆಟಗರಿ ಆಫ್ ಮೇಲ್, ಇಲ್ಲಿ ವೈಟ್ ಐಡ್ ಕೆಟಗರಿ ಆಫ್ ಫಿಮೇಲ್. ಓಕೆನಾ, ಇದು ವೈಲ್ಡ್ ಟೈಪ್ ಅಂತ ಕರಿತೀವಿ. ಇಲ್ಲಿ ಏನ್ ನಾವು ಬ್ರೌನ್ ಕಲರೇಷನ್ಸ್ ನ ಎಲ್ಲಿ ನೋಡ್ತಾ ಇದೀವಿ, ಸೊ ದಟ್ ಬ್ರೌನ್ ಕಲರೇಷನ್ಸ್ ಬರ್ತಾ ಇದೆ ಅಂತಂದ್ರೆ ಆಟೋಮೆಟಿಕಲಿ ಇದು ಯಾವ್ದು ಫ್ಲೈ ವೈಲ್ಡ್ ಟೈಪ್ ಅಂತ. ಅಂದ್ರೆ ನಾರ್ಮಲ್ ಆಗಿ ಅವೈಲೇಬಿಲಿಟಿ ಇರ್ತಕ್ಕಂಥ ಫ್ಲೈಸ್ ವೈಲ್ಡ್ ಟೈಪ್, ರೆಡ್ ಐಡ್ ನೇಚರ್ ಇರುತ್ತೆ, ಬ್ರೌನ್ ಬಾಡಿ ಇರುತ್ತೆ. ಬಟ್ ಇಲ್ಲಿ ವೈಟ್ ಕಲರೇಷನ್ ಐಸ್ ಇದಾವೆ ಅಂಡ್ ಕಲರೇಷನ್ ಆಫ್ ಬಾಡಿ ಶುಡ್ ಬಿ ಯೆಲ್ಲೋ ಇದೆ ಅಂದಾಗ ಇಟ್ ಕ್ಯಾನ್ ಹ್ಯಾವ್ ಸಮ್ ಕೈಂಡ್ ಆಫ್ ಮ್ಯುಟೆಂಟ್ ಆಗಿದೆ ಅಂತ. ಇದಕ್ಕೆ ನಾವು ಮ್ಯುಟೆಂಟ್ ಅಂತ ಕರಿಬಹುದು. ಓಕೆನಾ, ಸೊ ಇವೆರಡನ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಅಂಡ್ ಅನದರ್ ಕ್ರಾಸ್ ನ ಕೂಡ ಕೊಟ್ಟಿದ್ದೀನಿ. ಕ್ರಾಸ್ ನಂಬರ್ 2 ಏನಪ್ಪಾ ಅಂತಂದ್ರೆ ವೈಟ್ ಐಡ್ ಮಿನಿಚರ್ ವಿಂಗ್ಡ್ ಅಂತ ಕೊಟ್ಟಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ದಿ ಆರ್ಗಾನಿಸಮ್ ಅಂಡ್ ರೆಡ್ ಐಡ್ ಲಾರ್ಜ್ ವಿಂಗ್ಡ್ ಅಂತ ಇದೆ. ಸೊ ಎರಡು ಮೆಕಾನಿಸಮ್ಸ್, ಒನ್ ವಿಲ್ ಬಿ ಎ ಒನ್ ಮೆಕಾನಿಸಮ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ಎ ವೈಟ್ ಐಡ್ ಮಿನೇಚರ್ಸ್ ಅಂತ ಇದೆ. ವೈಟ್ ಐಡ್ ಮಿನೇಚರ್ಸ್ ಅಂದ್ರೆ ಮೀನಿಂಗ್ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ಎ ಕ್ರೋಮೋಸೋಮ್. ಇಲ್ಲಿ ಕ್ರೋಮೋಸೋಮ್ಸ್ ಎಕ್ಸ್ಪ್ರೆಸ್ ಆಗಿರ್ತಕ್ಕಂಥದ್ದು ವಿಂಗ್ ನೇಚರ್ಸ್ ಮೇಲೆ. ಯಾವ ತರ ವಿಂಗ್ಸ್ ಫಾರ್ಮೇಶನ್ ಆಗಿದೆ, ಮಿನಿಯೇಚರ್ ವಿಂಗ್ಸ್ ಅಂತ ಕರಿತೀವಿ. ಓಕೆನಾ, ಅಂಡ್ ರೆಡ್ ಐಡ್ ನೋಡಬಹುದು. ಇಲ್ಲಿ ವೈಟ್ ಕಲರೇಷನ್ ಆಫ್ ವಿಂಗ್ಸಿಗೂ ರೆಡ್ ಐಡ್ ವಿಂಗ್ಸಿಗೂ ಇಲ್ಲಿ ಇರ್ತಕ್ಕಂಥ ವಿಂಗ್ಸ್ ನೀವು ಬೈಫರ್ಗೇಶನ್ ನೋಡ್ತಾ ಹೋಗ್ಬೋದು. ಏನ್ ಕಾಣ್ತಾ ಇದೆ ಎರಡಕ್ಕೂ ಬೈಫರ್ಗೇಶನ್ ಅಂತ ಬಂದಾಗ, ಸೊ ವೈಟ್ ಐಡ್ ಅಥವಾ ಮಿನಿಯೇಚರ್ ವಿಂಗ್ಡ್ ಏನಿದೆ, ಸೊ ದಟ್ ಕ್ಯಾನ್ ಶೋಸ್ ಇವೆರಡು ಏನ್ ಶೋ ಮಾಡ್ತಾ ಇದೆ ನಮ್ಗೆ, ಇಟ್ ಈಸ್ ಎ ಕಂಪ್ಲೀಟ್ಲಿ ವಿಂಗ್ಸ್ ಅಲ್ಲಿ ವೇರಿಯೇಷನ್ಸ್, ಸ್ಮಾಲ್ ಕೈಂಡ್ ಆಫ್ ವೇರಿಯೇಷನ್ಸ್ ವಿಲ್ ಬಿ ಪ್ರೆಸೆಂಟ್. ನೋಡ್ಬೋದು ನಾವು ಇಲ್ಲಿ ವೇರಿಯೇಷನ್ಸ್ ಕಂಪಲ್ಸರಿ ಇದೆ. ಒಂದು ಶಾರ್ಟರ್ ನೇಚರ್ ಇದೆ ಅಂಡ್ ಅನದರ್ ಒನ್ ವಿಲ್ ಬಿ ಎ ವೆರಿ ಲಾರ್ಜರ್ ನೇಚರ್ ಇದೆ. ಇದು ಮಿನಿಯೇಚರ್ ಅಂತ ಕರಿತೀವಿ ವೈಟ್ ಐಗೆ. ಇದು ನಾರ್ಮಲ್ ಆಗಿ ನಮ್ಗೆ ಅವೈಲೇಬಿಲಿಟಿ ಇರ್ತಕ್ಕಂಥ ವೈಲ್ಡ್ ಟೈಪ್ ರೆಡ್ ಐಡ್ ಮತ್ತೆ ಬ್ರೌನ್ ಕಲರೇಷನ್ ವಿತ್ ಎ ಲಾರ್ಜ್ ಕ್ಯಾಟಗರಿ ಆಫ್ ವಿಂಗ್ಸ್, ಕಾಮನ್ ಆಗಿ ಅವೈಲೇಬಿಲಿಟಿ ಇರ್ತಕ್ಕಂಥ ಫ್ಲೈ. ಸೊ ಇನ್ ಬಿಟ್ವೀನ್ ದಿ ಟೂ ಕ್ರಾಸ್, ಇವೆರಡು ಕ್ರಾಸ್ ನಾವು ಅಬ್ಸರ್ವ್ ಮಾಡಿದಾಗ ಹೌ ದೇರ್ ಇಸ್ ಎ ಅಸೋಸಿಯೇಷನ್ ಆಫ್ ವೈಲ್ಡ್ ಟೈಪ್ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯುಟೆಂಟ್. ನಾವು ನೋಡ್ತಕ್ಕಂಥ ವೇರಿಯೇಷನ್ಸ್ ಆ ಮ್ಯುಟೆಂಟ್ ಅನ್ನೋ ಒಂದು ಕ್ರೋಮೋಸೋಮ್ಸ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ವೈಲ್ಡ್ ಟೈಪ್ ಆಫ್ ಕ್ರೋಮೋಸೋಮ್ ಕಂಟೈನಿಂಗ್ ಡ್ರೋಸೋಫಿಲಾದಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಿ ಸಮ್ ವೇರಿಯೇಷನ್ಸ್. ಕೆಲವೊಂದು ವೇರಿಯೇಷನ್ಸ್ ನಾವು ನೋಡ್ತಾ ಇರೋದು. ಈ ಕ್ರಾಸ್ ನ ಹೆಂಗ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ, ಸೊ ಇಲ್ಲಿ ಮೇಜರ್ ಕೈಂಡ್ ಆಫ್ ಫೈಂಡಿಂಗ್ಸ್ ಇಲ್ಲಿ ನೋಡ್ಬೋದು. ನಾವು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ಪೇರೆಂಟ್ ನಂಬರ್ 1
ಅಂಡ್ ಇಲ್ಲಿ ಕ್ರಾಸ್ ನಂಬರ್ 2 ಇದೆ. ಓಕೆನಾ. ವೈಟ್ ಐಡ್ ವಿತ್ ರೆಸ್ಪೆಕ್ಟ್ ಟು ದಿ ವೈಲ್ಡ್ ಟೈಪ್, ವೈಟ್ ಐಡ್ ಮಿನಿಯೇಚರ್ ವಿತ್ ರೆಸ್ಪೆಕ್ಟ್ ಟು ದಿ ವೈಲ್ಡ್ ಟೈಪ್. F1 ಜನರೇಷನ್ ಬರ್ತಾ ಇದೆ. ಈ F1 ಜನರೇಷನ್ ಬಂದಿದೆ ಅಂದ್ರೆ ಇಯರ್ ಆಲ್ಸೋ ಸೇಮ್ ಗ್ಯಾಮೆಟ್, ಇಲ್ಲಿ ಕೂಡ ಗ್ಯಾಮೆಟ್ ಇದೆ. ಒನ್ ಗ್ಯಾಮೆಟ್ ಪೇರ್ ವಿತ್ ಎ wild type and another gamete pair with a another wild type. So ಇಲ್ಲಿ result F1. Here also same, one gamete pair with a wild type, another gamete pair with a another wild type. F1 generation ಬಂದಿದೆ ನಮ್ಗೆ ಇಲ್ಲಿ. And we'll coming to the F2 generation movement ಆಗ್ತಾ ಇದೀನಿ. F2 generation ಬರ್ಬೇಕಂತಂದ್ರೆ ಇದನ್ನ ಏನ್ ಮಾಡ್ಬೇಕು, ನಾನು ಅಗೇನ್ ಸೆಲ್ಫ್ ಕ್ರಾಸ್ ಮಾಡ್ತಾ ಇದ್ದೀನಿ. ಸೆಲ್ಫ್ ಕ್ರಾಸ್ ಮಾಡಿದಾಗ ವಿ ಕ್ಯಾನ್ ಗೆಟ್ ಎ ಮಿನಿ ನಂಬರ್ ಆಫ್ ಏನ್ ಬರ್ತಾ ಇರೋದು ನಮ್ಗೆ ಅಲ್ಲಿ ಟೋಟಲ್ ನಂಬರ್ ಆಫ್ ಗ್ಯಾಮೆಟ್ಸ್ ಲೈಕ್ 4 ಗ್ಯಾಮೆಟ್ ಬಂದಿದೆ ಇಲ್ಲಿ ನಿಯರ್ಲಿ ನಮಗೆ 4 to 4 ಸೊ ಇಲ್ಲಿ 2 ಇದಾವೆ, ಇಲ್ಲಿ 2 ಇದಾವೆ. ಟೋಟಲ್ ನಂಬರ್ ಆಫ್ ಗ್ಯಾಮೆಟ್ ನಮ್ಗೆ 8 ಆಯ್ತು. 8 ಆಫ್ ಸ್ಪ್ರಿಂಗ್ಸ್ ಡೆವಲಪ್ಮೆಂಟ್ ಆಗಬೇಕು. ಸೊ ಇಲ್ಲಿ ನೋಡ್ಕೊಂಡಾಗ ವೈಲ್ಡ್ ಟೈಪ್ ಬೇರೆ ವಿತ್ ರೆಸ್ಪೆಕ್ಟ್ ಟು ದಿ ಫಾರ್ಮೇಶನ್ ಆಫ್ ವೈಲ್ಡ್ ಕ್ಯಾಟಗರಿ ಅಂಡ್ ಒನ್ ಟು ಅನದರ್ ಕಾಂಬಿನೇಷನ್ಸ್ ಅಂತ ಬಂದಾಗ ಅನದರ್ ಕೈಂಡ್ ಆಫ್ ವೈಲ್ಡ್ ವಿತ್ ರೆಸ್ಪೆಕ್ಟ್ ಟು ದಿ ವೈಟ್ ಕಲರೇಷನ್, ಯೆಲ್ಲೋ ಬಾಡಿ ವಿತ್ ರೆಸ್ಪೆಕ್ಟ್ ಟು ದಿ ಯೆಲ್ಲೋ ಅಂಡ್ ಯೆಲ್ಲೋ ವೈಟ್ ಕಲರೇಷನ್ಸ್ ಬರ್ತಾ ಇರೋದು. ಸೊ ಇವೆಲ್ಲ F2 ಜನರೇಷನ್ ಅಲ್ಲಿ ಇರ್ತಕ್ಕಂಥ ರಿಸಲ್ಟ್ ಅಷ್ಟೇ. ಸೊ ನಾವು ಚೆಕ್ಕರ್ ಬೋರ್ಡ್ ಹೆಂಗೆ ಹಾಕಿದೀವಿ, ಕಾಮನ್ಲಿ ಅವೈಲೇಬಿಲಿಟಿ ಆಫ್ ಡೈಹೈಬ್ರಿಡ್ ಕ್ರಾಸ್ ಪಿ ಪ್ಲಾಂಟ್ ಅಂತ ಬಂದಾಗ, ಸೊ ಆ ಪಿ ಪ್ಲಾಂಟ್ ಅಲ್ಲಿ ಆಗ್ತಕ್ಕಂಥ ಸೇಮ್ ಮಾಡಿಫಿಕೇಶನ್ಸ್ ಏನಿದೆಯಲ್ಲ ಇಲ್ಲಿ ಕೂಡ ಸೇಮ್ ಬೈಫರ್ಗೇಷನ್ ಆಫ್ ಗ್ಯಾಮೇಟ್ ಅಂಡ್ ಫಾರ್ಮೇಶನ್ ಆಫ್ F2 ಜನರೇಷನ್. ಬಟ್ ಇಲ್ಲಿ ಪೇರೆಂಟ್ ನಂಬರ್ 1 ಕ್ರಾಸ್ ನಂಬರ್ 1 ಅಲ್ಲಿ ನೋಡಿದಾಗ ನಾವು ಪೇರೆಂಟಲ್ ಟೈಪ್ ಎಷ್ಟು ಬರುತ್ತಂದ್ರೆ ನಿಯರ್ಲಿ 98.7% ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಅಪಿಯರ್ ಅಂಡ್ ರಿಮೈನಿಂಗ್ ಏನಿದೆ ಸಮ್ ಕೈಂಡ್ 0.1% ಏನಿದೆಯಲ್ಲ ವೆರೈಟಿ ಅಂದ್ರೆ ಮೀನಿಂಗ್ ರೀಕಾಂಬಿನೆಂಟ್ ವಿಲ್ ಬಿ ಪ್ರೊಡ್ಯೂಸಸ್. ಇದು ಎಕ್ಸಾಂಪಲ್ ನಂಬರ್ 1 ಕ್ರಾಸ್ ಅಂತ ಬಂದಾಗ. ಬಟ್ ಸೆಕೆಂಡ್ ಅಂತ ಎಕ್ಸಾಂಪಲ್ ತಗೊಂಡಿದ್ದೀನಿ ಕಂಪ್ಲೀಟ್ಲಿ ಮ್ಯೂಟೇಟರ್ ಆಗಿರ್ತಕ್ಕಂಥ ಎಕ್ಸಾಂಪಲ್. ಸೊ ಪೇರೆಂಟ್ ಬಾಡಿ ಬಂದಾಗ ಇಲ್ಲಿ 62% ಮೇಜರ್ ಆಗಿರ್ತಕ್ಕಂಥದ್ದು ಪೇರೆಂಟ್ ಕ್ಯಾರೆಕ್ಟರ್ಸ್ ಇರೋದು ಅಂಡ್ ರಿಮೈನಿಂಗ್ 37% ಏನಿದೆ ದಟ್ ಇಸ್ ಎ ಫಾರ್ಮೇಶನ್ ಆಫ್ ರಿಕಾಂಬಿನೆಂಟ್ ಡೆವಲಪ್ಮೆಂಟ್ ಆಗಿದೆ. ಸೊ ಇದು ಎಕ್ಸಾಂಪಲ್ ಆಫ್ ಎ ಕ್ರಾಸ್ ನಂಬರ್ 2 ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಅಲ್ಲಿ ನಾವು ನೋಡಿರ್ತಕ್ಕಂಥ ಇದು ಸೆಕೆಂಡ್ ಕ್ರಾಸ್ ಇದೆ. ಓಕೆನಾ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ದಿ ವೈಲ್ಡ್ ಟೈಪ್ಗೂ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯೂಟೇಟೆಡ್ಗೂ ನಾರ್ಮಲಿ ಅವೈಲೇಬಿಲಿಟಿ ಆಫ್ ಮ್ಯೂಟೇಟೆಡ್ಗೂ ಅಂಡ್ ಜೆನೆಟಿಕಲಿ ಮ್ಯೂಟೇಟೆಡ್ ಇರ್ತಕ್ಕಂಥ ಬೇಸಿಕ್ ಲಿಂಕೇಜ್ ಅಲ್ಲಿರ್ತಕ್ಕಂಥ ಬೇಸಿಕ್ ರಿಕಾಂಬಿನೆಂಟ್ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನಾವು ಗ್ರಾಫ್ ಅಲ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಬಹುದು. ಸೊ ದಿಸ್ ಇಸ್ ಚಾರ್ಟ್ ಗಿವನ್ ಬೈ ದಿ ಥಾಮಸ್ ಅಂಡ್ ಮಾರ್ಗನ್. ದೇ ಕ್ಯಾನ್ ಬಿ ಗಿವನ್ ದಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಫಾರ್ ದಿ ಲಿಂಕೇಜ್. ಓಕೆನಾ. ಸೊ ಇಲ್ಲಿ ಆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ದೇ ಕ್ಯಾನ್ ಫೈಂಡಿಂಗ್ ದಿ ಸಮ್ ಕೈಂಡ್ ಆಫ್ ಮೇಜರ್ ಪಾಯಿಂಟ್ಸ್. ಏನ್ ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ ಲೈಕ್ ದ 2 genes did not segregate independently. ಯಾವುದೇ ಒಂದು 2 genes ಇದಾವಂದ್ರೆ ಇಂಡಿಪೆಂಡೆಂಟ್ ಸಪರೇಟ್ ಆಗಲ್ಲ ಅಂಡ್ ದೇ ಕ್ಯಾನ್ ಬಿ F2 ರೇಷಿಯೋ ಏನಿದೆಯಲ್ಲ deviated to formation of a 9:3:3:1 ರೇಷಿಯೋ. ಆ F2 ಜನರೇಷನ್ ಡಿವಿಯೇಟ್ ಆಯ್ತು ಅಂಡ್ ಫಾರ್ಮೇಶನ್ ಆಗ್ತಾ ಇದೆ ನಮಗೆ 9:3:3:1 ರೇಷಿಯೋ ಜನರೇಷನ್ ಆಗ್ತಾ ಇದೆ ಅಂಡ್ ನೆವರ್ 2 genes ವಿಲ್ ಬಿ ನಾಟ್ ಸೆಗ್ರಿಗೇಟೆಡ್. ಯಾವುದೇ ಒಂದು 2 genes ಇದಾವಂದ್ರೆ ಇಲ್ಲಿರ್ತಕ್ಕಂಥದ್ದು ಇವು ಯಾವ್ದು ಏನಾಗಲ್ಲ ಸೆಗ್ರಿಗೇಟ್ ಆಗಲ್ಲ, ಬೇಸ್ಡ್ ಆನ್ ದಿ ಲಿಂಕೇಜ್ ಮೇಲೆ ಮಾತ್ರನೇ ಅಂಡ್ ಫಾರ್ಮೇಶನ್ ಆಫ್ ಏನಾಗೋದು ನಮ್ಗೆ ರೀಕಾಂಬಿನೇಷನ್ ಶುಡ್ ಬಿ ಅಕ್ಕರ್. ಸೊ ಇದು ಇಂಪಾರ್ಟೆಂಟ್ ನಮ್ಗೆ. ಓಕೆನಾ. ಅಂಡ್ ಜೀನ್ಸ್ ವರ್ ಬೇಸಿಕಲಿ ಕಂಪ್ಲೀಟ್ ಆಗಿ ಜೀನ್ಸ್ ಲೊಕೇಟೆಡ್ ಆಗಿರೋದು ಯಾವ್ದ್ರಲ್ಲಿ ನಮಗೆ ಮೇಜರ್ ಇಂಪಾರ್ಟೆಂಟ್ ಅಂತ ಬಂದಾಗ ಡಿಟರ್ಮಿನೇಷನ್ ಆಫ್ ಕ್ರೋಮೋಸೋಮಲ್ ಪ್ಯಾಟರ್ನ್ ಆಫ್ ಸೆಕ್ಸ್ ಅಂತ ಕೊಟ್ಟಿದ್ದೀವಿ. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ನೋಡಬಹುದು ಯಾವ್ದಕ್ಕೆ ರಿಲೇಟೆಡ್ ಸ್ಟಡಿ ಮಾಡ್ತಾ ಇರೋದು ಇಲ್ಲಿ ನಾವು ಸೆಕ್ಸ್ ಲಿಂಕ್ಡ್ ಜೀನ್ಸ್ ಅಂತ ಸ್ಟಡಿ ಮಾಡ್ತಾ ಇರೋದು. ಸೊ ದಟ್ ಇಲ್ಲಿ ಕ್ರೋಮೋಸೋಮ್ಸ್ ಅಲ್ಲಿ ಇರ್ತಕ್ಕಂಥ ಜೀನ್ಸ್ ಲೊಕೇಟೆಡ್ ವಿತ್ ಇನ್ ದಿ ಎಕ್ಸ್ ಕ್ರೋಮೋಸೋಮ್. ಓಕೆನಾ. ಅಂಡ್ when 2 genes are situated on the same chromosome, the proportion of parental gene combinations was much higher than the non-parental type. That is due to the linkage. ಯಾವುದೇ ಒಂದು 2 ಕ್ರೋಮೋಸೋಮ್ಸ್ ಅಲ್ಲಿ 2 genes ಸಿಂಗಲ್ ಕ್ರೋಮೋಸೋಮ್ಸ್ ಅಲ್ಲಿ ಪ್ರೆಸೆನ್ಸ್ ಇದೆ ಅಂತಂದಾಗ ದ ಪ್ರಪೋರ್ಷನ್ ಆಫ್ ಪೇರೆಂಟಲ್ ಜೀನ್ಸ್ ಕಾಂಬಿನೇಷನ್ಸ್ ಏನಿರುತ್ತೆ ಮಚ್ ಹೈಯರ್ ದ್ಯಾನ್ ಇರುತ್ತೆ ನಾನ್ ಪೇರೆಂಟಲ್ ಟೈಪ್ಗೆ ಬಿಕಾಸ್ ಆಫ್ ಲಿಂಕೇಜ್. ಯಾಕೆ ಹಿಂಗ ಕರಿತೀವಿ ಅಂತಂದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಇದೊಂದು ಕ್ರೋಮೋಸೋಮ್ಸ್ ಅಂತ ಬಂದಾಗ ಈ ಕ್ರೋಮೋಸೋಮ್ಸ್ ಅಲ್ಲಿ ಯಾವುದೇ ಒಂದು 2 genes ಇದೆ ಅಂತ ತಗೊಳ್ತೀನಿ ನಾನು. ಇಲ್ಲಿ ಒಂದು ಜೀನ್ ಇದೆ, ಇಲ್ಲಿ ಒಂದು ಜೀನ್ ಇದೆ, ಎರಡು ಜೀನ್ ಒಂದೇ ಕ್ರೋಮೋಸೋಮ್ಸ್ ಅಲ್ಲಿ ಇದೆ ಅಂದಾಗ ಫಾರ್ಮೇಶನ್ ಆಫ್ ರೀಕಾಂಬಿನೆಂಟ್ಸ್ ಏನಿರುತ್ತೆ ಅಲ್ವಾ, ಇಲ್ಲಿ ಫಾರ್ಮೇಶನ್ ಆಗ್ತಕ್ಕಂಥ ನ್ಯೂ ಕಾಂಬಿನೇಷನ್ಸ್ ಏನಿರುತ್ತೆ ಆಲ್ವೇಸ್ ವೆರಿ ಲೆಸ್ ಇರುತ್ತೆ.
ಕಾಮನ್ ಆಗಿ ಲೆಸ್ ಇರುತ್ತೆ ವೆನ್ ಕಂಪೇರ್ ಟು ದಿ ನಾನ್ ಗೆ. ಅದೇ ದ ಡಿಫರೆನ್ಸಸ್ ಇನ್ ದೇರ್ ಕ್ರೋಮೋಸೋಮ್, ಇಲ್ಲಿರ್ತಕ್ಕಂಥ ಕ್ರೋಮೋಸೋಮ್ ಇಲ್ಲಿರ್ತಕ್ಕಂಥ ಜೀನ್ಸ್ ಅಲ್ಲಿ ಸಪರೇಟ್ ಆಗಿ ಏನಾದ್ರೂ ಜೀನ್ ಪ್ಯಾಟರ್ನ್ ಚೇಂಜಸ್ ಇದೆ ಅಂದ್ರೆ ಲಿಂಕೇಜ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಲಿಂಕೇಜ್ ವಿಲ್ ಬಿ ವೆರಿ ಲೂಸ್ಲಿ ಬೌಂಡ್ ಇರುತ್ತೆ. ಅಂಡ್ ರಿಕಾಂಬಿನೆಂಟ್ಸ್ ಏನಿದೆ ಅಂದ್ರೆ ಮೀನಿಂಗ್ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಏನ್ ಫಾರ್ಮೇಶನ್ ಆಗುತ್ತೆ ಅವಾಗ ಹೈಯರ್ ಫಾರ್ಮೇಶನ್ ಆಗುತ್ತೆ. ರಿಕಾಂಬಿನೆಂಟ್ಸ್ ಏನಿದೆ ಅಲ್ಲ ಮೀನಿಂಗ್ ಲೈಕ್ ಅಲ್ಲಿ ನಾನ್ ರಿಕಾಂಬಿನೆಂಟ್ಸ್ ಲೆಸ್ಸರ್ ಸಾರಿ ಇಲ್ಲಿ ಲೆಸ್ಸರ್ ಪ್ರೊಡಕ್ಷನ್ ಆಗುತ್ತೆ ಅಂಡ್ ಇಯರ್ ದೇರ್ ಇಸ್ ಎ ಪ್ರೊಡಕ್ಷನ್ ವಿಲ್ ಬಿ ಎ ವೆರಿ ಹೈಯರ್ ನೇಚರ್. ಸೊ ದಟ್ ಈಸ್ ಎ ನೇಚರ್ ಆಫ್ ಎ ಲಿಂಕೇಜ್ ಅಂತ ಬಂದಾಗ ವಿತ್ ರಿಕಾಂಬಿನೇಷನ್ಸ್ ಅಂತ ಬಂದಾಗ ಓಕೆನಾ. ಅಂಡ್ ನಾವು ಕೊಟ್ಟಿರ್ತಕ್ಕಂಥ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ genes which related to the white eye and there is a yellow body where they will be completely tightly linked. ಇವೆರಡು ಏನಿದಾವಪ್ಪ ಅಂತಂದ್ರೆ ಟೈಟ್ಲಿ ಲಿಂಕ್ಡ್ ಜೀನ್ಸ್ ಅಂತ ಕರಿತೀವಿ. ಕ್ರಾಸ್ ನಂಬರ್ 1 ಏನಿದೆ ಲಿಂಕೇಜ್ ಏನಿದೆ ಹೈಲಿ ಟೈಟ್ಲಿ ಅಂತ ಕರಿತೀವಿ. ಎಲ್ಲಿ ಲಿಂಕೇಜ್ ಹೈ ಇರುತ್ತೆ ರಿಕಾಂಬಿನೇಷನ್ಸ್ ಏನಿರುತ್ತೆ ಲೆಸ್ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ದಿ ಲಿಂಕೇಜ್ ವಿಲ್ ಬಿ ವೆರಿ ಹೈ ಅಂದ್ರೆ ಮೀನಿಂಗ್ ಟೈಟ್ಲಿ ಲಿಂಕ್ಡ್ ಜೀನ್ ಶೋಸ್ ದಟ್ less recombination and loosely linked genes shows that high recombination. ಇದು ಎರಡು ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ಜೀನ್ಸ್ ಅಲ್ಲಿ ಇರ್ತಕ್ಕಂಥ ಫಿಸಿಕಲ್ ಅಸೋಸಿಯೇಷನ್ಸ್ ಏನಾದ್ರೂ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದಾಗ ಕ್ರಾಸಿಂಗ್ ಓವರ್ ಇನ್ಕ್ರೀಸ್ ಆಗುತ್ತೆ, ರಿಕಾಂಬಿನೇಷನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಇವೆರಡು ಡಿಸ್ಟೆನ್ಸ್ ಸ್ಮಾಲರ್ ಕ್ವಾಂಟಿಟಿಲಿ ಇದಾಗ ಅಂದಾಗ ದಟ್ ಈಸ್ ಎ ಫಾರ್ಮೇಶನ್ ಆಫ್ ರಿಕಾಂಬಿನೆನ್ಸ್ ವಿಲ್ ಬಿ ವೆರಿ ಲೆಸ್. ಸೊ ನಾವು ನೋಡಿರ್ತಕ್ಕಂಥ ಚಾರ್ಟ್ 1 ಅಲ್ಲಿ ಇಲ್ಲಿ ಪೇರೆಂಟಲ್ ಜನರೇಷನ್ 98 ಇದೆ, ರಿಕಾಂಬಿನೆಂಟ್ ಓನ್ಲಿ 1% ಮಾತ್ರ ಪ್ರೆಸೆನ್ಸ್ ಇದೆ ಅಂದ್ರೆ ಮೀನಿಂಗ್ ದೇ ಆರ್ ಟೈಟ್ಲಿ ಲಿಂಕ್ಡ್ ಅನ್ನೋ ಒಂದು ಸಿಸ್ಟಮ್ ಓಕೆನಾ. ನೆಕ್ಸ್ಟ್ ಒಂದು ದ ಜೀನ್ಸ್ ಆಫ್ ವೈಟ್ ಐ ಅಲಾಂಗ್ ವಿತ್ ಎ ಮಿನಿಯೇಚರ್ ವಿಂಗ್ ಆರ್ ಕಂಪ್ಲೀಟ್ಲಿ ಲೂಸ್ಲಿ ಲಿಂಕ್ಡ್ ಬಿಕಾಸ್ ಆಫ್ ಸೊ ದೇ ಕ್ಯಾನ್ ಶೋ ದಿ 37% ಆಫ್ ಏನ್ ಬಂದಿದೆ ನಮಗೆ ರಿಕಾಂಬಿನೆಂಟ್ ಬಂದಿದೆ. ಆ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ದಿ ಟೂ ಜೀನ್ಸ್ ಏನಿದೆ ಅಲ್ಲ ಅದು ಲೆಂತ್ ಅಲ್ಲಿ ಜಾಸ್ತಿ ಇದೆ ಅಂದಾಗ ಲೂಸ್ಲಿ ಲಿಂಕ್ಡ್ ಆಗಿದೆ ಅಂದಾಗ ನಮಗೆ ಬರ್ತಕ್ಕಂಥ ರಿಕಾಂಬಿನೇಷನ್ಸ್ ಏನಿರುತ್ತೆ ಹೈಯರ್ ಇರುತ್ತೆ. ಇದು ಡೆಫಿನೆಟ್ ಏನ ಇಲ್ಲಿ ಎರಡೇ ವರ್ಡ್ ನಮಗೆ ಬೇಕಾಗಿರೋದು ಏನಪ್ಪಾ ಅಂದಾಗ ಟೈಟ್ಲಿ ಲಿಂಕ್ಡ್ ಜೀನ್ ದೇ ಕ್ಯಾನ್ ಶೋಸ್ ದಿ ಲೆಸ್ ರಿಕಾಂಬಿನೆಂಟ್. ಇದು ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ. ಯಾವುದು ಟೈಟ್ಲಿ ಲಿಂಕ್ಡ್ ಆಗಿರುತ್ತೆ ಜೀನ್ ಆಲ್ವೇಸ್ ದೇ ಕ್ಯಾನ್ ಶೋಸ್ ದಟ್ ವೆರಿ ಲೋ ಲೆವೆಲ್ ಆಫ್ ರಿಕಾಂಬಿನೇಷನ್. ಅಂಡ್ ಇಫ್ ದಿ ಜೀನ್ ವಿಲ್ ಬಿ ಲೂಸ್ಲಿ ಲಿಂಕ್ಡ್ ಯಾವ ಜೀನ್ಸ್ ಲೂಸ್ ಆಗಿ ಪ್ಯಾಕ್ ಆಗಿರುತ್ತೆ ಲಿಂಕ್ಡ್ ಆಗಿರುತ್ತೆ ಜೀನ್ಸ್ ಅಂದ್ರೆ ಕ್ರೋಮೋಸೋಮ್ಸ್ ಅಂತ ಬಂದಾಗ it always they can exhibit the higher level of recombination. So this is the a very very important point according to the Thomas Hunt Morgan. ಅವ್ರು ಫೈಂಡ್ ಔಟ್ ಮಾಡಿರ್ತಕ್ಕಂಥ ರಿಸಲ್ಟ್ ಅಲ್ಲಿ tightly bound gene they can show the less recombinant and loosely linked genes they can show the high recombinants. ಇದು a very very important point for the chromosomal theory of inheritance with respect to the association of a gene based on the linkage and there is a recombination okay na. So this is the a complete result. And well coming to the based on that category like Alfred used as a recombination frequency just ಇದನ್ನ ಅವ್ರು ಕೌಂಟ್ ಮಾಡ್ತಾರೆ ಸೇಮ್ ಅಕಾರ್ಡಿಂಗ್ ಟು ದಿ ಥಾಮಸ್ ಅಂಡ್ ಮಾರ್ಗನ್ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಆಲ್ಫರ್ಡ್ ಅಂತಕ್ಕಂಥ ಸೈಂಟಿಸ್ಟ್ ದೇ ಕ್ಯಾನ್ ಬಿ ಯೂಸ್ಡ್ ದಿ ರಿಕಾಂಬಿನೆನ್ಸ್ ಫ್ರೀಕ್ವೆನ್ಸೀಸ್ ಅಲ್ಲಿ ಯೂಸ್ ಮಾಡಿದ್ದಾರೆ ಫ್ರೀಕ್ವೆನ್ಸೀಸ್ ಎಷ್ಟಿದೆ ಅಂತ ಬಿಟ್ವೀನ್ ದಿ ಜೀನ್ ಪೇರ್ ಫಾರ್ ದಿ ಮೆಜರಿಂಗ್ ಫಾರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜೀನ್ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯಾಪ್ ವಿತ್ ದೇರ್ ಪರ್ಟಿಕ್ಯುಲರ್ ಲೊಕೇಶನ್ ವಿತ್ ಎ ಪರ್ಟಿಕ್ಯುಲರ್ ಜೀನ್. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಾಟ್ ಈಸ್ ದಿ ನೇಚರ್ ಇಲ್ಲಿ ಒಂದು ಕ್ರೋಮೋಸೋಮ್ಸ್ ಬರ್ದಿದ್ದೀನಿ ಅಂದ್ರೆ ಇಲ್ಲಿಂದ ಇಲ್ಲಿ ಕ್ರೋಮೋಸೋಮ್ಸ್ ಇದೆ ಅಂದ್ರೆ ಈ ಜೀನ್ಗೂ ಮತ್ತೆ ಇಲ್ಲಿರ್ತಕ್ಕಂಥ ಜೀನ್ಗೂ ಎಷ್ಟಿದೆ ಡಿಸ್ಟೆನ್ಸ್, ವಾಟ್ ಈಸ್ ದಿ ನೇಚರ್ ಏನು, ರಿಕಾಂಬಿನೇಷನ್ ಏನು, ಲೆಂತ್ ಏನು, ವಾಟ್ ಈಸ್ ದಿ ಮ್ಯಾಪ್ಡ್ ಅಂತ ಕರಿತೀವಿ ಜೀನ್ಸ್ ಅಂಡ್ ಮ್ಯಾಪ್ಡ್ ದೇರ್ ಲೊಕೇಶನ್ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸೈಟ್ ಲೊಕೇಶನ್ ಅಂತ ಕರಿತೀವಿ. ಯಾವ ಜೀನು ಯಾವ ಲೊಕೇಶನ್ಸ್ ಅಲ್ಲಿದೆ, ಯಾವ ಜೀನ್ ಇಂದ ಯಾವ ತರ ಎಕ್ಸ್ಪ್ರೆಷನ್ಸ್ ಆಗ್ತಾ ಇದೆ, ಮೀನಿಂಗ್ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ಆಲ್ಫ್ರೆಡ್ ಅಂತಕ್ಕಂಥ ಸೈಂಟಿಸ್ಟ್ ದೇ ಕ್ಯಾನ್ ಬಿ ಗಿವನ್ ಓಕೆನಾ. And genetic maps are used for the starting point in their sequencing of genome. ನಾವಿಲ್ಲಿ ಒಂದು ಸ್ಟಡಿ ಮಾಡ್ತೀವಿ HGP ಅನ್ನೋದನ್ನ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅನ್ನೋದು ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಗಾ ಪ್ರಾಜೆಕ್ಟ್ ಅಂತ ಕರಿತೀನಿ ನಾನು ಇಲ್ಲಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಗೆ. ಬಿಕಾಸ್ ಆಫ್ ಟು ನೋ ದಿ ಟೋಟಲ್ ನಂಬರ್ ಆಫ್ ಜೀನ್ಸ್ ಎಷ್ಟಿದೆ
ಅಂಡ್ ದೇ ಕ್ಯಾನ್ ಬಿ ಎಕ್ಸ್ಪ್ರೆಷನ್ ಎಷ್ಟಾಗ್ತಾ ಇದೆ ಅಂಡ್ ಪ್ರೋಟೀನ್ ಎಷ್ಟು ಬರ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅನಲೈಸಿಸ್ ಮಾಡಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅನ್ನೋದು. ಓಕೆನಾ. ಸೊ ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಡಿಸ್ಕವರಿ ಮಾಡಬೇಕು ಅಂತಂದ್ರೆ, ಐಡೆಂಟಿಫಿಕೇಶನ್ಸ್ ಮಾಡಬೇಕು ಅಂತಂದ್ರೆ, ದೇ ಆರ್ ಯೂಸ್ ದಿ ಜೆನೆಟಿಕ್ ಮ್ಯಾಪ್. ಈ ಜೆನೆಟಿಕ್ ಮ್ಯಾಪ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ. ಜೀನ್ ಸೀಕ್ವೆನ್ಸ್ ಆಗ್ಬೇಕಂದ್ರೆ ಈ ಜೆನೆಟಿಕ್ ಮ್ಯಾಪ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ವಿಚ್ ಜೀನ್ ಈಸ್ ಲೊಕೇಟೆಡ್ ಅಂಡ್ ವಿಚ್ ಇಸ್ ದಿ ಪ್ರೋಟೀನ್ ದೇ ವಿಲ್ ಬಿ ಪ್ರೊಡ್ಯೂಸಸ್ ಅಂಡ್ ವಾಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಜೀನ್ಸ್ ಅನ್ನೋದು ಈ ಜೆನೆಟಿಕ್ ಮ್ಯಾಪ್ಸ್ ಇಂದ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಬೇಸ್ಡ್ ಆನ್ ದಿಸ್ ಕ್ಯಾಟಗರಿ ದೇ ಆರ್ ಗಿವನ್ ಎ ಜೆನೆಟಿಕ್ ಮ್ಯಾಪಿಂಗ್ ಸಿಸ್ಟಮ್. ಇಲ್ಲಿ ನಾವು ಎಕ್ಸಾಂಪಲ್ ನಾವು ಸ್ಟಡಿ ಮಾಡ್ತಾ ಇದೀವಿ. ಸೊ ಜೀನ್ ವಿತ್ ರೆಸ್ಪೆಕ್ಟ್ ಟು ದಿ ಬಾಡಿ ಕಲರೇಷನ್ ಅನ್ನೋದು, ಜೀನ್ ವಿತ್ ರೆಸ್ಪೆಕ್ಟ್ ಟು ದಿ ಐ ಕಲರೇಷನ್ ಅಂಡ್ ವಿಂಗ್ ಸೈಜ್ ಅನ್ನೋದು, ಅಂಡ್ ಒನ್ ಜೀನ್ಗೂ ಅನದರ್ ಜೀನ್ ಇರ್ತಕ್ಕಂಥ ಟೋಟಲ್ ಡಿಸ್ಟೆನ್ಸ್ ಎಷ್ಟಿರ್ಬೋದು, ಇನ್ ಬಿಟ್ವೀನ್ ದಿ ಟೂ ಜೀನ್ಸ್ ಇರ್ತಕ್ಕಂಥ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು, ಅಂಡ್ ಅನದರ್ ಜೀನ್ಸ್ ಇರ್ತಕ್ಕಂಥ ಲೆಂತ್ ಏನು. ಸೊ ಇದೆಲ್ಲ ಒಂದು ಮ್ಯಾಪಿಂಗ್ ಸಿಸ್ಟಮ್ ಅಂತ ಕರಿತೀವಿ ಟು ನೋ ದಿ ಜೀನೋಟೈಪ್. ಜೀನೋಟೈಪ್ ಇನ್ ದಿ ಸೆನ್ಸ್ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್. ಅಲ್ಲಿ ಬರ್ತಕ್ಕಂಥ ಪ್ರೋಟೀನ್ ರಿಸಲ್ಟ್ಸ್ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕಂದ್ರೆ ಆ ಜೀನ್ ಯಾವ ಲೊಕೇಶನ್ ಅಲ್ಲಿ ಇದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆನಾ. ಸೊ ದಿಸ್ ಇಸ್ ದಿ ಕಂಪ್ಲೀಟ್ ಲಿಂಕೇಜ್ ವಿತ್ ರೆಸ್ಪೆಕ್ಟ್ ಟು ದಿ recombination. According to the Thomas and Morgan, they have conducted the experimental evidential proof for the theory of inheritance of chromosomes. ಓಕೆನಾ. ಇದು 5 ಮಾರ್ಕ್ಸ್ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕಂಟೆಂಟ್. and why there is a the Thomas Hunt Morgan choose Drosophila as a genetically study ಅನ್ನೋದು ಇಂಪಾರ್ಟೆಂಟ್. what is the characters ಕೂಡ ಇಂಪಾರ್ಟೆಂಟ್. and linkage with recombination definitions, when we get a high recombinant and less recombinant ಅನ್ನೋದು ಕೂಡ ನೆನಪಿಟ್ಕೊಳ್ಳಿ. and who discovered the theory of chromosomal inheritance patterns ಅನ್ನೋದು ಕೂಡ ಕರೆಕ್ಟ್ ಆಗಿ ನೆನಪಿಟ್ಟು. ಓಕೆನಾ. ಸೊ ದಿಸ್ ಇಸ್ ದಿ complete about the inheritance. ಓಕೆನಾ. and we'll coming to the same after the completion of chromosomal theory of inheritance, we will move to the next very very important concept of principle of inheritance and variation. So that is nothing but a determination of a sex of an individual. So ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಇಲ್ಲಿ ಏನ್ ಸ್ಟಡಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಟು ಡಿಟರ್ಮೈನ್ ದಿ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್. ಇಲ್ಲಿ ಮೇಲ್ ಅಂತ ಸ್ಟಡಿ ಮಾಡ್ತೀವಿ ಅಂಡ್ ಫಿಮೇಲ್ ಅಂತ ಸ್ಟಡಿ ಮಾಡ್ತೀವಿ. ಸೂಪರ್ ಮೇಲ್ ಬೇರೆ, ಸಾರಿ ಸೂಪರ್ ಫಿಮೇಲ್ ಅಂತ ಸ್ಟಡಿ ಮಾಡ್ತೀವಿ. ಇನ್ಫರ್ಟೈಲ್ ನೇಚರ್ ಅಂತ ಸ್ಟಡಿ ಮಾಡ್ತೀವಿ. ಫರ್ಟಿಲಿಟಿ ಪವರ್ ಅಂತ ಕರಿತೀವಿ. ಸೊ ಏನಿದೆಲ್ಲ ವರ್ಡ್ಸ್, ಹೌ ವಿ ಕ್ಯಾನ್ ಬಿ ಡಿಟರ್ಮೈನ್ ದಿ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್. ಈ ಬರ್ತಕ್ಕಂಥದ್ದು ಮೇಲೆ ಆರ್ ದೇರ್ ಇಸ್ ಎ ಫಾರ್ಮೇಶನ್ ಆಫ್ ಫಿಮೇಲ್, ಹೌ ವಿ ಕ್ಯಾನ್ ಬಿ ಡಿಟರ್ಮೈನ್ ಅನ್ನೋದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಸೆಕ್ಸ್ ಡಿಟರ್ಮಿನೇಷನ್ ಅಂತಂದ್ರೆ ಮೀನಿಂಗ್ ಟು ನೋ the offsprings will be a male, either there is a female based on the pattern of chromosome. just ಇಲ್ಲಿ ನಾವು ಯೂಸ್ ಮಾಡತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವ ವರ್ಡ್ ಬೇಕು ನಮಗೆ, ಕ್ರೋಮೋಸೋಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ ಅಂದ್ರೆ ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ಸ್ ಮೇಲೆ ಏನ್ ಕೊಡ್ತಾ ಇದ್ದೀನಿ ನಾನು, ವಿಚ್ is a sex of an individual. either there is a male will be present, ಯಾವ್ದಾದ್ರು ಇಂಡಿವಿಜುವಲ್ಸ್ ಮೇಲ್ ಇರಬೇಕು, ಆರ್ there is a presence of ಏನಿರ್ಬೇಕು ನಮಗೆ, female individuals will be present. either there is a male or there is a female. how we can be determination of male and female, ಇದು ಮೇಲ್ ಮತ್ತೆ ಫಿಮೇಲ್ ಅನ್ನೋದನ್ನ ಡಿಟರ್ಮಿನೇಷನ್ ಮಾಡೋದು ಯಾವ ತರ ಅಂದ್ರೆ ಬೇಸ್ಡ್ ಆನ್ ದಿ ಯೂಸ್ ಆಫ್ ಎ ಕ್ರೋಮೋಸೋಮ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಏನ್ ಯೂಸ್ ಮಾಡ್ತಾ ಇದ್ದೀನಿ, ನಾನು ಕ್ರೋಮೋಸೋಮ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ಯಾವುದೇ ಒಂದು ಪರ್ಸನ್ ಅಲ್ಲಿ ಅಥವಾ ಯಾವುದೇ ಒಂದು ಇಂಡಿವಿಜುವಲ್ ಅಂತ ಬಂದಾಗ ದ ಕ್ರೋಮೋಸೋಮ್ಸ್ ಶುಡ್ ಬಿ, ಹ್ಯೂಮನ್ ಬೀಯಿಂಗ್ಸ್ ಅಂತ ತಗೊಳ್ತೀನಿ ಎಕ್ಸಾಂಪಲ್. ಎರಡು ತರ ಕ್ರೋಮೋಸೋಮ್ಸ್ ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಕ್ರೋಮೋಸೋಮ್ ನಂಬರ್ 1 ದಟ್ ಈಸ್ ಎ ಆಟೋಸೋಮ್ಸ್ ಅಂತ ಕರಿತೀನಿ, ಅಂಡ್ ಕ್ರೋಮೋಸೋಮ್ ನಂಬರ್ 2 ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಆಲೋಸೋಮ್. ಸೆಕ್ಸ್ ಕ್ರೋಮೋಸೋಮ್ಸ್ ಅನದರ್ ನೇಮ್ ಕೂಡ ಹೇಳ್ತಾ ಇದ್ದೀನಿ, ದಟ್ ಈಸ್ ನಥಿಂಗ್ ಬಟ್ ಎ ಆಲೋಸೋಮ್ ಅನ್ನೋದು. ಏನಿದು ವರ್ಡ್ ಸೆಕ್ಸ್ ಕ್ರೋಮೋಸೋಮ್ಸ್ ಅಂದ್ರೆ ಮೀನಿಂಗು, ಆರ್ ಆಟೋಸೋಮ್ಸ್ ಅಂದ್ರೆ ಮೀನಿಂಗ್ ಏನಪ್ಪ. ವಿಲ್ ಕಮಿಂಗ್ ಟು ದಿ ಫಸ್ಟ್ ಆಲೋಸೋಮ್ಸ್ ಅಂತ ತಗೊಳ್ತೀನಿ. the chromosomes that are involved in the determination of sex. ಯಾವ ಕ್ರೋಮೋಸೋಮ್ಸ್ ಸೆಕ್ಸ್ ನ ಐಡೆಂಟಿಫಿಕೇಶನ್ ಮಾಡಕ್ಕೆ ಇನ್ವಾಲ್ವ್ಮೆಂಟ್ ಇರುತ್ತೆ, that chromosomes we can call it as a
allosomes ಅಂತ ಕರಿತೀವಿ. ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತಾ ಇರೋದು. ಓಕೆನಾ? ಸೊ ಈ ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಬೇಸಿಕಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಟೈಪ್ ಆಫ್ ಕ್ರೋಮೋಸೋಮ್ಸ್ ಎರಡು. ಒನ್ ವಿಲ್ ಬಿ ಎ ಎಕ್ಸ್ ಅಂಡ್ ಅನದರ್ ಒನ್ ವಿಲ್ ಬಿ ಎ ವೈ. So X and Y based on we can be find out that which is a male ಯಾವುದು ಮೇಲ್ ಇದೆ and which is belongs to a female individuals ಅಂತ ನಾವು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಓಕೆನಾ? ಇದು ರಿಲೇಟೆಡ್ ಟು ದಿ ಆಲೋಸೋಮ್ಸ್ ಅನ್ನೋದು ಅಥವಾ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಆಲ್ವೇಸ್ ದ ಸೆಕ್ಸ್ ಕ್ರೋಮೋಸೋಮ್ಸ್ ವಿಲ್ ಬಿ ಒನ್ ಪೇರ್, ಒಂದೇ ಒಂದು ಪೇರ್ ನೇಚರ್ ನಲ್ಲಿ ಪ್ರೆಸೆನ್ಸ್ ಇರೋದು ಎಕ್ಸ್ ಮತ್ತೆ ವೈ. ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ಅಂಡ್ ವೆಲ್ ಕಮಿಂಗ್ ಟು ದಿ ಆಟೋಸೋಮ್ಸ್ ಅಂದ್ರೆ ವರ್ಡ್, these are the chromosomes other than the sex chromosome. ಈಗ ನಾವು ಎಕ್ಸಾಂಪಲ್ ತಗೊಳ್ತೀನಿ. ಅದರ್ ದ್ಯಾನ್ ದಿ ಸಿಕ್ಸ್ ಕ್ರೋಮೋಸೋಮ್ ಅಂದಾಗ ಟೋಟಲ್ ನಂಬರ್ ಆಫ್ ಕ್ರೊಮ್ಯಾಟಿನ್ಸ್ ಎಷ್ಟಿದಾವೆ ನಮಗೆ ಕ್ರೋಮೋಸೋಮ್ಸ್? 46 ಇದಾವೆ ಹ್ಯೂಮನ್ ಬಾಡಿ ಅಂತ ತಗೊಂಡ್ರೆ. 23 ನಂಬರ್ ಆಫ್ ಪೇರ್ಡ್ ನೇಚರ್ ನಾವು ಸ್ಟಡಿ ಮಾಡ್ತಾ ಇರೋದು. ಔಟ್ ಆಫ್ 23 ಅಲ್ಲಿ 22 ಪ್ಲಸ್ 1 ಪೇರ್ ಅಂತ ಬಂದಾಗ 22 ಬಿಲಾಂಗ್ ಟು ದಿ ಆಟೋಸೋಮ್ ಅಂತ ಕರಿತೀನಿ. ಆಟೋಸೋಮ್ಸ್ ಅಂದ್ರೆ ದ ಬಾಡಿ ಕ್ರೋಮೋಸೋಮ್. ಇದಕ್ಕೆ ಅನದರ್ ವರ್ಡ್ ಕೂಡ ಮೆನ್ಷನ್ ಮಾಡಬಹುದು. ಆಟೋಸೋಮ್ಸ್ ಅಂದ್ರೆ ಮೀನಿಂಗು ದ ಕ್ರೋಮೋಸೋಮ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಬಾಡಿ ಕ್ರೋಮೋಸೋಮ್ ರಿಲೇಟೆಡ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ರೋಮೋಸೋಮ್ಸ್. ಬಾಡಿ ಕ್ರೋಮೋಸೋಮ್ಸ್ ಅಂದ್ರೆ ಎಲ್ಲಿರುತ್ತೆ ಅಂದ್ರೆ ಬೇಸಿಕಲಿ ಅಪಿಯರೆನ್ಸ್ ಆಫ್ ಫಿಸಿಕಲ್ನೆಸ್, ನೋಸ್ ಇರ್ಬೋದು, ಫಾರ್ಮೇಶನ್ ಆಫ್ ಹೆಡ್, ಹ್ಯಾಂಡ್, ಲಿಮ್ಸ್, ಡಿಫರೆಂಟ್ ಬಾಡಿ ಆರ್ಗನ್ಸ್, ಕಲರೇಷನ್ಸ್, ಐಸ್, ಯಾವುದೇ ಒಂದು ಫಿಸಿಕಲ್ ಕ್ಯಾರೆಕ್ಟರ್ ನ ಫೈಂಡ್ ಔಟ್ ಮಾಡ್ತಾ ಇದೆ, ಆ ಫಿಸಿಕಲ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದ್ರೆ ಬೇಸಿಕಲಿ ಎಕ್ಸ್ಪ್ರೆಷನ್ ಆಫ್ ಫಿಸಿಕಲ್ ಕ್ಯಾರೆಕ್ಟರ್ಸ್ ಓನ್ಲಿ ಫ್ರಮ್ ದಿ ಆಟೋಸೋಮ್ಸ್ ಇಂದ ಮಾತ್ರ ಅಥವಾ ಬಾಡಿ ಕ್ರೋಮೋಸೋಮ್ಸ್ ಇಂದ ಮಾತ್ರ. ಅಂಡ್ ದೀಸ್ ಬಾಡಿ ಕ್ರೋಮೋಸೋಮ್ಸ್ ಗೆ ನೇಮು ವಿ ಕ್ಯಾನ್ ಕಾಮನ್ಲಿ ಕಾಲ್ಡ್ ಸೊಮ್ಯಾಟಿಕ್ ಅಂತ ಕರಿತೀವಿ. ಸೋಮಾ ಅಂದ್ರೆ ಮೀನಿಂಗ್ ಬಾಡಿ ಸೆಲ್ಸ್ ಅಂತ, ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ಅಂತ ಕೂಡ ನಾವು ಇದಕ್ಕೆ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಬಹುದು. ಓಕೆನಾ? ಬಾಡಿ ಕ್ರೋಮೋಸೋಮ್, ಆಟೋಸೋಮ್, ಸೊಮ್ಯಾಟಿಕ್ ಕ್ರೋಮೋಸೋಮ್ ಎಲ್ಲಾನು ಒಂದೇ. ಸೊ ಎಷ್ಟಿರುತ್ತೆ ಆಟೋಸೋಮ್ಸ್ ಅಂತ ಬಂದ್ರೆ 22 ಪೇರ್ಸ್ ಇರುತ್ತೆ. ಅಂಡ್ ಸೆಕ್ಸ್ ನ ಡಿಟರ್ಮಿನ್ ಮಾಡ್ತಕ್ಕಂಥ ಪೇರ್ಸ್ ಎಷ್ಟಿದೆ? ಓನ್ಲಿ ಎ ಸಿಂಗಲ್ ಪೇರ್ ಇದೆ. ಅಂಡ್ ನಂಬರ್ ಆಫ್ ಆಟೋಸೋಮ್ಸ್ ಮೇಲ್ ಅಂತ ಬರ್ಲಿ ಅಥವಾ ಫಿಮೇಲ್ಸ್ ಅಂತ ತಗೊಳ್ಳಿ, ಎಕ್ಸಾಕ್ಟ್ ಆಗಿ ಏನಿರುತ್ತೆ ಓನ್ಲಿ 22 ಪೇರ್ ಮಾತ್ರನೇ. ಮೇಲ್ಗೂ ಮತ್ತೆ ಫಿಮೇಲ್ಗೂ ಏನು ಡಿಫರೆನ್ಶಿಯೇಟ್ ಮಾಡಲ್ಲ ಇಲ್ಲಿ. ಎಕ್ಸಾಕ್ಟ್ಲಿ ಆಗಿ 22 ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಪ್ರೆಸೆಂಟ್ ಆನ್ ದಿ ಎಕ್ಸಾಂಪಲ್ ಆಫ್ ಯಾವ್ದಕ್ಕೆ ನಾವು ಸ್ಟಡಿ ಮಾಡ್ತಾ ಇರೋದು ರಿಲೇಟೆಡ್ ಟು ದಿ ಆಟೋಸೋಮ್ಸ್ ಅಂತ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಇರೋದು. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ಇಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ನೋಡಬಹುದು ಒನ್ ಪೇರ್, ಸೆಕೆಂಡ್ ಅಂಡ್ ಥರ್ಡ್ ಪೇರ್ ಅನ್ನೋದು ಅಂಡ್ ಡಿಫರೆಂಟ್ ಪೇರ್ ಸಿಸ್ಟಮ್ ಇದಾವೆ. ಸೊ ಸ್ಟಡಿ ಅಬೌಟ್ ಕ್ರೋಮೋಸೋಮ್, ನಾವು ಏನೋ ಒಂದು ಕ್ರೋಮೋಸೋಮ್ಸ್ ನ ಸ್ಟಡಿ ಮಾಡ್ತಾ ಇದ್ದೀನಿ ಅಂತಂದಾಗ ಸೊ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಕ್ಯಾರಿಯೋ ಟೈಪ್ ಅಂತ ಕರಿತೀವಿ. ಓಕೆನಾ? ಲೈಕ್ ಬೇಸಿಕಲಿ ಕ್ಯಾರಿಯೋಟೈಪಿಕ್ ಸ್ಟಡಿ ಅಂತ ಕರಿತೀವಿ. ಸೊ ಕ್ಯಾರಿಯೋಟೈಪಿಕ್ ಸ್ಟಡಿ ಅಂದ್ರೆ ಮೀನಿಂಗ್ ಸ್ಟಡಿ ಅಬೌಟ್ ಕ್ರೋಮೋಸೋಮ್. ನಾನು ಯಾವುದೇ ಒಂದು ಕ್ರೋಮೋಸೋಮ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ಅಥವಾ ಕ್ರೋಮೋಸೋಮ್ಸ್ ಬಗ್ಗೆ ಡಿಸ್ಕವರಿ ಮಾಡ್ತಾ ಇದ್ದೀನಿ, ಸ್ಟಡಿ ಮಾಡ್ತಾ ಇದ್ದೀನಿ ಅಂದಾಗ ಸೊ ದಟ್ ಸ್ಟಡಿ ಆಫ್ ಕ್ರೋಮೋಸೋಮ್ಸ್ ವಿ ಕ್ಯಾನ್ ಕಾಲ್, ಆ ಸ್ಟಡಿ ಆಫ್ ಕ್ರೋಮೋಸೋಮ್ಸ್ ಏನಂತ ಕರಿತೀವಿ ನಾವು ಕ್ಯಾರಿಯೋಟೈಪಿಕ್ ಅಂತ ಕರಿತೀವಿ ಅಥವಾ ಕ್ಯಾರಿಯೋಟೈಪ್ ಸ್ಟಡಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಬಹುದು ಹೌ ಮೆನಿ ನಂಬರ್ ಆಫ್ ಪೇರ್ಸ್ ಕೊಟ್ಟಿದ್ದಾರೆ ನಮಗೆ ಚಾರ್ಟ್ಸ್ ಅಲ್ಲಿ ಅಂತ ಬಂದಾಗ ಟೋಟಲ್ ನಂಬರ್ ಆಫ್ ಪೇರು 23 ಪೇರ್ಸ್ ಇದಾವೆ. 22 ಪೇರ್ ರಿಲೇಟೆಡ್ ಎ ಅಂತ ಬರೀತೀನಿ ಆಟೋಸೋಮ್ಸ್ ಅನ್ನು. ಅಂಡ್ ಅಗೇನ್ ಒನ್ ಪೇರ್ ಮಾತ್ರ ರಿಲೇಟೆಡ್ ಟು ದಿ ಆಲೋಸೋಮ್ಸ್ ಗೆ ಮಾತ್ರ ರಿಲೇಟೆಡ್ ಇರ್ತಕ್ಕಂಥದ್ದು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಎಕ್ಸ್ ಅಲಾಂಗ್ ವಿತ್ ವೈ ಕ್ರೋಮೋಸೋಮ್ಸ್ ವಿಲ್ ಬಿ ಪ್ರೆಸೆಂಟ್. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ರೋಮೋಸೋಮ್. ಸೊ ಈ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ರೋಮೋಸೋಮ್ಸ್ ಗೆ ಆಟೋಸೋಮ್ಸ್ ಅಂತ ಕರಿತಾ ಇದ್ದೀನಿ. ಅಂಡ್ ಇಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಸ್ ಗೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಅಲೋಸೋಮ್. ಸೊ ಇದು ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಟೋಸೋಮ್ಸ್ ಬಗ್ಗೆ ಗೊತ್ತಿರಲಿ ಅಂಡ್ ಸೆಕ್ಸ್ ಕ್ರೋಮೋಸೋಮ್ಸ್ ಬಗ್ಗೆನೂ ಗೊತ್ತಿರಬೇಕು. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ, ಹೌ ವಿ ಕ್ಯಾನ್ ಬಿ ಡಿಟರ್ಮೈನ್ ಮೇಲೆ ಫಿಮೇಲೆ ಅಂತ ಫೈಂಡ್ ಔಟ್ ಹೆಂಗ್ ಕೊಡ್ತೀವಿ ಕ್ಲಾಸಿಫಿಕೇಶನ್ ಅಂದ್ರೆ. And basically, one important scientist, Henking ಅಂತಕ್ಕಂಥ scientist in the year of 1891 studied the mechanism of spermatogenesis. ಅವರೊಂದು ಮೆಕ್ಯಾನಿಸಮ್ ಸ್ಟಡಿ ಮಾಡ್ತಾರೆ. ಯಾವ ಮೆಕ್ಯಾನಿಸಮ್ ಅಂದ್ರೆ ಸ್ಪರ್ಮೆಟೋಜೆನೆಸಿಸ್ ಅನ್ನೋ ಒಂದು ಮೆಕ್ಯಾನಿಸಮ್. ಸ್ಪರ್ಮೆಟೋಜೆನೆಸಿಸ್ ಅಂದ್ರೆ ಮೀನಿಂಗ್ ಫಾರ್ಮೇಶನ್ ಆಫ್ ಗ್ಯಾಮೇಟ್ ಅನ್ನೋದು. ಸೊ ದಟ್ ಗ್ಯಾಮೇಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ಮೇಲ್ ಗ್ಯಾಮೆಟ್ ಇರ್ಬೋದು ರಿಲೇಟೆಡ್ ಟು ದಿ ಮೇಲ್ಸ್ ಅಂತ ಬಂದಾಗ ಮಾತ್ರ. ಸೊ ಫಾರ್ಮೇಶನ್ ಆಫ್ ಮೇಲ್ ಗ್ಯಾಮೆಟ್ ಏನಂತ ಕೊಟ್ಟಿದ್ದೀನಿ ನಾನು ಸ್ಪರ್ಮಟೋಜೆನಿಸಿಸ್ ಪ್ರೋಸೆಸ್ ಅಂತ ಕೊಡ್ತೀನಿ.
ಇನ್ ಸಮ್ ಇನ್ಸೆಕ್ಟ್ ಅವ್ರು ತಗೊಂಡಿರ್ತಕ್ಕಂಥದ್ದು ಇನ್ಸೆಕ್ಟ್ ಅನ್ನ ಅಂಡ್ ದೇ ಕ್ಯಾನ್ ಅವ್ರು ಅಬ್ಸರ್ವ್ ಮಾಡಿದರೆ ಏನು 50% ಆಫ್ ಸ್ಪೋಮ್ ದೇ ಹ್ಯಾವ್ ರಿಸೀವ್ಡ್ ಫ್ರಮ್ ದಿ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಆಫ್ಟರ್ ದಿ ಸ್ಪರ್ಮಟೋಜೆನೆಸಿಸ್ ಅಂಡ್ ಅದರ್ ಕೈಂಡ್ ಆಫ್ 50% ದೇ ಡಿಡ್ ನಾಟ್ ರಿಸೀವ್ ಎನಿ ಕೈಂಡ್ ಆಫ್ ಎ ಕ್ಯಾರೆಕ್ಟರ್. ನ್ಯೂಕ್ಲಿಯರ್ ಸ್ಟ್ರಕ್ಚರ್ ನ ರಿಸೀವ್ ಮಾಡಿದಾವೆ ಒಂದು 50% ಆಫ್ ಕ್ರೋಮೋಸೋಮ್ಸ್ ಅಂಡ್ ರಿಮೈನಿಂಗ್ 50% ಆಫ್ ಕ್ರೋಮೋಸೋಮ್ ದೇ ಕ್ಯಾನಾಟ್ ರಿಸೀವ್ ಎನಿ ಕೈಂಡ್ ಆಫ್ ಎ ಕ್ಯಾರೆಕ್ಟರ್. ಯಾವುದೇ ಒಂದು ಕ್ಯಾರೆಕ್ಟರ್ಸ್ ನ ರಿಸೀವ್ ಮಾಡ್ಕೊಂಡಿಲ್ಲ. ಏನಿರ್ಬೋದು ಇದು ರಿಸೀವ್ನೆಸ್ ಆಫ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಯಾವ ತರ ಮೆಕ್ಯಾನಿಸಮ್ ಕಂಡಕ್ಟ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ದ ಹೆಂಕಿಂಗ್ ದಿ ಕ್ಯಾನ್ ಕಾಲ್ ಸ್ಟ್ರಕ್ಚರ್ಸ್ ಆಫ್ ಎ ಎಕ್ಸ್ ಬಾಡಿ. ಅಲ್ಲಿ ಎಕ್ಸ್ ಅಂತಕ್ಕಂಥ ಕ್ರೋಮೋಸೋಮ್ಸ್ ಇದಾವೆ ಅಂಡ್ ನೌ ಇಟ್ ಈಸ್ ಕಾಲ್ ಇಟ್ ಆಸ್ ಎಕ್ಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ಈ ಎಕ್ಸ್ ಕ್ರೋಮೋಸೋಮ್ ಏನಪ್ಪ ಇಂಡಿಕೇಟ್ ಮಾಡ್ತಾ ಇರೋದಂದ್ರೆ ಎ ಪ್ರೆಸೆನ್ಸ್ ಆಫ್ ಸ್ಪರ್ಮ್ ವಿತ್ ರೆಸ್ಪೆಕ್ಟ್ ಟು ದಿ ವೈ ಬೇರೆ, ಪ್ರೆಸೆನ್ಸ್ ಆಫ್ ಸ್ಪರ್ಮ್ ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸ್ ಬೇರೆ. ಸೊ ಬೇಸ್ಡ್ ಆನ್ ದಿ ಸ್ಟ್ರಕ್ಚರ್ಸ್ ಆಫ್ ಎನ್ ಎಕ್ಸ್ ಬಾಡಿ ಮೇಲೆ they can be classified into a 50% are structurally nuclear steered sperms and again the 50% did not share any kind of or did not receive any kind of a chromosomes ಅನ್ನೋದು. ಸೊ ಇದನ್ನ ಕೊಟ್ಟಿರ್ತಕ್ಕಂಥ ಸೈಂಟಿಸ್ಟ್ ಹೆಂಕಿಂಗ್ ಅಂತಕ್ಕಂಥ ಸೈಂಟಿಸ್ಟ್ ಫಸ್ಟ್ ದೇ ವಿಲ್ ಬಿ ಡಿಸ್ಕವರ್ಡ್ ರಿಗಾರ್ಡಿಂಗ್ ದ ಪ್ರೋಸೆಸ್ ಆಫ್ ಮೆಕಾನಿಸಮ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮ್ ಸೆಲ್ಸ್ ಅಲ್ಲಿ ಮಾತ್ರ. ಓಕೆನಾ? ಅಂಡ್ ವಿಲ್ ಕಮಿಂಗ್ ಟು ದಿ ಬೇಸಿಕ್ ಪ್ಯಾಟರ್ನ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಎಷ್ಟು ಪ್ಯಾಟರ್ನ್ ಅಲ್ಲಿ ನಾವು ಸೆಕ್ಸ್ ಡಿಟರ್ಮಿನೇಷನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಮೆನಿ ನಂಬರ್ ಆಫ್ ಎಕ್ಸಾಂಪಲ್ಸ್ ಇದಾವೆ. ಮೆಕಾನಿಸಮ್ ಆಫ್ ಡಿಟರ್ಮಿನೇಷನ್ ಆಫ್ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ಅಂತ ಬಂದಾಗ ಇದರಲ್ಲಿ 3 ಬೇಸಿಕ್ ಕ್ಯಾಟಗರಿ ಅಕಾರ್ಡಿಂಗ್ ಟು ಯುವರ್ NCERT ಅಂತ ಬಂದ್ರೆ ಒನ್ ವಿಲ್ ಬಿ ಎಕ್ಸ್ ಎಕ್ಸ್ ಅಲಾಂಗ್ ವಿತ್ XO ಟೈಪ್ ಆಫ್ ಮೆಕಾನಿಸಮ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ and another one will be a XX along with the XY type of mechanism of sex determination anta ide. And again another one will be a ZZ with respect to the Z type of ZW type of sex determination. So these are the 3 type of a division we can be study for the determination of a sex of an individual. Okay na? ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ನ ಸ್ಟಡಿ ಮಾಡೋಣ. ಎಕ್ಸಾಂಪಲ್ ನಂಬರ್ 1 X along with the X with respect to the XO type of mechanism of sex determination. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಫ್ ಯು ಅಬ್ಸರ್ವ್ ಮೇಲ್ ವಿಲ್ ಬಿ ಈ ಕೊಟ್ಟಿರ್ತಕ್ಕಂಥ ಇನ್ಸೆಕ್ಟ್ ಇದು ಒಂದು ಇನ್ಸೆಕ್ಟ್. ಓಕೆನಾ? ಈ ಇನ್ಸೆಕ್ಟದಲ್ಲಿ ಕಾಮನ್ ಆಗಿ ನಾವು ಗ್ರಾಸ್ ಆಪರ್ ತಗೊಂಡಿರೋದು. ಈ ಇನ್ಸೆಕ್ಟ್ ಬಾಡಿ ಏನಿದೆ ಮೇಲ್ ಈಸ್ ಎ ಹೆಟೆರೋಗ್ಯಾಮ್ಯಾಟಿಕ್ ನೇಚರ್ ಇದೆ. ಈ ವರ್ಡ್ ನೆನಪಿಲ್ಲಿ. ಹೆಟೆರೋಗ್ಯಾಮ್ಯಾಟಿಕ್ ಅಂದ್ರೆ ಮೀನಿಂಗು ಎಕ್ಸ್ ಇದೆ ಅಂತ ಅರ್ಥ, ಓ ಇದೆ ಅಂತ ಅರ್ಥ. ಎರಡು ಡಿಫರೆಂಟ್ ಇದೆ ಅಂತ, ನಾಟ್ ಎ ಹೋಮಾಲಗಿ ಅಲ್ಲ. ದಟ್ ಈಸ್ ಎಕ್ಸ್ ಓ ಗ್ಯಾಮೆಟ್ಸ್ ವಿತ್ ಕಂಟೈನಿಂಗ್ ಎಕ್ಸ್ ಬರ್ಬೋದು, ಗ್ಯಾಮೆಟ್ಸ್ ವಿತೌಟ್ ಎಕ್ಸ್ ಕೂಡ ಬರ್ಬೋದು. ಎಕ್ಸ್ ಇದೆ ಅಂದ್ರೆ 1X ಫಾರ್ಮೇಶನ್ ಆಗಿದೆ ಅಂತ ಅರ್ಥ ಇಲ್ಲಿಂದ, ಅಂಡ್ ಓ ಇದೆ ಅಂದ್ರೆ ವಿತೌಟ್ ಎಕ್ಸ್ ಅಂತ ಕರಿತೀವಿ ಅಷ್ಟೇ. ಸೊ ಇದು ಮೇಲ್ ಇನ್ಸೆಕ್ಟ್ ಆಫ್ ಗ್ರಾಸ್ಹೋಪರ್. It has 2 important gamete. One will be a X containing gamete and ವಿತೌಟ್ ಎಕ್ಸ್ ಕಂಟೈನಿಂಗ್ ಗ್ಯಾಮೆಟ್. ಎರಡು ಗ್ಯಾಮೆಟ್ಸ್ ಇದಾವೆ. ಓಕೆನಾ? ಬಟ್ ವೆಲ್ ಕಮಿಂಗ್ ಟು ದಿ ಫಿಮೇಲ್ಸ್ ಅಂತ ಬಂದಾಗ ಹೋಮೋಗೆಮೆಟಿಕ್ ನೋಡ್ತೀವಿ. ಹೋಮೋ ಅಂದ್ರೆ ಮೀನಿಂಗ್ ಸೇಮ್ ಏನಿದೆ ಎಕ್ಸ್ ಅಲಾಂಗ್ ವಿತ್ ಡಬಲ್ ಅನದರ್ ಎಕ್ಸ್ ಪ್ರೆಸೆನ್ಸ್ ಇದೆ. ಸೊ ಈ ಎರಡು ಎಕ್ಸ್ ಇಂಡಿಕೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ ದಿ ಗ್ಯಾಮೆಟ್ ಆರ್ ಎಲ್ಲಾ ಕೊಟ್ಟಿರ್ತಕ್ಕಂಥ ಗ್ಯಾಮೆಟ್ಸ್ ಏನಿದೆಯಲ್ಲ ಎಕ್ಸಾಕ್ಟ್ ಆಗಿ ದೇ ವಿಲ್ ಬಿ ರಿಲೇಟೆಡ್ ಟು ದಿ ಎಕ್ಸ್ ಕ್ರೋಮೋಸೋಮ್. ಅಲ್ಲಿ XO X0 ಅಂತ ಬಂದಾಗ ಇಲ್ಲಿಂದ ಎರಡು ಗ್ಯಾಮೆಟ್ ಪ್ರೊಡಕ್ಷನ್ ಆಗಿದ್ರೆ ಎಕ್ಸ್ ಕಂಟೈನಿಂಗ್ ಗ್ಯಾಮೆಟ್ ಇರುತ್ತೆ. ಬಟ್ ಇಲ್ಲಿಂದ ಗ್ಯಾಮೆಟ್ ಪ್ರೊಡಕ್ಷನ್ ಆಗಿದ್ರೆ ಎಕ್ಸ್ ಕಂಟೈನಿಂಗ್ ಗ್ಯಾಮೆಟ್ ಬೇರೆ, ವಿತೌಟ್ ಎಕ್ಸ್ ಬೇರೆ. ಓಕೆನಾ? ಅಂಡ್ ದಿಸ್ ಇಸ್ ದಿ ಡಿಟರ್ಮಿನೇಷನ್ ಆಫ್ ಎ ಸೆಕ್ಸ್ ಆಫ್ ಎನ್ ಇಂಡಿವಿಜುವಲ್ಸ್ ಇನ್ ಎ ಮೇಲ್ ಹ್ಯಾಸ್ ಹೆಟೆರೋಗ್ಯಾಮ್ಯಾಟಿಕ್ ವಿತ್ ರೆಸ್ಪೆಕ್ಟ್ ಟು ದಿ ಫಿಮೇಲ್ ಹ್ಯಾಸ್ ಎ ಹೋಮೋಗ್ಯಾಮೆಟಿಕ್ in the condition of a insect of grasshopper. If the chromosomal pattern will be 22 plus XO, ಯಾವ ಕ್ರೋಮೋಸೋಮ್ಸ್ ಅಲ್ಲಿ 22 plus XO ಇದೆ ಅಂತಂದ್ರೆ ದಟ್ ಈಸ್ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕರಿತಾ ಇದೀವಿ ನಾವು, ಹೆಟಿರೋ ಅಂತ ಕರಿತಾ ಇರೋದು. ಅಂಡ್ ಇಫ್ ದಿ ಕ್ರೋಮೋಸೋಮ್ಸ್ ಹ್ಯಾವ್ 22 plus XX ಇದೆ ಅಂತ ಬಂದಾಗ ವರ್ಡ್ ದಟ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಹೋಮೋ ಅಂತ ಕೊಟ್ಟಿದೀವಿ ವರ್ಡ್. ಹೋಮೋ ಈಸ್ ಇಂಡಿಕೇಟ್ ಫಾರ್ ದಿ ಫಿಮೇಲ್ ಆರ್ಗನಿಸಮ್ಸ್ ಅಂತ ಅರ್ಥ. ಹೆಟಿರೋ ಈಸ್ ಇಂಡಿಕೇಟ್ ಫಾರ್ ದಿ ಮೇಲ್ ಆರ್ಗನಿಸಮ್ಸ್ ಅಂತ ಅರ್ಥ. ಓಕೆನಾ? ಇವೆರಡು ಇಂಪಾರ್ಟೆಂಟ್
examples of a male and a female in case of an XX along with a X0 type of a sex determination in human beings. Sorry, with respect to the grasshopper. ನಾವು ಒಂದೇ ಒಂದು grasshopper examples ತಗೊಂಡಾಗ ಸೊ sex determination in case of an grasshopper ಅಲ್ಲಿ ನೋಡ್ತಕ್ಕಂಥ different modifications ಇದು. So that is XX along with a XO indicate for the males along with the indicate for the ಫೀಮೇಲ್ ಕ್ಯಾರೆಕ್ಟರ್. ಸೊ ಇಲ್ಲಿ ನೋಡ್ಬೋದು ಯಾವ ತರ ಫರ್ಟಿಲೈಸೇಷನ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒನ್ ಮೇಲ್ ಲೈಕ್ ಫಿಮೇಲ್ಸ್ ಇಂದ ಬಂದಿರ್ತಕ್ಕಂಥ ಗ್ಯಾಮೆಟು ಎಕ್ಸ್ ಕಂಟೈನಿಂಗ್ ಆರ್ಗನಿಸಮ್ ಜೊತೆಗೆ ಮೇಲ್ ಸ್ಪರ್ಮ್ ಜೊತೆಗೆ ಇಂಟ್ರಾಕ್ಟ್ ಆದಾಗ ಸೊ ನಮಗೆ ಬರ್ತಕ್ಕಂಥ ಪ್ಯಾಟರ್ನ್ ಏನಿದೆ, ಟೂ ವಿಲ್ ಬಿ ಎಕ್ಸ್ ಕ್ರೋಮೋಸೋಮ್. ಟೂ ಎಕ್ಸ್ ಕ್ರೋಮೋಸೋಮ್ಸ್ ಇದೆ ಅಂದಾಗ ಡೆಫಿನೆಟ್ ಆಗಿ ಬರೋ ಇಂಡಿವಿಜುವಲ್ಸ್ ಏನಿರುತ್ತೆ ನಮಗೆ ಫಿಮೇಲೇ ಇರುತ್ತೆ, ಬೇರೆ ಯಾವ ಬೈಫರ್ಗೇಷನ್ ಆಗಲ್ಲ. ಬಟ್ ಅನದರ್ ಪಾಯಿಂಟ್ ಅಲ್ಲಿ ನೋಡಿ, ಎಕ್ಸ್ ಕಂಟೈನಿಂಗ್ ಇದೆ ವಿತೌಟ್ ಎಕ್ಸ್ ಕಂಟೈನಿಂಗ್ ಕೈಂಡ್ ಆಫ್ ಕ್ರೋಮೋಸೋಮ್ಸ್ ಜೊತೆಗೆ ಪೇರ್ ಆದಾಗ ಸೊ ನಮಗೆ ಬರ್ತಕ್ಕಂಥ ಪ್ಯಾಟರ್ನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಝೀರೋನೇ ಬರ್ತಾ ಇರೋದು. ಸೊ ಯಾವಾಗ ನಮಗೆ ಎಕ್ಸ್ ಝೀರೋ ಇದೆ ಅಂತಂದಾಗ ಇಫ್ ದಿ ಎಕ್ಸ್ ವಿತೌಟ್ ಎನಿ ಕೈಂಡ್ ಆಫ್ ಎಕ್ಸ್ ಅಂತ ಬಂದ್ರೆ ದಟ್ ಇಂಡಿವಿಜುವಲ್ಸ್ ಇಸ್ ಫ್ಯೂಚರ್ಲಿ ಡೆವಲಪ್ಮೆಂಟ್ ಇಂಟು, ಅದು ಫ್ಯೂಚರ್ ಅಲ್ಲಿ ಏನಾಗಿ ಡೆವಲಪ್ಮೆಂಟ್ ಆಗುತ್ತೆ ನಮಗೆ ಮೇಲ್ ಆಗಿ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಇದು ಇಂಪಾರ್ಟೆಂಟ್. ಸೊ ಇದು ಪಾಯಿಂಟ್ ನಂಬರ್ ಒನ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಕೇಸ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಇನ್ಸೆಕ್ಟಾ. ಅದರಲ್ಲಿ ಮೇಜರ್ ಆಗಿ ನಾವು ಗ್ರಾಸ್ ಹಪರ್ ಅಂತ ತಗೊಂಡಾಗ ಇದು ಯೂನಿಕ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. ಓಕೆನಾ? ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಎ ಸೆಕ್ಸ್ ಡಿಟರ್ಮಿನೇಷನ್ ಔಟ್ ಆಫ್ ತ್ರೀ. ಇಲ್ಲಿ ನೋಡಿರ್ತಕ್ಕಂಥ ತ್ರೀ ಪಾರ್ಟ್ಸ್ ಅಲ್ಲಿ ದ ಫಸ್ಟ್ ಒನ್ ಎಕ್ಸಾಂಪಲ್ ಆಫ್ ಇನ್ಸೆಕ್ಟ್ ಆಫ್ ಎ ಗ್ರಾಸ್ ಹಪರ್, ಮೇಲ್ ಹೆಟೆರೋಗ್ಯಾಮೆಟಿಕ್ ವಿತೌಟ್ ಎಕ್ಸ್ and female will be homogamitic presence of X. ಇಷ್ಟು ನೆನಪಿಟ್ಕೊಳ್ಳಿ. And will coming to the second type ಏನಿದೆಯಲ್ಲ XX along with the XY type of sex determination, it will be observed in a human being. ನಾವು XX XY type of sex determination ಅಲ್ಲಿ ನೋಡ್ತಾ ಇರೋದು with respect to the specific ಆಗಿ human beings ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. How we can be differentiate X along with the XY category of sex determination. What is the pattern of formation of male gamete and how the formation of male and female individuals ಅನ್ನೋದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ, ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ಸೆಷನ್ ಅಲ್ಲಿ ಸ್ಟಡಿ ಮಾಡಿ. ಓಕೆನಾ? Today's class will be up to the chromosomal pattern of inheritance with respect to the XX X0 kind of a sex determination mechanism. Okay na? Thank you.